सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण वञ्चितं मह्यीकृतमपूज्यय किङ्करीयस्य सामाय शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाविनव्यं नृसिंहभारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशङ्कुरूपान्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीं विवेकिं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीम्। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्री शंकरानंद गुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुर्हद्वन्द्व सेवा निर्मलचेतसां सुखबोधाय तत्त्वस्य विवेकोऽयं विधीयते। ಇವಾಗ ಚಾಂದೋಗ್ಯ ಉಪನಿಷತ್ತಲ್ಲಿ 7ನೇ ಅಧ್ಯಾಯ, ಉಪನಿಷತ್ತಲ್ಲಿ 7ನೇ ಅಧ್ಯಾಯ ಅಂತ ಇದೆ. 6ನೇ ಅಧ್ಯಾಯ ನಾವು ಇದುವರೆಗೂ ನೋಡಿದ್ವಿ. ಅದು ಶ್ವೇತಕೇತು ಉದ್ದಾಲಕ ಅವ್ರಿಗೆ ಒಂದು ಸಂವಾದ, ಅದರಲ್ಲಿ ತತ್ವಮಸಿ ಅಂತ ಬರೋದು. ಇವಾಗ ನಾವು ಮಾಡ್ಬೇಕಾದ್ದು ಅದರ ಮುಂದಿನ ಅಧ್ಯಾಯ. ಇದರಲ್ಲಿ ಸನತ್ ಕುಮಾರರು ಮತ್ತು ನಾರದರು ಅವರಿಬ್ಬರಿಗೂ ಒಂದು ಸಂವಾದ ನಡೆಯುತ್ತೆ. ಇದಕ್ಕೆ ಭೂಮವಿದ್ಯಾ ಅಂತ ಹೆಸರು, ಅದಕ್ಕೆ ಸದ್ವಿದ್ಯಾ ಅಂತ ಹೆಸರು. ಯಾವ್ದು ನಮ್ಗೆ ಮನೆ ತಕ್ಕ ಮುಗಿಸಿದ್ರಲ್ಲ, ಅದಕ್ಕೆ ಸದ್ವಿದ್ಯಾ ಅಂತ ಹೆಸರು. ಸತ್ ಅನ್ನೋದು ಬ್ರಹ್ಮ ಅಂತ, ಅದು ಬ್ರಹ್ಮವಿದ್ಯಾನೆ, ಇದು ಬ್ರಹ್ಮವಿದ್ಯಾನೆ. ಇದಕ್ಕೆ ಭೂಮ ಅಂತ ಹೆಸರು. ಭೂಮ ಅಂದ್ರೆ ದೊಡ್ಡದು ಅಂತ, ತುಂಬಾ ದೊಡ್ಡದು, ಇನ್ಫೈನೈಟ್ ಅಂತ ಹೇಳ್ತೀವಲ್ಲ. ವ್ಯೋಮ ಅಲ್ಲ, ಭೂಮ. ಭೂಮ ವ್ಯೋಮ ಅನ್ನೋದು ಆಕಾಶ ಅಂತ, ಇದು ಭೂಮ ಅಂತ. ಭೂಮ ಅಂದ್ರೆ ಭೂಮನ್ ಶಬ್ದ, ಅದು ದೊಡ್ಡದು, ತುಂಬಾ ವ್ಯಾಪಕವಾಗಿರೋದು, ದೊಡ್ಡದು ಅಂತ ಅರ್ಥ. ಅದು ಬ್ರಹ್ಮ ಅಂತ. ಅದರ ಒಂದು ತಿಳುವಳಿಕೆ ಕೊಡೋ ಅಧ್ಯಾಯ ಇದು. ಇದರಲ್ಲಿ ಸನತ್ ಕುಮಾರರು ಋಷಿಗಳು ಅವ್ರ ಹತ್ರ ನಾರದರು ಬರ್ತಾರೆ, ನನಗೆ ಈ ಈ ವಿದ್ಯೆಯನ್ನ, ಬ್ರಹ್ಮವಿದ್ಯೆಯನ್ನ, ನನಗೆ ಆತ್ಮವಿದ್ಯೆಯನ್ನ ನನಗೆ ತಿಳಿಸ್ಕೊಡಿ ಅಂತ. ಅವ್ರು ಬರುವಾಗ ಏನ್ ಮಾಡ್ತಾರೆ ಅಂದ್ರೆ, ತುಂಬಾ ಬೇಕಾದಷ್ಟು ಓದಿದ್ದಾರೆ ಅವರು, ಬೇಕಾದಷ್ಟು ಇದು ಶಾಸ್ತ್ರಗಳೆಲ್ಲ ಓದಿದ್ದಾರೆ, ತುಂಬಾ ದೊಡ್ಡ ವಿದ್ವಾಂಸರು. ಆದ್ರೆ ಅವ್ರಿಗೆ ಎಲ್ಲೋ ಕೇಳ್ಪಟ್ಟಿದ್ದಾರೆ, ಈ ಆತ್ಮಜ್ಞಾನವನ್ನು ಪಡ್ಕೊಂಡವನಿಗೇನೆ ಶೋಕದ ನಿವೃತ್ತಿ ಆಗುತ್ತೆ, ಆತ್ಮಜ್ಞಾನ ಇಲ್ಲದೆ ಹೋದ್ರೆ ಶೋಕ ನಿವೃತ್ತಿ ಆಗುದಿಲ್ಲ ಅಂತ ಅವ್ರು ಕೇಳಿದ್ದಾರೆ ಎಲ್ಲೋ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಇವ್ರ ಹತ್ರ ಬಂದು, ನಾನು ಬೇಕಾದಷ್ಟು ವಿಷಯಗಳೆಲ್ಲ ಓದಿದ್ದೀನಿ, ತಿಳ್ಕೊಂಡಿದ್ದೀನಿ ಅಷ್ಟೇನೆ, ಆದ್ರೆ ಆತ್ಮಜ್ಞಾನ ನನಗಿಲ್ಲ, ನನಗೆ ದಯವಿಟ್ಟು ನೀವು ಆತ್ಮಜ್ಞಾನವನ್ನು ನೀವು ನನಗೆ ಉಪದೇಶ ಮಾಡ್ಬೇಕು ನೀವು ಅಂತ ಬಂದು ಕೇಳ್ಕೊಳ್ತಾರೆ. ಆವಾಗ ಇವರು ಅದನ್ನ ಹೇಳ್ಕೊಡ್ತಾರೆ. ಅದಕ್ಕೊಂದು ಕ್ರಮ ಇದೆ, ಕ್ರಮವಾಗಿ ಹೇಳ್ಕೊಡ್ತಾರೆ. ಅದು ಆ ಒಂದು ವಿಷಯ ಈ ಅಧ್ಯಾಯದಲ್ಲಿ ಇರೋದು. ಪ್ರಾರಂಭ ಮಾಡ್ತಾ ಇದ್ದಾರೆ ವಿದ್ಯಾರಣ್ಯರು. ಸನತ್ ಕುಮಾರ ಚಾಂದೋಗ್ಯೆ ನಾರದಾಯ ಉಪದಿಷ್ಟವಾನ್ ವಿದ್ಯಾಂ ಏತಾಂ ಪ್ರವಕ್ಷ್ಯೆ ಅತ್ರ ಸರ್ವಶೋಕ ನಿವೃತ್ತಯೇ. ಸನತ್ ಕುಮಾರರು ಚಾಂದೋಗ್ಯ ಉಪನಿಷತ್ತಲ್ಲಿ ನಾರದರಿಗೆ ಉಪದೇಶ ಮಾಡಿದ್ರು ಈ ವಿದ್ಯೆಯನ್ನ, ಯಾವುದು ಭೂಮಿ ವಿದ್ಯೆ ಅನ್ನೋದನ್ನ. ಅದನ್ನ ನಾನು ಇಲ್ಲಿ ಹೇಳ್ತೀನಿ. ಯಾವ್ದಕ್ಕೆ ಅಂತ ಹೇಳಿದ್ರೆ ಸರ್ವಶೋಕ ನಿವೃತ್ತಯೇ, ಎಲ್ಲರಿಗೂ ಇರೋ ಶೋಕ ಅಥವಾ ಇರೋ ಶೋಕ ಎಲ್ಲವೂ ಕೂಡ ನಿವಾರಣೆ ಆಗಕ್ಕಾಗಿ ಈ ಆತ್ಮವಿದ್ಯೆಯನ್ನು ನಾನು ಉಪದೇಶ ಮಾಡ್ತೀನಿ ಅಂತ. ಇದು ಹೇಳೋದಕ್ಕೆ ಕೂಡ ಒಂದು ಕಾರಣ ಇದೆ. ಏನು ಅಂದ್ರೆ, ಇವರಿಗೆ ಶೋಕ ಅನ್ನೋದು ನನಗೆ ಹೋಗಿಲ್ಲ ಅಂತಾನೆ ಇವ್ರು ಬರ್ತಾರೆ ನಾರದರು. ಶೋಕ ಆತ್ಮಜ್ಞಾನ ಇಲ್ಲದೆ ಇರೋನಿಗೆ ಶೋಕ ಹೋಗೋದಿಲ್ಲ ಅಂತ ಅದನ್ನೇ ಇಟ್ಕೊಂಡ್ ಬರ್ತಾರೆ. ಅದರಿಂದ ಇದನ್ನ ಶೋಕ ನಿವೃತ್ತಿಗಾಗಿ ಇದನ್ನ ಹೇಳೋದು ಅಂತ ಬಂದಿದೆ. ಬೇರೆ ಅದ್ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಸದ್ವಿದ್ಯಾದಲ್ಲಿ ಅವನಿಗೆ ತಿಳುವಳಿಕೆ ಅಂದ್ರೆ ಯಾವ್ದು ಮುಂದೆನೆ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಗತ್ತೋ ಅದು ನಿನಗೆ ಗೊತ್ತಿದ್ಯಾ ಅಂತ ಕೇಳಿದ್ರು. ಅವ್ನು ನನಗೆ ಗೊತ್ತಿಲ್ಲ ಅಂತ ಹೇಳ್ದ. ಮಗ ನೀವೇ ಹೇಳ್ಕೊಡಿ ಅಂತ ಹೇಳ್ದ. ಅವಾಗ ಅವರು ಅದನ್ನ ಹೇಳ್ಕೊಟ್ರು. ಅವಾಗ ಏನಾಯ್ತು, ಈ ಪ್ರಪಂಚಕ್ಕೆಲ್ಲ ಕಾರಣವಾಗಿರೋ ಬ್ರಹ್ಮ ಅಂತ ಇದೆಯಲ್ಲ, ಅದನ್ನ ತಿಳ್ಕೊಂಡ್ರೆ ಪ್ರಪಂಚವೆಲ್ಲವನ್ನೂ ತಿಳ್ಕೊಂಡಾಗತ್ತೆ, ನಿನ್ನ ವಿಷಯವನ್ನು ತಿಳ್ಕೊಂಡಾಗತ್ತೆ. ಯಾಕಂದ್ರೆ ನಮ್ಗೆ ಯಾವಾಗ್ಲೂ ಕೂಡ ನಮ್ಗೆ ಗೊತ್ತಿಲ್ಲದೆ ಇರೋದು ಎರಡು ವಿಷಯ. ನಾನು ಯಾರು ಅನ್ನೋದು ಗೊತ್ತಿಲ್ಲ, ಈ ಪ್ರಪಂಚ ಏನು ಅನ್ನೋದು ಗೊತ್ತಿಲ್ಲ. ಪ್ರಪಂಚ ನೋಡ್ತಾ ಇದ್ದೀವಿ, ನಾನು ಅಂತ ಒಬ್ಬನ್ನ ನಾನು ಕೇಳ್ತಾ ಇದ್ದೀನಿ. ಈ ಎರಡು ವಿಷಯಗಳು ಕೂಡ ನಮಗೆ ಒಂದು ಪರಿಚಯ ಇದೆ. ಆದ್ರೆ ನಮ್ಗೆ ಅದ್ರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಸಿಕ್ಕಿದ್ರೆ ಏನರ್ಥ ಆಗುತ್ತೆ ಅಂದ್ರೆ, ಈ ಪ್ರಪಂಚ ಅನ್ನೋದು ಸತ್ಯವಲ್ಲ, ಅದು ಬ್ರಹ್ಮವೇ. ನಾನ್ ಯಾರು ಅಂತ ಕೇಳಿದ್ರೆ ನಾನು ಬ್ರಹ್ಮವೇ ಅಂತ ಒಂದು ಉತ್ತರ ಕೊಡುತ್ತೆ. ಅಂತದಕ್ಕಾಗಿ ಅವನಿಗೆ ಆ ತಿಳುವಳಿಕೆ ಇರ್ಲಿಲ್ಲ ಅನ್ನೋದಕ್ಕಾಗಿ ಆ ತಿಳುವಳಿಕೆ ಕೊಟ್ಟರು.
ಏನು ಅದು ಈ ಪ್ರಪಂಚದ ಬಗ್ಗೆ ತಿಳುವಳಿಕೆ, ತನ್ನ ಬಗ್ಗೆ ತಿಳುವಳಿಕೆ. ಇಲ್ಲಿ ಕೂಡ ತನ್ನ ವಾಸ್ತವದ ಸ್ವರೂಪ ಏನು ಅಂತ ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಾಗುತ್ತೆ ಅಂತ ಇದ್ದೇ ಇದೆ. ಆದ್ರೆ ಆ ತಿಳುವಳಿಕೆ ಇದು ಬಂದ್ರೆ ಶೋಕ ಹೋಗುತ್ತೆ. ಶೋಕವನ್ನು ಎಲ್ಲರೂ ಕೂಡ ನನಗೆ ಶೋಕ ಹೋಗ್ಬೇಕು ಅಂತಾನೆ ಇಟ್ಕೊಂಡಿದ್ದಾರೆ. ನನಗೆ ದುಃಖ ಬರಬಾರ್ದು, ಆದ್ರೆ ದುಃಖ ಇದೆ. ದುಃಖ ನಿವೃತ್ತಿಗೆ ಏನ್ ದಾರಿ ಅಂತ ಹೇಳಿದ್ರೆ ಈ ಆತ್ಮವಿದ್ಯೆ ದುಃಖ ನಿವೃತ್ತಿಗೆ ದಾರಿ ಅಂತ. ಸೊ ಸನತ್ ಕುಮಾರರು ಚಾಂದೋಗ್ಯದಲ್ಲಿ ನಾರದರಿಗೆ ಉಪದೇಶ ಮಾಡಿದ್ರು ಇದನ್ನ, ವಿದ್ಯಾಂ ಏತಾಂ, ಈ ವಿದ್ಯೆಯನ್ನ, ಇದನ್ನ ನಾನು ಸರ್ವಶೋಕ ನಿವೃತ್ತಿಯೇ, ಅದಕ್ಕಾಗಿ ನಾನು ಹೇಳ್ತೀನಿ ಇಲ್ಲಿ ಅಂತ ವಿದ್ಯಾರಣ್ಯರು ಪ್ರಾರಂಭ ಮಾಡ್ತಾ ಇದ್ದಾರೆ. ಪುರಾಣ ಪಂಚಮಾನ್ ವೇದಾನ್ ಶಾಸ್ತ್ರಾಣಿ ವಿವಿಧಾನಿ ಚ ಜ್ಞಾತ್ವಾಪಿ ಅನಾತ್ಮವಿತ್ವೇನ ನಾರದಃ ಶೋಕಮಾಪ್ತವಾನ್. ಪುರಾಣ ಪಂಚಮಾನ್ ಅಂತ ಹೇಳಿದ್ರೆ 4 ವೇದಗಳು, ಆಮೇಲೆ 5ನೇ ವೇದ ಅಂತ ಅನಿಸ್ಕೊಂಡಿರೋದು ಇತಿಹಾಸ ಪುರಾಣ ಅಂತ ಇದೆ, ಮಹಾಭಾರತ ಅಂತ. ಹಾಗಾಗಿ 4 ವೇದಗಳು ತಿಳ್ಕೊಂಡಿದ್ದಾರೆ. ಅದು ಬಿಟ್ಟು ಬಾಕಿ ಏನೇನು ತಿಳ್ಕೊಬೇಕೋ ಅದೆಲ್ಲ ಕೂಡ ತಿಳ್ಕೊಂಡಿದ್ದಾರೆ. ಅವರು ವಿಷಯಗಳು ಬೇಕಾದಷ್ಟು ತಿಳ್ಕೊಂಡು ಸಂಗ್ರಹ ಮಾಡಿದ್ದಾರೆ ಅವರು. ಶಾಸ್ತ್ರಾಣಿ ವಿವಿಧಾನಿ ಚ, ಆಮೇಲೆ ನೋಡಿ ಪುರಾಣ ಪಂಚಮಾನ್ ವೇದಾನ್ ಅಂದ್ರೆ ವೇದಗಳು 4 ವೇದಗಳು, ಮಹಾಭಾರತ ಅನ್ನೋದು, ಪುರಾಣಗಳು ಅನ್ನೋದು, ಆಮೇಲೆ ಬೇರೆ ಬೇರೆ ಶಾಸ್ತ್ರಗಳು. ಆ ಶಾಸ್ತ್ರಗಳಲ್ಲಿ ಏನೇನೋ ಶಾಸ್ತ್ರಗಳು ಬರುತ್ತೆ, ಅಲ್ಲಿ ಪಟ್ಟಿ ಬರುತ್ತೆ ಚಾಂದೋಗ್ಯ ಉಪನಿಷತ್ತಲ್ಲಿ. ಗಂಧರ್ವ ವಿದ್ಯಾ, ಆಮೇಲೆ ಇದು ಈ ಹಾವಿನ ಸರ್ಪ ವಿದ್ಯಾ, ಇಂಥದ್ದೆಲ್ಲ ಬೇಕಾದಷ್ಟು ವಿದ್ಯೆ ಅವರು ಕಲ್ತಿರ್ತಾರೆ. ಅದೆಲ್ಲ ಅವರೇ ಪಟ್ಟಿ ಮಾಡಿ ಹೇಳ್ತಾರೆ. ವಿವಿಧಾನಿಚ ವಿವಿಧಾನಿಚ ಜ್ಞಾತ್ವಾಪಿ ಅನಾತ್ಮವಿತ್ವೇನ ನಾರದಃ ಶೋಕಮಾಪ್ತವಾನ್. ಇಷ್ಟೆಲ್ಲ ತಿಳ್ಕೊಂಡಿದ್ರು ಕೂಡ ಅನಾತ್ಮವಿತ್ವೇನ, ಆತ್ಮ ಅನ್ನೋದು ಮಾತ್ರ ತಿಳ್ಕೊಂಡಿಲ್ಲ. ಯಾಕೆ ಎಲ್ಲ ತಿಳ್ಕೊಂಡಿದ್ದಾರೆ, ಆತ್ಮ ಅನ್ನೋದು ಮಾತ್ರ ತಿಳ್ಕೊಂಡಿಲ್ಲ. ಆದ್ರೆ ವಸ್ತುಸ್ಥಿತಿ ಏನು ಅಂತ ಹೇಳಿದ್ರೆ, ನೀನು ಬೇರೆ ಎಲ್ಲವೂ ತಿಳ್ಕೊಂಡಿದ್ರು ಕೂಡ ಆತ್ಮವನ್ನು ತಿಳ್ಕೊಳ್ದೆ ಹೋದ್ರೆ ಏನು ಪ್ರಯೋಜನನೇ ಇಲ್ಲ. ಆತ್ಮ ಒಂದನ್ನು ತಿಳ್ಕೊಂಡ್ಬಿಟ್ರೆ ನೀನು ಬೇರೆ ಯಾವ್ದನ್ನು ತಿಳ್ಕೊಳ್ದೆ ಹೋದ್ರೂ ಕೂಡ ಪ್ರಯೋಜನ ಇಲ್ಲ, ಏನು ಹಾನಿ ಇಲ್ಲ ಅದರಿಂದ ಅಂತ. ಆತ್ಮ ಒಂದನ್ನು ತಿಳ್ಕೊಂಡು ಬಾಕಿ ಯಾವ್ದು ಗೊತ್ತಿಲ್ಲದೆ ಹೋದ್ರೂ ಕೂಡ ಹಾನಿ ಇಲ್ಲ. ಯಾಕೆಂದ್ರೆ ಈ ಆತ್ಮ ಅನ್ನೋದೇ ಕೂಡ ಎಂಥದ್ದು ಅಂತ ಹೇಳಿದ್ರೆ, ನಮ್ಗೆ ಹಿಂದಿನ ಸಾಧ್ವೇದ್ಯಾಲ್ ನೋಡಿತರ ಈ ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಗ ಆಗುತ್ತೆ. ಆದ್ರೆ ಎಲ್ಲವನ್ನೂ ತಿಳ್ಕೊಂಡು ಇದೊಂದು ಮಾತ್ರ ತಿಳ್ಕೊಳ್ದೆ ಹೋದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ, ಪುರುಷಾರ್ಥ ಏನು ಇಲ್ಲ ಅದರಿಂದ ಅಂತ. ಹಾಗಾಗಿ ಪುರುಷಾರ್ಥ ಅಂದ್ರೆ ದುಃಖ ನಿವೃತ್ತಿ, ಮೋಕ್ಷ ಅನ್ನೋದು ಅದು ಯಾವಾಗ ಬರುತ್ತೆ ಅಂದ್ರೆ ಆತ್ಮಜ್ಞಾನದಿಂದ ಮಾತ್ರ ಬರುತ್ತೆ ಅದು. ವೇದಾಭ್ಯಾಸಾತ್ ಪುರಾ ತಾಪತ್ರಯ ಮಾತ್ರೇಣ ಶೋಕಿತ, ಪಶ್ಚಾತ್ತು ಅಭ್ಯಾಸ ವಿಸ್ಮಾರ ಭಂಗಗರ್ಭೈಶ್ಚ ಶೋಕಿತ. ಇವಾಗ ಶೋಕ ಅನ್ನೋದು ಏನು ಅಂತ ಒಂದು ವಿವರಣೆ ಕೊಡ್ತಾ ಇದ್ದಾರೆ. ಶೋಕ ಅಂದ್ರೆ ಇವ್ರು ಹೇಳ್ತಾ ಇದ್ದಾರೆ, ವೇದಾಭ್ಯಾಸಕ್ಕೆ ಮುಂಚೆ ತಾಪತ್ರಯ ಮಾತ್ರ ಇತ್ತು ನಮಗೆ. ಅಂದ್ರೆ ತಾಪತ್ರಯ ಅಂದ್ರೆ ಏನು? ಆದಿ ಭೌತಿಕ, ಆದಿ ದೈವಿಕ, ಆದಿ ಆಧ್ಯಾತ್ಮಿಕ ಅಂತ 3. ನೋಡಿ, ಸಾಮಾನ್ಯವಾಗಿ ನಾವು ತಾಪತ್ರಯ ಅಂತ ಎಲ್ಲರೂ ಉಪಯೋಗಿಸ್ತೀವಿ, ಶಬ್ದ ಉಪಯೋಗಿಸ್ತೀವಿ. ಸಾಮಾನ್ಯ ಇದು ಏನು ಓದು ಬರ ಇಲ್ಲದೇ ಇರೋರು, ಇವರು ಕೂಡ ತುಂಬಾ ಅಶಿಕ್ಷಿತರು ಅಂತ ಹೇಳ್ತೀವಲ್ಲ, ಅವರು ಕೂಡ ಈ ಶಬ್ದವನ್ನು ಉಪಯೋಗಿಸ್ತಾರೆ. ಏನಪ್ಪ ನಮ್ ತಾಪತ್ರಯ ನಮ್ಗೆ, ನಿಮ್ ತಾಪತ್ರಯ ನಿಮ್ಗೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ತಾಪತ್ರಯ ಅಂದ್ರೆ ಏನು ಅಂತ ಕೇಳಿದ್ರೆ ಹೇಳಕ್ ಬರೋದಿಲ್ಲ. ಆದ್ರೆ ಶಾಸ್ತ್ರದಲ್ಲಿ ಅದನ್ನ ಹೇಳ್ಕೊಟ್ಟಿದ್ದಾರೆ. ಏನಂದ್ರೆ 3 ವಿಧವಾದ ತಾಪಗಳು ನಮ್ಗೆ ಇರುತ್ತೆ. ಆಧ್ಯಾತ್ಮಿಕ, ಆದಿದೈವಿಕ, ಆದಿ ಭೌತಿಕ ಅಂತ. ಆಧ್ಯಾತ್ಮಿಕ ತಾಪ ಏನು ಅಂತ ಹೇಳಿದ್ರೆ, ನಮ್ಮ ಶರೀರಕ್ಕೆ ಮನಸ್ಸಿಗೆ ಬರುವ ರೋಗಗಳು, ಶರೀರಕ್ಕೆ ಬರೋ ಕಾಯಿಲೆಗಳು, ಆಮೇಲೆ ಮನಸ್ಸಿಗೆ ಬರೋ ತಾಪಗಳು, ರೋಗಗಳು ಅಂತ ಇದೆಯಲ್ಲ ಅವುಗಳು, ಇದಕ್ಕೆಲ್ಲ ಆಧ್ಯಾತ್ಮಿಕ ಅಂತ ಹೇಳಿದ್ದಾರೆ. ಇದು ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದು, ಡೈರೆಕ್ಟ್ ಆಗಿ ಅವನ ಶರೀರ ಮತ್ತು ಮನಸ್ಸು ಇದಕ್ಕೆ ಸಂಬಂಧಪಟ್ಟಿದ್ದು ಈ ಆಧ್ಯಾತ್ಮಿಕ ಅನ್ನೋದು. ಆದಿ ಭೌತಿಕ ಅನ್ನೋದು ಈ ಪ್ರಕೃತಿಯಲ್ಲಿ ಕೆಲವ ದುಷ್ಟ ಶಕ್ತಿಗಳಿರುತ್ತೆ ನಮ್ಗೆ. ಆ ಶಕ್ತಿಗಳಿಂದ ನಮ್ಗೆ ಹಾನಿ ಆಗ್ತಾ ಇರುತ್ತೆ. ಅದು ಕಳ್ಳರಾಗಿರ್ಬೋದು, ದರೋಡೆ ಮಾಡಿರೋ ಕಳ್ಳರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಹಾವು ಹುಳಿ ಇಂಥವುಗಳಿಂದ ಬರೋದಕ್ಕೆ ಆದಿ ಭೌತಿಕ ಅಂತ ತಾಪ ಅಂತ ಹೇಳಿದ್ದಾರೆ. ಆದಿ ದೈವಿಕ ಅನ್ನೋದು ಯಾವುದು ಅಂದ್ರೆ ಈ ನ್ಯಾಚುರಲ್ ಫೋರ್ಸಸ್ ಅಂತ ಹೇಳ್ತೀವಲ್ಲ, ನ್ಯಾಚುರಲ್ ಕ್ಯಾಲಮಿಟೀಸ್ ಅಂತ ಹೇಳ್ತೀವಲ್ಲ, ಭೂಕಂಪ, ಸುನಾಮಿ ಇಂತೆಲ್ಲ ಹೇಳ್ತೀವಲ್ಲ, ಅವುಗಳಿಂದ ಬರೋದು. ಕೊರೋನಾದಲ್ಲೂ ಕೂಡ ಸೇರಿಸ್ಬೋದು ಅದರಲ್ಲಿ. ಇವುಗಳಿಂದ ಬರೋದಿನ್ನ ಆದಿ ಭೌತಿಕ, ಆದಿ ದೈವಿಕ ಅಂತ ಹೇಳಿದ್ದಾರೆ. ಹೀಗಾಗಿ ಈ 3 ವಿಧವಾದ ತಾಪಗಳು ನಮ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಶರೀರ ಇರಬಾರ್ದು. ಶರೀರ ಅಂತ ಒಬ್ಬನಿಗೆ ಬಂದ್ಬಿಟ್ರೆ ಅವನಿಗೆ ಈ 3 ವಿಧವಾದ ತಾಪ ತಪ್ಪಿದ್ದಲ್ಲ ಅಂತ ಇರುತ್ತೆ. ಹಾಗಾಗಿ ಈ 3 ತಾಪಗಳಿಂದ ಒಬ್ಬ ಬಿಡಿಸ್ಕೋಬೇಕು ಅಂತ ಹೇಳಿದ್ರೆ ಶರೀರ ಮತ್ತೆ ಬರದೇ ಇರೋ ತರ ರೀತಿ ಮಾಡ್ಕೋಬೇಕು ಅವನು. ಅದಕ್ಕೆ ದಾರಿ ಏನು ಅಂತ ಹೇಳಿದ್ರೆ ಆತ್ಮಜ್ಞಾನವನ್ನು ಪಡ್ಕೊಳ್ಳೋದೊಂದೇ ದಾರಿ ಅಂತ ಇದೆ. ಹಾಗಾಗಿ ಹೇಳ್ತಾ ಇದ್ದಾರೆ, ವೇದಾಭ್ಯಾಸಾತ್ ಪುರಾ ತಾಪತ್ರಯ ಮಾತ್ರೇನ ಶೋಕಿತ. ಅವಾಗ ವೇದಾಭ್ಯಾಸವೆಲ್ಲ ನೋಡಿ, ವೇದಾಭ್ಯಾಸ ಅನ್ನೋದು ಒಂದು ವಿದ್ಯೆ. ಆ ವಿದ್ಯೆಯನ್ನು ಕಲಿಯಕ್ ಮುಂಚೆ ಏನಾಯ್ತು ಅಂತ ಹೇಳಿದ್ರೆ ಒಬ್ಬನಿಗೆ ಈ ತಾಪತ್ರಯ ಮಾತ್ರ ಇತ್ತು. ವಿದ್ಯೆ ಕಲಿತ ಮೇಲೆ ಒಂದು ತೊಂದರೆ ಇದೆ. ಅದೇನ್ ತೊಂದರೆ ಅಂದ್ರೆ ಅಭ್ಯಾಸ ವಿಸ್ಮಾರ ಭಂಗಗರ್ವೈಹಿ ಚ ಶೋಕಿತ. ಇವಾಗ ವೇದಾಭ್ಯಾಸ ಮಾಡಿದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಅಭ್ಯಾಸ ಮಾಡುವುದೇ ಒಂದು ಕೆಲಸ, ಅದೇ ಒಂದು ಕಷ್ಟ. ಯಾಕಂದ್ರೆ ಅಭ್ಯಾಸ ಮಾಡದೆ ಹೋದ್ರೆ ಗುರುಗಳು ಬೈತಾರೆ.
ಸರಿಯಾಗಿ ನೀನ್ ಮಾಡ್ಲಿಲ್ಲ, ನಿನ್ಗೆ ವಿದ್ಯೆ ಬರಲ್ಲ ಅಂತ ಹೇಳಿ ಬೈತಾರೆ. ಹಾಗಾಗಿ ಇವನಿಗೆ ಮಾನ ಹೋಗುತ್ತೆ, ಹಾಗಾಗಿ ಅಭ್ಯಾಸ ಮಾಡ್ಲೇಬೇಕಾಗುತ್ತೆ. ಆಮೇಲೆ ವಿಸ್ಮಾರ ಅಂತ ಹೇಳಿದ್ರೆ ಏನು, ಅಭ್ಯಾಸ ಮಾಡಿದ್ರೆ ಮರಿದೇ ಇರ್ಬೇಕು, ಮರ್ತೋಗದೆ ಇರ್ಬೇಕು ಅವನು. ಯಾಕಂದ್ರೆ ಮರ್ತು ಬಿಟ್ಟ ಅಂತ ಹೇಳಿದ್ರೆ ಅವನಿಗೆ ಆ ವಿದ್ಯೆಯಿಂದ ಅವನಿಗೆ ಲೋಕದಲ್ಲಿ ಏನೂ ಪ್ರಯೋಜನ ಆಗೋದಿಲ್ಲ. ಅವನಿಗೆ ಯಾರಾದ್ರೂ ಒಂದ್ ಕಡೆ ಅವನಿಗೆ ಈ ವಿದ್ಯೆ ಮಾಡಿದಾನೆ, ಕಲ್ತಿದ್ದಾನೆ, ಇವನು ಕೆಲಸ ಕೊಡೋಣ ಅಂತ ಹೇಳಿದ್ರೆ ಆ ಕೆಲಸ ಚೆನ್ನಾಗಿ ನಿರ್ವಹಣೆ ಮಾಡ್ಬೇಕು. ಅವನ ಒಂದು ಕಡೆ ಒಂದು ವೇದ ಅಧ್ಯಾಪಕರಾಗಿ ಒಂದ್ ಕಡೆ ಸೇರಿಸ್ಕೊಂಡ್ರು ಅಂದ್ರೆ ಅವನಿಗೆ ಅದು ಮರ್ತೋಗದೆ ಅದನ್ನ ಇದ್ರೇನೆ ಅವನ ಅದನ್ನ ಹೇಳ್ಕೊಡಕ್ಕಾಗುತ್ತೆ. ಆದ್ರೆ ಮರ್ತೋಗ್ಬಿಟ್ಟ ಅಂತ ಹೇಳಿದ್ರೆ ಪ್ರಾಬ್ಲಮ್ ಬಂದಿರುತ್ತೆ ಅವನಿಗೆ ಅಭ್ಯಾಸ. ಹಾಗಾಗಿ ಅಭ್ಯಾಸ ಮಾಡೋದೇ ಒಂದು ಕಷ್ಟ ಆಗುತ್ತೆ. ಆಮೇಲೆ ವಿಸ್ಮರ ಅಂದ್ರೆ ಅದನ್ನ ಅಭ್ಯಾಸ ಮಾಡಿದ್ದನ್ನ ಮರ್ತೋಗ್ಬಿಟ್ರೆ ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಮೂರನೇ ಕಷ್ಟ ಏನು ಅಂತ ಹೇಳಿದ್ರೆ ಭಂಗಗರ್ವೈಹಿ ಅಂತ ಹೇಳ್ತಾ ಇದಾರೆ. ಭಂಗಗರ್ವ ಅಂತ ಹೇಳಿದ್ರೆ ಏನು ಅಂದ್ರೆ ಇವನಿಗೆ ನಾನು ತುಂಬಾ ಅಭ್ಯಾಸ ಮಾಡಿದೀನಿ ಅಂತ ಇವನಿಗೊಂದು ಗರ್ವ ಇದ್ರೆ ಭಂಗ ಆಗುತ್ತೆ. ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಇವನ್ಗೆ ಪರೀಕ್ಷೆ ಮಾಡುವಾಗ ಆಗುತ್ತೆ. ಯಾರೋ ಪರೀಕ್ಷೆಗೆ ಇರ್ತಾರೆ, ಅದು ಕಾಂಪಿಟೇಷನ್ ಹೋಗ್ತಾನೆ, ಅಥವಾ ಇವನ್ಗೆ ನೋಡಿ ಎಲ್ಲೆಲ್ಲ ಯಾವ ತರ ಆಗುತ್ತೆ ಅಂತ ಹೇಳಿದ್ರೆ ಇವನು ಒಂದು ಕಡೆ ಒಂದು ಸಭೆಗೆ ಹೋಗಿರ್ತಾನೆ, ಜಾಸ್ತಿ ತಿಳ್ಕೊಂಡಿರೋ ಯಾರೋ ಒಬ್ರು ಇದ್ದಾರೆ ಅಂತ ಹೇಳಿದ್ರೆ ಅವರಿಂದ ಇವನಿಗೆ ಅಷ್ಟು ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರೆ ಅವಮಾನ ಆಗೋಗುತ್ತೆ ಅವನಿಗೆ. ಹಾಗಾಗಿ ಇವನು ನನ್ಗೆ ಎಲ್ಲ ಗೊತ್ತು ಅಂತ ಅನ್ಕೊಂಡಿರ್ತಾನೆ, ಅದ್ ಕೆಲವು ಸತಿ ಡಿಕ್ಲೇರ್ ಮಾಡಿರ್ತಾನೆ ಹೊರಗಡೆ, ಆದ್ರೆ ಅದಕ್ಕೆ ಏನಾದ್ರು ಇದು ಕೇಳಕ್ ಆಗದೆ ಇರೋ ಒಂದು ಸಿಚುವೇಶನ್ ಬಂದ್ಬಿಟ್ರೆ ಅವಾಗ ಅವನಿಗೆ ತುಂಬಾ ಅವಮಾನ ಆಗುತ್ತೆ, ಅದು ಗರ್ವಭಂಗ ಆಗುತ್ತೆ. ಅದು ಇದು ಕೂಡ ಕಷ್ಟನೇ ಅದು. ಹಾಗಾಗಿ ಸಾಮಾನ್ಯವಾಗಿ ಹೇಳ್ತಾರೆ ಇದರಲ್ಲಿ ಯಾವುದು ಈ ಭರ್ತೃಹರಿ ವೈರಾಗ್ಯ ಶತಕಂ ಅಂತ ಅವ್ರು ಮಾಡಿದಾರಲ್ಲ, ಅದರಲ್ಲಿ ಯಾವ್ದ್ಯಾವ್ದ್ರಿಂದ ನಮ್ಗೆ ಭಯ ಅಂತ ಹೇಳುವಾಗ ಈ ಶಾಸ್ತ್ರ ಅನ್ನೋದ್ರಿಂದ ಯಾರಿಗೆ ವಿದ್ವತ್ ಇರೋನಿಗೆ ಈ ಶಾಸ್ತ್ರ ಚೆನ್ನಾಗಿ ಅವ್ನಿಗೆ ಯಾರಿಗೆ ಇದೆಯೋ ಅವನಿಗೆ ವಿದ್ವಾಂಸರಿಂದ ಒಂದು ಭಯ ಇರುತ್ತೆ ಅವನಿಗೆ. ಹಾಗಾಗಿ ಯಾಕಂದ್ರೆ ಅವನಿಗೆ ಈ ತರ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಕ್ ಆಗದೆ ಹೋದ್ರೆ ಅವನಿಗೆ ಗರ್ವ ಇರೋದು ಭಂಗ ಆಗುತ್ತೆ. ಅದು ಈಗೆಲ್ಲ ಒಂದು ಕಷ್ಟಗಳಿದೆ ಅಂತ ಅವ್ರು ಹೇಳಿದ್ರು. ಹಾಗಾಗಿ ವೇದಾಭ್ಯಾಸ ಮಾಡಕ್ ಮುಂಚೆ ತಾಪತ್ರಯ ಮಾತ್ರ ನಂಗೆ ಕಷ್ಟ ಇತ್ತು, ಆದ್ರೆ ವೇದಾಭ್ಯಾಸ ಮಾಡಿದ್ಮೇಲೆ ಇವುಗಳಿಂದ ಕಷ್ಟ ಏನು, ಅಭ್ಯಾಸ ಮಾಡೋದು, ಮರಿದೇ ಇರೋದು, ಆಮೇಲೆ ಗರ್ವಭಂಗ, ಇಂಥದ್ದೆಲ್ಲ ಕಷ್ಟಗಳಿರುತ್ತೆ ಅಂತ ಹೇಳ್ತಾರೆ. ಶೋಕಂ ತರತಿ ಆತ್ಮವೇದಿ ಇತಿ ಅಭಿಜ್ಞೇಭ್ಯ ಶ್ರುತಂ ವಚಃ ಶೋಕಪಾರಂ ನಯ ಇತಿ ಉಕ್ತ್ವಾ ನಾರದೋ ಗುರುಮಾಪ್ತವಾನ್. ಅವಾಗ ಶೋಕಂ ತರತಿ ಆತ್ಮವೇದಿ, ಆತ್ಮವಿತ್ ಶೋಕಂ ತರತಿ. ನಾರದರು ಇಷ್ಟೆಲ್ಲ ತಿಳ್ಕೊಂಡಿದ್ರು ಕೂಡ ಅವರು ಎಲ್ಲಾದ್ರೂ ಸಭೆಯಲ್ಲಿ ಹೋಗಿರೋ ಯಾವ್ದಾದ್ರು ಒಂದು ಇದಕ್ಕೆ ಹೋಗಿರುವಾಗ ಏನೋ ಯಾವ್ದಾದ್ರು ಒಂದು ಒಂದು ಸಮೂಹ, ಯಾವ್ದಾದ್ರು ವಿದ್ವತ್ ಸಭೆ ಅಂತದೆಲ್ಲ ಇರ್ತಲ್ಲ, ಅಂತ ಕಡೆ ಹೋಗಿರುವಾಗ ಅದ್ರಲ್ಲಿ ಯಾರೋ ಒಬ್ರು ಮಾತಾಡಿದ್ದಾರೆ, ಈ ತರ ಆತ್ಮಜ್ಞಾನವನ್ನು ಪಡ್ಕೊಂಡ್ರೇನೆ ಶೋಕ ಅನ್ನೋದು ಹೋಗೋದು ಅಂತ ಯಾರೋ ಕೇಳಿದೆ, ಕಿವಿಗೆ ಬಿದ್ದಿದೆ. ಅವಾಗ ಇವನಿಗೆ ಒಂದು ಕುತೂಹಲ ಬಂದಿದೆ, ಇವರಿಗೆ ಅದನ್ನ ನಾವು ತಿಳ್ಕೊಬೇಕು ಹೇಗಾದ್ರೂ ಹೋಗಿ ಅಂತ. ಯಾಕಂದ್ರೆ ಆ ಸಭೆಯಲ್ಲಿ ಕೇಳಿ ತಿಳ್ಕೊಳ್ಳೋ ತರ ಇದು ಅವಕಾಶ ಇಲ್ಲ ಅಲ್ಲಿ, ಆದ್ರೆ ಕಿವಿಗೆ ಏನೋ ಬಿದ್ದಿದೆ. ಈ ತರ ನಮ್ಗೆ ತುಂಬಾ ಕಡೆ ಆಗುತ್ತೆ ಇದು. ಯಾಕಂದ್ರೆ ನಾವೇ ಕೂಡ ಎಲ್ಲೋ ಒಂದು ಅದಕ್ಕೇನೆ ನೋಡಿ ನಾವು ಗ್ರಂಥಗಳು ಓದ್ಬೇಕು ಅಂತ ಹೇಳ್ತಾರೆ, ಪ್ರವಚನಗಳು ಕೇಳ್ಬೇಕು ಅನ್ನೋದು, ಇದಕ್ಕೆಲ್ಲ ತುಂಬಾ ಪ್ರಯೋಜನ ಇದೆ. ನಾವು ಗ್ರಂಥಗಳು ಓದ್ತಾ ನಮ್ಗೆ ತುಂಬಾ ತಿಳಿದೇ ಇರೋ ವಿಷಯಗಳೆಲ್ಲ ತಿಳುವಳಿಕೆ ಬರುತ್ತೆ. ನಮಗೆ ಸಂಶಯ ಇರೋದೆಲ್ಲ ಎಷ್ಟೋ ಕಡೆ ನಮ್ಗೆ ಗ್ರಂಥಗಳು ಓದುವಾಗ ಸಂಶಯ ಪೂರ್ತಿ ಆಗುತ್ತೆ. ಅಥವಾ ಸಂಶಯ ಹೊಸದಾಗಿ ಬಂದ್ರೆ ಅದನ್ನ ಪೂರ್ತಿ ಮತ್ತೆ ನಿವಾರಣೆ ಮಾಡ್ಕೊಳ್ಳೋಣ ಅಂತ ನಾವು ಮತ್ತೆ ಅದಕ್ಕೆ ಇದು ಎಫರ್ಟ್ಸ್ ಹಾಕ್ತೀವಿ ನಾವು. ಅದೇ ತರ ಪ್ರವಚನಗಳು ಅಷ್ಟೇನೆ, ನಮ್ಗೆ ಸಂಬಂಧಪಟ್ಟಿದ ಒಂದು ವಿಷಯಗಳಲ್ಲಿ ಪ್ರವಚನಗಳನ್ನ ಕೇಳ್ತಾ ನಮ್ಗೆ ತುಂಬಾ ಪ್ರಯೋಜನ ಇದೆ ಅದಕ್ಕೆ. ಸೊ ಹೀಗಾಗಿ ಇವರು ಕೂಡ ಆತರ ಎಲ್ಲೋ ಒಂದ್ ಕಡೆ ಪ್ರವಚನದಲ್ಲಿ ಕೇಳಿದ್ದಾರೆ ಇವರು, ಈ ತರ ಆತ್ಮಜ್ಞಾನವನ್ನು ಪಡ್ಕೊಂಡವ್ರಿಗೆ ಮಾತ್ರನೇ ಶೋಕ ಹೋಗುದು ಅಂತ. ಶೋಕ ಹೋಗ್ಬೇಕು ಅಂತ ಎಲ್ಲರಿಗೂ ಇದೆ, ಹಾಗಾಗಿ ಇದನ್ನ ನಾವ್ ಹೇಗಾದ್ರೂ ಪಡ್ಕೋಬೇಕು ಅಂತ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸನತ್ ಕುಮಾರ್ ಹತ್ರ ಬಂದು ಇದನ್ನ, ಅವ್ರು ಕೂಡ ಅಷ್ಟೇ ನೋಡಿ, ಯಾರು ಹೇಳ್ಕೊಡ್ತಾರೆ ಇದನ್ನ ಅಂತ ಅವ್ರಿಗೆ ಯಾರೋ ಹೇಳಿರ್ತಾರೆ ಇಂಥ ಕಡೆ ಹೋಗಿ ಅಂತ. ಇದೇ ತರನೇ ಬೇಕಾದಷ್ಟು ಆಗುತ್ತೆ ಇದು. ಶೃಂಗೇರಿಗೆ ಕೂಡ ಅಷ್ಟೇನೆ, ಗುರುಗಳ ಹತ್ರ ಬರೋದು ಕೂಡ ಎಷ್ಟೋ ಜನ ಯಾರು ಹೇಳಿ ಬಂದಿರ್ತಾರೆ, ಅಥವಾ ಗುರುಗಳ ಪ್ರವಚನ ಎಲ್ಲೋ ಕೇಳಿರ್ತಾರೆ, ಯೂಟ್ಯೂಬ್ ಅಲ್ಲೋ ಕೇಳಿರ್ತಾರೆ. ನಮ್ಗೆ ನಮ್ಗೆ ಸ್ವಲ್ಪ ಸಂಶಯ ಎಲ್ಲ ಇದೆ, ನೇರಾಗಿ ಶೃಂಗೇರಿಗೆ ಹೋಗಿ ಕೇಳೋಣ ಅವ್ರಿಗೆ ಅಂತ ಹೋಗ್ತಾನೆ. ಹೋದ್ಮೇಲೆ ಅವನಿಗೆ ಇಂಥದ್ದೆಲ್ಲ ಗೊತ್ತಾದ್ರೆ, ನೋಡಿ ಇಂಥದ್ದೆಲ್ಲ ಕಲಿ, ನೀನು ಇಂಥ ಪಾಠಗಳನ್ನ ಮಾಡ್ಕೋ ಅಂತ. ಯಾರ ಹತ್ರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವ್ರು ಕೆಲವು ವಿದ್ವಾಂಸರನ್ನ ತೋರಿಸ್ಕೊಡ್ತಾರೆ, ಇಂಥ ವಿದ್ವಾಂಸರಿದ್ದಾರೆ, ಅವರಲ್ಲಿ ಇಂಥ ವಿದ್ವಾಂಸರಿದ್ದಾರೆ, ಅವ್ರ ಹತ್ರ ಹೋಗಿ ನೀನ್ ಕಲಿ ಅಂತ ಗುರುಗಳು ಅನುಗ್ರಹ ಮಾಡ್ತಾರೆ. ಸೊ ಹೀಗೆಲ್ಲ ಆ ಜನಕ್ಕೆ ಈ ತರ ಆಗೋದಿದೆ. ಹೀಗೆ ಯಾರೋ ಕೆಲವ್ರಿಗೆಲ್ಲ ಯಾರೋ ಸ್ನೇಹಿತರ ಹತ್ರ, ಆಫೀಸಲ್ಲಿ ಸ್ನೇಹಿತರ ಹತ್ರ ಮಾತಾಡ್ತಾ ಇದ್ದಾಗ ಅವ್ನಿಗೆ ಅವ್ರ ಮುಖಾಂತರ ಗುರುಗಳ ಹತ್ರ ಹೋಗ್ಬೇಕು ಅಂತ ಬರುತ್ತೆ. ಸೊ ಹೀಗೆ ನಮ್ಗೆ ನಾನಾ ರೀತಿಯಿಂದ ಕಾಂಟ್ಯಾಕ್ಟ್ ಅನ್ನೋದು ಬರುತ್ತೆ ಮಹಾತ್ಮ ಹತ್ರ ಹೋಗಕ್ಕೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಶೋಕಂ ತರತಿ ಆತ್ಮವೇದಿ ಇತಿ ಅಭಿಜ್ಞೇಭ್ಯ ಶ್ರುತಂ ವಚಃ. ಅಭಿಜ್ಞ ಅಂತ ಹೇಳಿದ್ರೇನು, ಈ ವಿಷಯ ತಿಳುವಳಿಕೆ ಇರೋರು ಯಾರೋ ಹೇಳಿದನ್ನ ಇವ್ರು ಕೇಳ್ಕೊಂಡು ಏನ್ ಮಾಡಿದ್ದಾರೆ, ಶೋಕಪಾರಂ ನಯ ಇತಿ ಉಕ್ತ್ವಾ ನಾರದಃ ಗುರುಮಾಪ್ತವಾನ್.
ಹಾಗಾಗಿ ಶೋಕದ ಒಂದು ಆ ಕಡೆಗೆ ಶೋಕ ಇಲ್ಲಿದೆ ಇಲ್ಲಿಗೆ, ಅದನ್ನ ದಾಟಿ ಹೋಗ್ಬೇಕು ನಾವು ಅಂತ ಒಂದು ಬುದ್ಧಿಯಿಂದ ಅವರು ಸನತ್ ಕುಮಾರ್ ಹತ್ರ ಬಂದು ಕೇಳ್ತಾ ಇದ್ದಾರೆ. ಬಹುಗ್ರಂಥಾಭ್ಯಾಸತಃ ತೇ ಮಹತಿ ಶಬ್ದವಾಸನ ನಾಮ ಬ್ರಹ್ಮೇತಿ ಉಪಾಸಸ್ವ ಅತಃ ಇತಿ ಪ್ರೋವಾಚ ತಂ ಗುರುಹು. ಇವಾಗ ನೇರಾಗಿ ಇವರು ಸಬ್ಜೆಕ್ಟ್ ಬರ್ತಾ ಇದ್ದಾರೆ. ಅಲ್ಲಿ ಉಪನಿಷತ್ತಲ್ಲಿ ಏನ್ ಬರುತ್ತೆ, ಇವ್ರು ಏನೇನು ವಿದ್ಯೆ ಓದಿದಾರೋ ಅದೆಲ್ಲ ಪಟ್ಟಿ ಮಾಡ್ತಾರೆ. ಪಟ್ಟಿ ಮಾಡಿದ್ಮೇಲೆ ಆಮೇಲೆ ನಿಧಾನಕ್ಕೆ ಇವತ್ತು ಇದು ಪ್ರಾರಂಭ ಆಗುತ್ತೆ ಇವರಿಗೆ ಪಾಠ. ಇಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಮೊಟ್ಟ ಮೊದಲು ಇವರಿಗೆ ಶುರು ಮಾಡ್ತಾ ಇದ್ದಾರೆ. ಹೇಳ್ತಾರೆ, ನೋಡು ನೀನು ತುಂಬಾ ಶಬ್ದಗಳು ಅಂದ್ರೆ ನಿನಗೆ ತಿಳಿದಿರೋದೆಲ್ಲ ಬೇಕಾದಷ್ಟು ಶಬ್ದಗಳು, ಯಾಕಂದ್ರೆ ಬೇಕಾದಷ್ಟು ಶಾಸ್ತ್ರ ಓದಿದ್ದಾರೆ. ಅದರಿಂದ ಆ ಶಾಸ್ತ್ರದ ಇನ್ಫಾರ್ಮೇಶನ್, ಈ ಶಾಸ್ತ್ರದ ಇನ್ಫಾರ್ಮೇಶನ್, ಈ ಶಬ್ದ ಆ ಶಬ್ದ ಅಂತ ಬೇಕಾದಷ್ಟು ವಿಷಯ ಗೊತ್ತಾಗಿದೆ. ನೋಡಿ ಇವಾಗ ಇದ್ರಲ್ಲಿ ಏನ್ ವಿಶೇಷ ಅಂತ ಹೇಳಿದ್ರೆ, ಒಂದೊಂದು ಶಬ್ದಕ್ಕೂ ಒಂದೊಂದು ಶಾಸ್ತ್ರಕ್ಕೂ ಕೂಡ ಪಾರಿಭಾಷಿಕ ಶಬ್ದ ಅಂತ ಇದು ಇರುತ್ತೆ, ಅದು ಸೆಟ್ ಆಫ್ ಇರುತ್ತೆ. ಇವಾಗ ಸಂಗೀತ ಅಂತ ಶಾಸ್ತ್ರ ತಗೊಂಡ್ರೆ ಅದರಲ್ಲಿ ಪಲ್ಲವಿ, ಅನುಪಲ್ಲವಿ, ರಾಗ, ಅದಕ್ಕೆ ಬೇಕಾದಷ್ಟು ಮೇಳಕರ್ತ, ಬೇಕಾದಷ್ಟು ಪಾರಿಭಾಷಿಕ ಶಬ್ದ ಅಲ್ಲಿರುತ್ತೆ. ಅದು ತಾಳ, ಲಯ ಅಂತ ಬೇಕಾದಷ್ಟು ಇರುತ್ತೆ. ವೆರಸ್ ವ್ಯಾಕರಣ ಶಾಸ್ತ್ರ ಅಂತ ತಗೊಂಡ್ರೆ ಅದರಲ್ಲಿ ಪ್ರಕೃತಿ, ಪ್ರತ್ಯಯ ಅಂತ ಹೇಳ್ಬಿಟ್ಟು ಬೇಕಾದಷ್ಟು ಸಂಧಿ, ಸಮಾಸ ಅಂತ ಬೇಕಾದಷ್ಟು ಶಬ್ದಗಳು ಅಲ್ಲಿರುತ್ತೆ. ಈ ತರ ಒಂದೊಂದು ಜ್ಯೋತಿಷ್ಯ ಅಂತ ತಗೊಂಡ್ರೆ ಅದರಲ್ಲಿ ಗ್ರಹಗಳು, ಆ ವಿಷಯಗಳೆಲ್ಲ ಬರುತ್ತೆ ಅದ್ರಲ್ಲಿ, ಅದಕ್ಕೆ ಲೆಕ್ಕಾಚಾರ ಮಾಡೋದು ಇದೆಲ್ಲ ಬರುತ್ತೆ ಅದರಲ್ಲಿ. ಈ ತರ ಒಂದೊಂದು ಶಾಸ್ತ್ರಕ್ಕೂ ಅದಕ್ಕೆ ಅಂತ ಇರೋ ಪಾರಿಭಾಷಿಕ ಶಬ್ದಗಳಿರುತ್ತೆ. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಬೇಕಾದಷ್ಟು ಶಾಸ್ತ್ರಗಳು ಓದಿರೋದ್ರಿಂದ ಇವ್ರಿಗೆ ಬೇಕಾದಷ್ಟು ಆ ಒಂದು ಪರಿಚಯ ಇವರಿಗೆ ತುಂಬಾ ಇದೆ ಅವ್ರಿಗೆ. ಅವಾಗ ಇವ್ರು ಏನ್ ಮಾಡ್ತಾ ಇದ್ರೆ ಪಾಠ ಮಾಡುವಾಗ ಎತ್ತೆಟ್ಟಿಗೆ ಇವರಿಗೆ ಉಪದೇಶ ಮಾಡುವಾಗ ಸನತ್ ಕುಮಾರ್ ಏನ್ ಮಾಡ್ತಾರೆ ಅಂದ್ರೆ, ನಿನಗೆ ಈ ನಾಮ ಅನ್ನೋದೆಲ್ಲ ನಿನಗೆ ತುಂಬಾ ಫೆಮಿಲಿಯರ್ ಆಗಿರೋದ್ರಿಂದ ಆ ನಾಮವನ್ನೇ ನೀನು ಬ್ರಹ್ಮವಾಗಿ ಉಪಾಸನೆ ಮಾಡು ಅಂತ ಹೇಳ್ತಾರೆ. ನಾಮವನ್ನೇ ನೀನು ಬ್ರಹ್ಮವಾಗಿ ಉಪಾಸನೆ ಮಾಡು ಅಂತ ಅವ್ರಿಗೆ ಮೊಟ್ಟ ಮೊದಲು ಉಪದೇಶ ಕೊಡ್ತಾರೆ. ಯಾವ್ಯಾವ ಶಬ್ದ ಅಂತ ನಿನ್ಗೆ ಇದೆಯಲ್ಲ, ನಾಮ ಅಂತ ಇದೆಯಲ್ಲ, ಆ ನಾಮವನ್ನ ನೀನು ಬ್ರಹ್ಮ ಅಂತ ಉಪಾಸನೆ ಮಾಡು. ಇದು ಒಂದು ಬಿಗಿನಿಂಗ್ ಸ್ಟೇಜ್ ಇದು. ಸೊ ಹೀಗೆ ನಮಗೆ ಹೇಳ್ತಾ ಬಂದು ಮುಂದಕ್ಕೆ ಅದು ಹೇಗೆ ಮುಂದುವರಿಯುತ್ತೆ, ಅವರಿಗೆ ಪಾಠ ಮಾಡೋ ಕ್ರಮ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನ ಮುಂದಕ್ಕೆ ಹೇಳ್ತಾರೆ ಅವರು. ಸ್ವಶಬ್ದ ವಾಸನಾಂ ತ್ಯಕ್ತ್ವಾ ಪ್ರಾಪ್ಸ್ಯಸಿ ಬ್ರಹ್ಮವಾಸನಾಂ ಪಶ್ಚಾತ್ ಬ್ರಹ್ಮಣ ಆತ್ಮತ್ವಂ ವಕ್ಷ್ಯಾಮಿ ಇತಿ ಗುರೋ ಮತಿ. ಗುರುಗಳು ಸನತ್ ಕುಮಾರರು ಯಾವ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಇವರಿಗೆ ಈ ತರ ಹೇಳಿದ್ರು, ಈ ನಾಮಗಳನ್ನ ನೀನು ಬ್ರಹ್ಮವಾಗಿ ಉಪಾಸನೆ ಮಾಡುತ್ತಾ ಯಾವ ಕಾರಣಕ್ಕೆ ಹೇಳಿದ್ರು ಅಂತ ಹೇಳಿದ್ರೆ, ಅವ್ರು ಈ ತರ ತಿಳ್ಕೊಂಡ್ರು. ಏನು ಅವ್ರ ಮನಸ್ಸಲ್ಲಿ ಈ ತರ ಒಂದು ಪ್ಲಾನ್ ಮಾಡ್ಕೊಂಡ್ರು. ಸ್ವಶಬ್ದ ವಾಸನಾಂ ತ್ಯಕ್ತ್ವಾ ಪ್ರಾಪ್ಸ್ಯಸಿ ಬ್ರಹ್ಮವಾಸನಾಂ ಅಂದ್ರೆ ನೀನ್ ಇವಾಗ ಏನ್ ಮಾಡಿದ್ಯಾ, ಈ ನಿನಗೆ ತಿಳಿದಿರೋ ಈ ಶಬ್ದಗಳೆಲ್ಲ ಬೇಕಾದಷ್ಟು ಇದೆಯಲ್ಲ, ಅದೆಲ್ಲ ನಿನ್ ಆಸ್ತಿ ಅಂತ ಇಟ್ಕೊಂಡಿದ್ಯಾ. ನೀನ್ ಆಸ್ತಿ ಅಂತ ಇಟ್ಕೊಂಡಿದ್ಯೋ ಅದ್ರ ಮೇಲೆ ನಿನ್ ತುಂಬಾ ಒಂದು ಅಭಿಮಾನ ಇದೆ ನಿನಗೆ. ಇವಾಗ ಏನ್ ಮಾಡ್ಬೇಕಾಗಿದೆ, ನೀನು ಅವುಗಳಲ್ಲಿ ನೀನು ಬ್ರಹ್ಮ ಅಂತ ನೀನು ಉಪಾಸನೆ ಮಾಡಿದ್ರೆ ನಿನಗೆ ಈ ಶಬ್ದಗಳಲ್ಲಿ ಇರೋ ಒಂದು ವಾಸನೆ ಹೋಗಿ ಬ್ರಹ್ಮದಲ್ಲಿ ವಾಸನೆ ಉಂಟಾಗುತ್ತೆ, ಹೆಚ್ಚಾಗುತ್ತೆ ನಿಮಗೆ. ಹೀಗೆ ಒಂದು ಮಾಡಿಕೊಡ್ತಾ ಇದ್ದಾರೆ. ಸೊ ಹೀಗೆ ನೋಡಿದಾಗ ನಮ್ಗೆ ಇದು ಕೂಡ ನಮ್ಗೆ ಲೋಕದಲ್ಲಿ ಕೂಡ ಎಷ್ಟೋ ಕಡೆ ಅನುಸರಿಸೋ ಒಂದು ವಿಷಯನೇ ಇದು. ಹಾಗಾಗಿ ಇಂಥದ್ದೊಂದು ಮಾಡಿದ್ರೆ ನಿಮಗೆ ಚೆನ್ನಾಗುತ್ತೆ ಅಂತ. ಇವಾಗ ಸಾಮಾನ್ಯವಾಗಿ ಒಂದು ಕೆಲವು ಹುಡುಗರು ಕೆಲವು ಹಾಡುಗಳನ್ನ ಕೇಳಿದ ತಕ್ಷಣ ಇವರು ಸ್ವಲ್ಪ ಹಾಡಕ್ ಶುರು ಮಾಡ್ತಾರೆ. ಅವಾಗ ಮನೆಯವ್ರು ಏನ್ ಮಾಡ್ತಾರೆ ಅಂದ್ರೆ, ಇವನಿಗೆ ಸ್ವಲ್ಪ ಹಾಡೋದ್ರಲ್ಲಿ ರುಚಿ ಇದೆ, ಇವನ್ನ ಸಂಗೀತಕ್ಕೆ ಕಳ್ಸೋಣ ನಾವು ಅಂತ ಇದ್ ಮಾಡ್ತಾರೆ. ಸಂಗೀತಕ್ಕೋ ಸುಗಮ ಸಂಗೀತಕ್ಕೋ ಯಾವ್ದಕ್ಕೂ ಕಳ್ಸೋಣ ಅಂತ ಮಾಡ್ತಾರೆ. ಅವಾಗ ಅಲ್ಲಿ ಏನ್ ಮಾಡ್ತಾರೆ ಅವರು, ಇದನ್ನ ತಿಳ್ಕೊಂಡು ಇದನ್ನ ರಿಫೈನ್ ಮಾಡಿ ಇದಕ್ಕೆ ರಿಫೈನ್ ಮಾಡಿ ಆ ಕಡೆಗೆ ನಯನ ಮಾಡ್ತಾರೆ. ಅದಕ್ಕೊಂದು ಒಳ್ಳೆ ಶೇಪ್ ಕೊಡ್ತಾರೆ. ಅದೇ ತರ ಇಲ್ಲೂ ಕೂಡ ಇವರಿಗೆ ಯಾವ್ದ್ರಲ್ಲಿ ತುಂಬಾ ಪರಿಚಯ ಇದೆಯೋ ಅದ್ರಲ್ಲಿ ಇವ್ರಿಗೊಂದು ವಾಸನೆ ಇದೆ. ಆ ವಾಸನೆಯನ್ನ ಬ್ರಹ್ಮವಾಸನೆಗೆ ಕನ್ವರ್ಟ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ಉಪಾಯ, ಇವನು ಬ್ರಹ್ಮವಾಗಿ ಇದನ್ನ ಉಪಾಸನೆ ಮಾಡ್ತಾ ಇವನಿಗೇನಾಗುತ್ತೆ, ಆ ಬ್ರಹ್ಮವನ್ನೇ ಆತ್ಮ, ನಿನ್ನ ಆತ್ಮ ಸ್ವರೂಪ ಅದು ಅಂತ ಇವರಿಗೆ ಆಮೇಲೆ ಇವರಿಗೆ ಹೇಳೋಣ. ಅದನ್ನ ಪ್ರಾರಂಭದಲ್ಲಿ ಇವನು ಇದನ್ನ ಈ ನಾಮವನ್ನ ಬ್ರಹ್ಮ ಅಂತ ಉಪಾಸನೆ ಮಾಡ್ತಾ ಬರ್ಲಿ, ಉತ್ತರ ಇವನಿಗೆ ಕಾಲಾಂತರದಲ್ಲಿ ಆ ಬ್ರಹ್ಮವನ್ನೇ ನಿನ್ನ ಆತ್ಮ ಸ್ವರೂಪ ಅದು ಅಂತ ತಿಳಿಸೋಣ ಇವನಿಗೆ ಅಂತ ಅವ್ರ ಮನಸ್ಸಲ್ಲಿ ಅನ್ಕೊಂಡು ಈ ತರ ಶುರು ಮಾಡ್ತಾರೆ. ಬ್ರಹ್ಮ ದೃಷ್ಟ್ವಾ ನಾಮ ಮಾತ್ರ ಧ್ಯಾನಾತ್ ನ ಅಪೇತಿ ಶೋಕಿತ ಇತಿ ಅಭಿಪ್ರೇತ್ಯ ನಾಮನೋ ಅಸ್ಮಾತ್ ಅಧಿಕಂ ಪೃಷ್ಟವಾನ್ ಅಸೌ. ಇವಾಗ ನಾರದ ಏನ್ ಮಾಡೋದು ಅಂದ್ರೆ, ಈ ಬ್ರಹ್ಮ ಅಂದ್ರೆ ನಾಮದಲ್ಲಿ ಬ್ರಹ್ಮ ದೃಷ್ಟಿ ಮಾಡೋದು ಅಂತ. ನೋಡಿ, ದೃಷ್ಟಿ ಅಂತ ಹೇಳುವಾಗ ಎರಡು ಅರ್ಥ ಇದೆ. ದೃಷ್ಟಿ ಅನ್ನೋದು, ದೃಷ್ಟಿ ಅಂತ ಸಾಮಾನ್ಯವಾಗಿ ಅವನಿಗೆ ಬ್ರಹ್ಮ ದರ್ಶನ ಮಾಡಿದ್ದಾನೆ ಅಂತ ಹೇಳಿದ್ರೆ ಆತ್ಮದರ್ಶನ ಮಾಡಿದ್ದಾನೆ. ಆತ್ಮಾವಾರೇ ದ್ರಷ್ಟವ್ಯ ಶೋರ್ತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳುವಾಗ ಅಲ್ಲಿ ಏನರ್ಥ ಅಂತ ಹೇಳಿದ್ರೆ, ಆತ್ಮ ಸ್ವರೂಪವನ್ನ ನೀನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಅರ್ಥ ಆ ದರ್ಶನಕ್ಕೆ. ಆದ್ರೆ ಇಲ್ಲಿ ಬ್ರಹ್ಮ ದೃಷ್ಟಿ ಮಾಡೋದು ಅಂತ ಹೇಳಿದ್ರೆ ಯಾವುದು ಬ್ರಹ್ಮ ಅಲ್ಲವೋ ಅದರಲ್ಲಿ ಬ್ರಹ್ಮ ಅಂತ ಒಂದು ಬುದ್ಧಿಯನ್ನ ಮಾಡೋದು ಅಂತ. ಇವಾಗ ಸಾಲಿಗ್ರಾಮ ಇದೆ. ಸಾಲಿಗ್ರಾಮ ಅನ್ನೋದು ಸಾಮಾನ್ಯ ಒಂದು ಕಲ್ಲು ಅಷ್ಟೇ. ನೋಡಿ, ಇವಾಗ ಸಾಲಿಗ್ರಾಮ ಅಂತ ಎಷ್ಟೋ ಕಡೆ ಮಾರಾಟ ಮಾಡ್ತಾರೆ. ಇಲ್ಲೂ ಮಾರಾಟ ಮಾಡ್ತಾರೆ. ನೇಪಾಳ ಇಂಥ ಕಡೆಯಿಂದ ಅಲ್ಲಿ ನದಿಯಿಂದ ಅದನ್ನ ತಗೊಂಡ್ಬಂದು ಅದನ್ನ ಕೂಡ ಮಾರಾಟ ಮಾಡ್ತಾರೆ.
ಅವಾಗ ಮಾರಾಟ ಮಾಡುವಾಗ ಅದಕ್ಕೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಅದೊಂದು ಕಮಾಡಿಟಿ ಅಷ್ಟೇನೆ, ಒಂದು ಅವ್ನಿಗಿರೋ ಒಂದು ವ್ಯಾಪಾರಿಗೆ ಒಂದು ಕಮಾಡಿಟಿ ಅಷ್ಟೇನೆ. ಆಮೇಲೆ ತಗೊಳ್ಳೋರು ಕೂಡ ಏನ್ ಮಾಡ್ತಾರೆ, ಇವರು ಅವನು ಕೂಡ ಅಷ್ಟೇನೆ, ಮಾರಾಟ ಮಾಡೋನು ಕೂಡ ತಗೊಳ್ಳೋರ್ ಮುಖ ನೋಡ್ತಾನೆ, ಅವ್ರು ಯಾವ ತರ ಭಾವನೆಯಿಂದ ಬಂದಿದ್ದಾರೆ ಅಂತ ನೋಡ್ತಾನೆ. ಅವರಿಗೆ ತುಂಬಾ ಇದ್ರಲ್ಲಿ ತುಂಬಾ ಭಕ್ತಿ ಭಾವನೆ ಎಲ್ಲ ಇದೆ ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ಬೆಲೆ ಹೇಳ್ತಾನೆ. ಹಾಗಾಗಿ ಮಾಡ್ತಾರೆ, ಅವ್ರು ಚೌಕಾಸಿ ಮಾಡ್ತಾರೆ. ಇವಾಗ ಸಾಮಾನ್ಯವಾಗಿ ನಾವು ಹೇಗೆ ಸಾಮಾನ್ಯ ವಸ್ತುಗಳಿಗೆಲ್ಲ ಚೌಕಾಸಿ ಮಾಡಿ ನಾವು ತಗೊಳ್ತೀವೋ ಅದೇ ತರ ಚೌಕಾಸಿ ಮಾಡಿ ನಾವು ತಗೊಳ್ತೀವಿ ಅಂತ. ಅದನ್ನ ನಾವು ಮನೆಗೆ ತಗೊಂಡು ಯಾರಾದ್ರೂ ಉಪದೇಶ ತಗೊಂಡು ಪೂಜಾ ಕಲ್ತ್ಕೊಂಡು ನಾವು ಶುರು ಮಾಡಿದಾಗ ಅದಕ್ಕೊಂದು ದೈವತ್ವ ಕೊಡ್ತೀವಿ ನಾವು. ಅದೇ ಒಂದು ದೇವರು ಅಂತ ನಾವು ಅದನ್ನ ದೇವ್ರ ಅಂತ ಒಂದು ದೃಷ್ಟಿ ಇರ್ತೀವಿ. ಶಂಕರಾಚಾರ್ಯರು ಈ ಸಾಲಿಗ್ರಾಮದಲ್ಲಿ ಬ್ರಹ್ಮದೃಷ್ಟಿ ಅಥವಾ ವಿಷ್ಣು ಬುದ್ಧಿ ಅನ್ನೋದನ್ನ ಭಾಷೆಗಳಲ್ಲಿ ತುಂಬಾ ಕಡೆ ಹೇಳಿದ್ದಾರೆ. ಹೀಗಾಗಿ ಸಾಲಿಗ್ರಾಮ ಅಂತ ಒಂದು ಸಾಮಾನ್ಯ ಕಲ್ಲು, ಅದರಲ್ಲಿ ವಿಷ್ಣು ಅಂತ ಒಂದು ಬುದ್ಧಿ ಇವನು ಮಾಡ್ಬೇಕು. ಮಾಡಿದಾಗ ಏನಾಗುತ್ತೆ ಅಂದ್ರೆ ಇವನಿಗೆ ಮನಸ್ಸಲ್ಲಿ ಒಂದು ಒಳ್ಳೆ ಸಂಸ್ಕಾರ ಉಂಟಾಗಿ ಇವನಿಗೆ ಅದನ್ನ ಬೆಳೀತಾ ಬೆಳೀತಾ ಇವನಿಗೆ ಉತ್ತರ ತುಂಬಾ ಅದರಿಂದ ಒಂದು ಉತ್ತಮವಾದ ಒಂದು ಪ್ರಯೋಜನ ಇವನಿಗೆ ಸಿಗುತ್ತೆ. ಆತರನೇ ಇಲ್ಲೂ ಕೂಡ ನಾಮ ಅನ್ನೋದು ಬ್ರಹ್ಮ ಅಲ್ಲ, ಅದು ನಾಮ ಅನ್ನೋದು ಒಂದು ಶಬ್ದ, ಸಾಮಾನ್ಯವಾದ ಒಂದು ಶಬ್ದ. ಅದು ಪ್ರಪಂಚಕ್ಕೆ ಸೇರಿರೋದು ಒಂದು ಪ್ರಕೃತಿಯಲ್ಲಿರೋ ಒಂದು ವಸ್ತು ಅದು. ಆದ್ರೆ ಅದರಲ್ಲಿ ನೀನು ಬ್ರಹ್ಮ ಅಂತ ಬುದ್ಧಿ ಮಾಡೋದ್ರಿಂದ ಏನಾಗುತ್ತೆ, ಇವನಿಗೆ ಒಂದು ಸಂಸ್ಕಾರ ಉಂಟಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇವಾಗ ಇವ್ರು ಏನ್ ಹೇಳ್ತಾ ಇದ್ದಾರೆ ನಾರದ್ರು, ಈ ನಾಮದಲ್ಲಿ ಬ್ರಹ್ಮ ಅಂತ ದೃಷ್ಟಿ ಮಾಡೋದ್ರಿಂದ ಶೋಕ ಏನು ಹೋಗೋದಿಲ್ಲ. ಅದರಿಂದ ನಾವೇನ್ ಮಾಡ್ಬೇಕು, ಈ ನಾಮಕ್ಕಿಂತ ಉತ್ತಮವಾಗಿರೋದು ಯಾವ್ದು, ಇನ್ನು ಹೈಯರ್ ಆಗಿರೋದು ಯಾವ್ದು, ಅದನ್ನ ಕೇಳೋಣ ಇವರು ಅದನ್ನ ಕೇಳ್ತಾರೆ. ಅದನ್ನ ಸೊ ಒಂದು ಸ್ಟೇಜ್ ಅಲ್ಲಿ ಕೂಡ ಏನ್ ಮಾಡ್ತಾರೆ, ಇದಕ್ಕಿಂತ ಹೈಯರ್ ಏನು ಅದು ಹೇಳ್ಕೊಡಿ ನನಗೆ ಅಂತ ಮಾಡ್ತಾರೆ. ಆ ವಿಷಯವನ್ನು ಹೇಳ್ತಾರೆ ಮುಂದಕ್ಕೆ. ವಾಕ್ ನಾಮ್ನಃ ಕಾರಣತ್ವೇನ ಅಧಿಕ ಇತಿ ಬ್ರಹ್ಮದರ್ಶನಂ ವಾಚಿ ಪ್ರಾಹ ಗುರು ಶಿಷ್ಯ ಪೂರ್ವವತ್ ಪೃಷ್ಟವಾನ್ ಪುನಃ. ಅವಾಗ ನಾಮ ಅನ್ನೋದ್ರಲ್ಲಿ ಬ್ರಹ್ಮ ಅಂತ ನಿನ್ನ ಬುದ್ಧಿ ಮಾಡು ಅಂತ ಹೇಳಿದ್ದಾನೆ. ಇವ್ರು ಏನ್ ಮಾಡಿದ್ರು, ನಾರದ್ರು ಇದಕ್ಕಿಂತ ಹೈಯರ್ ಆಗಿ ಇದು ಅದನ್ನ ಕೇಳೋಣ ಅಂತ ಕೇಳಿದ್ರು. ಕೇಳಿದಾಗ ಗುರುಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ವಾಕ್ ಅಂತ ಒಂದಿದೆಯಲ್ಲ, ಆ ವಾಕ್ ಅನ್ನೋದು ವಾಕ್ ಶಕ್ತಿ, ವಾಕ್ ಇಂದ್ರಿಯ, ಅದನ್ನ ನೀನು ಬ್ರಹ್ಮವಾಗಿ ಅದನ್ನ ಬ್ರಹ್ಮದೃಷ್ಟಿ ಮಾಡು, ಅದರಲ್ಲಿ ಬ್ರಹ್ಮದೃಷ್ಟಿ ಮಾಡು ನೀನು ಅಂತ ಹೇಳ್ಕೊಟ್ರು. ಯಾಕಂದ್ರೆ ನಾಮ ಅನ್ನೋದು ನೀನು ಈ ವಾಕಿಂದನೇ ಅದನ್ನ ನಾಮನ ಬಳಸ್ತೀಯ. ನಾನು ಒಂದು ನಾಮ ಹೇಳ್ಬೇಕಾದ್ರೆ, ಒಂದು ಹೆಸರು ಹೇಳ್ಬೇಕಾದ್ರೆ ನನ್ನ ವಾಕ್ ಶಕ್ತಿಯಿಂದ ಹೇಳ್ಬೇಕಾಗುತ್ತೆ, ವಾಗ್ ಇಂದ್ರಿಯನ ಉಪಯೋಗಿಸಿ. ಅವಾಗೇನಾಯ್ತು, ಆ ಹೆಸರು ಅನ್ನೋದು ವಾಗ್ ಇಂದ್ರಿಯದ ಮೇಲೆ ಡಿಪೆಂಡ್ ಆಗಿದೆ. ಅವಾಗೇನಾಯ್ತು, ಈ ವಾಗೇಂದ್ರಿಯ ಅನ್ನೋದು ಅದಕ್ಕೆ ಕಾರಣವಾಗುತ್ತೆ, ನಾಮ ಅನ್ನೋದಕ್ಕೆ ಕಾರಣವಾಗುತ್ತೆ. ಅವಾಗ ಕಾರಣ ಅನ್ನೋದು ಕಾರ್ಯಕ್ಕಿಂತ ಹೈಯರ್ ಸ್ಟೇಟಸ್ ಇನ್ನು ಸೂಕ್ಷ್ಮವಾಗಿರೋದ್ರಿಂದ ಏನ್ ಮಾಡಿದ್ರು, ವಾಕ್ ಅನ್ನೋದು ನೀನು ಬ್ರಹ್ಮದೃಷ್ಟಿ ಮಾಡು ಅಂತ ಗುರುಗಳು ಹೇಳಿದ್ರು. ಪುನಃ ಇವ್ರು ಏನ್ ಮಾಡ್ತಾರೆ, ವಾಕ್ ಅದನ್ನ ಅದ್ರಲ್ಲಿ ಬ್ರಹ್ಮದೃಷ್ಟಿ ಮಾಡೋದ್ರಿಂದ ಶೋಕ ಇಲ್ಲ, ಅದರಿಂದ ವಾಕ್ಗಿಂತ ಇನ್ನೂ ದೊಡ್ಡದು ಹೇಳ್ಬಿಟ್ಟು ಅದನ್ನ ಕೇಳ್ತಾರೆ. ಇವಾಗ ಚೂರ್ ಚೂರಾಗಿ ಅದು ಒಳಗಡೆ ಹೋಗ್ತಾ ಇದೆ. ನಾವು ಹೇಗೆ ಪಂಚಕೋಶದಲ್ಲಿ ಅನ್ನಮಯ ಕೋಶದಿಂದ ಪ್ರಾಣಮಯ ಕೋಶಕ್ಕೆ, ಪ್ರಾಣಮಯ ಕೋಶದಿಂದ ಮನೋಮಯ ಕೋಶಕ್ಕೆ, ಮನೋಮಯ ಕೋಶದಿಂದ ವಿಜ್ಞಾನಮಯ ಕೋಶ, ಆಮೇಲೆ ಆನಂದಮಯ ಕೋಶ ಅಂತ ನಾವು ಹೇಳ್ತೀವೋ, ಆತರ ಇಲ್ಲಿ ಕೂಡ ಹೋಗ್ತಾ ಇದ್ದಾರೆ. ಒಂದಕ್ಕೊಂದು ಸಾಗಿರುತ್ತೆ, ಹಿಂದಿನಕ್ಕಿಂತ ಸಾಗಿರುತ್ತೆ, ಆಂತರವಾಗಿರುತ್ತೆ. ಸೊ ಹೀಗೆ ಮಾಡ್ತಾ ಇದ್ದಾರೆ. ಸೊ ಇವಾಗ ಹೇಳ್ತಾರೆ ನೆಕ್ಸ್ಟ್ ಶ್ಲೋಕದಲ್ಲಿ, 9ನೇ ಶ್ಲೋಕದಲ್ಲಿ, ಆ ಪ್ರಾಣಮಿತ ಆರಭ್ಯ ಪೂರ್ವಸ್ಮಾತ್ ಉತ್ತರಾಧಿಕೆ ಪ್ರವರ್ತತೆ ಶಿಷ್ಯ ಗುರುವಿಹಿ ಪ್ರಶ್ನೋತ್ತರ ಪರಂಪರಾ. ಸಿಂಪಲ್ ಆಗಿ ಶ್ಲೋಕ ಇವರು ನೋಡಿ, ಎಷ್ಟು ಸಿಂಪಲ್ ಆಗಿದೆ. ಏನು ಬೇರೆ ಇರೋ ವಿಷಯಗಳು ಏನು ಹೇಳೋದೇ ಇಲ್ಲ ಇವರು. ಕರೆಕ್ಟ್ ಆಗಿ ಅಷ್ಟು ವಿಷಯ ಎಷ್ಟು ಹೇಳ್ಬೇಕು ಅಷ್ಟು ಮಾತ್ರ ಹೇಳ್ತಾರೆ. ಅದೇ ಹೇಳೋ ವಿಷಯ ತುಂಬಾ ಇದು ಡೀಪ್ ಆಗಿರುತ್ತೆ ವಿಷಯ. ಹೇಳಿದರೆ ಆ ಪ್ರಾಣ ಅಂತ ಹೇಳಿದ್ರೆ ಏನು, ನಾಮ ಇಂದ ಶುರು ಮಾಡಿದ್ರು. ಪ್ರಾಣ ಅನ್ನೋದಿಂದ ಒಂದು ತತ್ವ ಇದೆ. ಆ ಪ್ರಾಣದ ತನಕ ಈ ತರ ಒಂದು ಪರಂಪರೆ, ಈ ತರ ಒಂದು ಪಾಠಕ್ರಮ ನಡೀತಾ ಇತ್ತು ಅಂತ ಅದನ್ನ ಹೇಳ್ತಾ ಇದ್ದಾರೆ. ಆ ಪ್ರಾಣ ಇತಃ ಆರಭ್ಯ ಉತ್ತರ ಅಂತ ಹೇಳಿದ್ರೆ ಹೇಳಿದ್ರು, ಅದಕ್ಕಿಂತ ನೆಕ್ಸ್ಟ್ ಹೇಳೋದು ಯಾವುದು, ಅದಕ್ಕಿಂತ ಇದನ್ನು ಸೂಕ್ಷ್ಮವಾಗಿರೋದು, ಇನ್ನೂ ಹೈಯರ್ ಆಗಿರೋದು. ಅದಕ್ಕೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡದಾಗಿರೋದು, ಹೈಯರ್ ಆಗಿರೋದು, ಸ್ಟೇಟಸ್ ಅಲ್ಲಿ ಹೈಯರ್ ಆಗಿರೋದು. ಅದನ್ನ ಗುರು ಶ್ರೀ ಪ್ರಶ್ನೋತ್ತರ ಪರಂಪರಾ. ಹೀಗೆ ಪ್ರಶ್ನೆ ಮಾಡೋದು, ಅವ್ರು ಕೊಡೋದು. ಇವನೇನ್ ಪ್ರಶ್ನೆ ಮಾಡ್ತಾನೆ, ಇದಕ್ಕಿಂತ ಇನ್ನು ಹೈಯರ್ ಆಗಿ ತಿಳಿಸ್ಕೊಡಿ ಅಂತ. ಅವಾಗ ಅವರು ಅದಕ್ಕಿಂತ ಹೈಯರ್ ಆಗಿರೋದನ್ನ ಒಂದು ಕಾರಣ ಹೇಳಿ ತಿಳಿಸ್ಕೊಡ್ತಾರೆ. ಇದಕ್ಕೆ ಈ ಕಾರಣದಿಂದ ಇದು ಅದಕ್ಕಿಂತ ಹೈಯರ್ ಅಂತ. ಹೀಗೆ ಒಂದೊಂದಾಗಿ ಮಾಡ್ಕೊಂಡು ಹೋಗ್ತಾರೆ. ಸರಿ, ಹೇಗೆ ಆ ಪರಂಪರೆ, ಆ ಒಂದು ಪ್ರಶ್ನೋತ್ತರ ಪರಂಪರೆ, ಅದರ ಒಂದು ಸ್ವರೂಪ ಏನು ಅನ್ನೋದನ್ನ ಕೆಲವು ಶ್ಲೋಕಗಳಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಇಚ್ಛಾತ್ಮಕಂ ಮನೋವಾಚೋ ಅಧಿಕಂ ತತ್ ಕಾರಣತಃ ಸತ್ಯಾಮೇವ ವಿವಕ್ಷಾಯ ವಕ್ತುಂ ಆರಭತೆ ಪುಮಾನ್. ಇಚ್ಛಾತ್ಮಕಂ ವಾಚಃ ಅಧಿಕಂ. ಏನ್ ಮಾಡಿದ್ರು, ನಾಮ ಅನ್ನೋದಕ್ಕಿಂತ ವಾಕ್ ಅನ್ನೋದು ಜಾಸ್ತಿ ಅಂತ ಹೇಳಿದ್ರು, ಹೆಚ್ಚು ಅಂತ ಹೇಳಿದ್ರು. ಇವಾಗ ಯಾವ್ದು ಹೆಚ್ಚು ಅಂತ ಕೇಳಿದಾಗ ಇವಾಗ ಹೇಳ್ತಾ ಇದ್ದಾರೆ, ಮನಸ್ಸು ಅನ್ನೋದು ವಾಕಿಗಿಂತ ಹೆಚ್ಚು ಅಂತ ಹೇಳಿದ್ರು. ಯಾಕಂದ್ರೆ ಮನಸ್ಸಲ್ಲಿ ನಾವು ಒಂದು ಇಚ್ಛೆ ಪಟ್ರೇನೆ ಈ ವಿಷಯವನ್ನು ಹೇಳೋಣ ಅಂತ ನಾವು ಮನಸ್ಸಿಗೆ ಬಂತೇವೆ. ಇವನ ಹತ್ರ ಈ ವಿಷಯ ಹೇಳೋಣ ಅಂತ ನಮ್ಗೆ ಬರ್ಬೇಕಾದ್ರೆ ಫಸ್ಟ್ ಮನಸ್ಸಲ್ಲಿ ನಾವು ಒಂದು ಸಂಕಲ್ಪ ಮಾಡ್ಬೇಕು, ಆಮೇಲೆ ಅದನ್ನ ಹೇಳ್ತೀವಿ.
ಅವಾಗ ಏನಾಯ್ತು, ಆ ಹೇಳೋ ಒಂದು ವಾಕ್ಗಿಂತ ಮನಸ್ಸು ಅನ್ನೋದು ಇನ್ನೂ ಸ್ವಲ್ಪ ಸಟಲ್ ಆಯ್ತು, ಇನ್ನೂ ಸ್ವಲ್ಪ ಅದಕ್ಕಿಂತ ಕಾರಣ ಆಯ್ತು, ಅದಕ್ಕೂ ಕಾರಣ, ವಾಕ್ಗೂ ಕಾರಣವಾಗಿರೋದು ಮನಸ್ಸು ಅಂತ. ಹಾಗೆ ಹೇಳಿ, ಇಚ್ಛಾತ್ಮಕಂ ಮನಃ ವಾಚಃ ಅಧಿಕಂ, ವಾಕ್ ಅನ್ನೋದಕ್ಕಿಂತ ಇದು ದೊಡ್ಡದದು ಯಾವುದು ಮನಸ್ಸು ಅನ್ನೋದು. ಅದಕ್ಕಾಗಿ ತತ್ ಕಾರಣತ್ವತಃ ವಾಕಿಗೆ ಇದು ಕಾರಣವಾಗಿದೆ ಈ ಮನಸ್ಸು ಅನ್ನೋದು. ಯಾಕೆಂದ್ರೆ ಈ ಮನಸ್ಸೇ ಅದನ್ನ ಹೊರಗಡೆ ಹೇಳುತ್ತೆ. ಅದು ಏನಾದ್ರೂ ಹೇಳ್ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ, ಆದ್ರೆ ಹೇಳ್ಬೇಕು ಅಂದ್ರೆ ಕೂಡ ಅದಕ್ಕೆ ಒಂದು ಸಂಕಲ್ಪ ಮಾಡ್ಬೇಕಲ್ವಾ. ಹಾಗಾಗಿ ಮನಸ್ಸಿಗೆ ಅದಕ್ಕಿಂತ ಒಂದು ದೊಡ್ಡ ಒಂದು ಸ್ಟೇಟಸ್ ಇದೆ ಅಂತ ಹೇಳ್ಬಿಟ್ಟು ಮನಸ್ಸನ್ನ ನೀನು ಬ್ರಹ್ಮವಾಗಿ ಉಪಾಸನೆ ಮಾಡು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಮನಸ್ಸಿಗಿಂತ ಯಾವ್ದು ದೊಡ್ಡದು ಅಂತ ಹೇಳ್ಬೇಕು, ಮುಂದಕ್ಕೆ ಹೇಳ್ತಾರೆ. ಸಂಕಲ್ಪ್ಯ ಇದಂ ಸಮ್ಯಗಿತಿ ತದಿಚ್ಛತಿ ಪುಮಾನ್ ತತಃ ಸಂಕಲ್ಪೋ ಹೇತು ಇಚ್ಛಾಯಾಹ ಚಿತ್ತಂ ಸಂಕಲ್ಪ ಕಾರಣಂ. ಇವಾಗ ಮನಸ್ಸು ಅನ್ನೋದ್ರಲ್ಲೇನೆ ಬೇರೆ ಬೇರೆ ಡೈಮೆನ್ಷನ್ಸ್ ಇದೆ ಮನಸ್ಸಿಗೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ ನಾವು ಲಲಿತಾ ಸಹಸ್ರನಾಮದಲ್ಲಿ ಕೂಡ ಹೇಳ್ತೀವಲ್ಲ, ಆತರ ಮೊದಲು ಇಚ್ಛಾಶಕ್ತಿ ಹೇಳಿದ್ರು. ಯಾಕಂದ್ರೆ ನೋಡಿ, ಇವಾಗ ಒಂದು ಒಂದು ತುಂಬಾ ಚೆನ್ನಾಗಿ ಸ್ಕೀಮ್ ನಮಗೆ ತುಂಬಾ ವರ್ಷ ಮುಂಚೆ ನಮ್ಮ ಗುರುಗಳು ಪಾಠ ಹೇಳುವಾಗ ಅದನ್ನ ತೋರಿಸ್ಕೊಟ್ರು. ಅದು ಎಂತ ಫಂಡಮೆಂಟಲ್ ವಿಷಯಗಳದಲ್ಲ. ಇವಾಗ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಜಾನಾತಿ ಇಚ್ಛತಿ ಕರೋತಿ ಅಂತ. ಇದು ಈ ಮೂರು ಒಂದು ಸೀಕ್ವೆನ್ಸ್ ಇದೆಯಲ್ಲ, ಇದು ಎಲ್ಲದರಲ್ಲೂ ಆಗುತ್ತೆ ನಮ್ಗೆ. ಜಾನಾತಿ ಇಚ್ಛತಿ ಕರೋತಿ ಅಂತ. ಇದಕ್ಕೆ ತುಂಬಾ ಸ್ಥೂಲವಾಗಿ ನಾವು ಅದಕ್ಕೆ ಇದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನಾವು ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ ಟಿವಿನಲ್ಲೋ ಅಥವಾ ನ್ಯೂಸ್ ಪೇಪರ್ ಅಲ್ಲೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ಯಾವುದೋ ಒಂದು ವಾಷಿಂಗ್ ಮಿಷಿನ್, ಏನೋ ಒಂದು ವಿಷಯಕ್ಕೆ. ಆವಾಗ ಏನಾಯ್ತು, ಆ ವಿಷಯದ ಬಗ್ಗೆ ನಮ್ಗೊಂದು ತಿಳುವಳಿಕೆ ಬರುತ್ತೆ, ಅದೇ ಜಾನಾತಿ ಅಂತ. ತಿಳುವಳಿಕೆ ಬಂದ್ಮೇಲೆ ನಾವೇನ್ ಮಾಡ್ತೀವಿ, ಈ ವಿಷಯ, ಈ ವಸ್ತು ನಮ್ಗೆ ಬೇಕಾ ಬೇಡವಾ ಅಂತ ನಾವು ಫಸ್ಟ್ ವಿಚಾರ ಮಾಡ್ತೀವಿ. ನಮ್ಮ ಹತ್ರ ಇರೋದು ಯಾವ್ದು ತುಂಬಾ ಹಳೆ ಕಾಲದ್ದು, ತುಂಬಾ ಏನೋ ಸ್ವಲ್ಪ ತೊಂದರೆ ಪಡ್ತಾ ಇದೆ, ಅದನ್ನ ಕೊಟ್ಬಿಟ್ಟು ನಾವ್ ತಗೊಳ್ಳೋಣ ಅಂತ ನಾವು ಡಿಸೈಡ್ ಮಾಡ್ತೀವಿ. ಅವಾಗ ಏನ್ ಮಾಡ್ತೀವಿ, ಇದು ನಮ್ಗೆ ಬೇಕು ಅಂತ ಬರುತ್ತೆ. ಅದು ಮೊದಲ ವಸ್ತು ಬಗ್ಗೆ ತಿಳುವಳಿಕೆ ಬೇಕು, ಅದೇ ಜಾನಾತಿ ಅನ್ನೋದು. ಆಮೇಲೆ ಏನಾಗುತ್ತೆ, ಅದು ಇಚ್ಛತಿ ಅಂತ ಬರುತ್ತೆ. ಅದು ಮುಂದಕ್ಕೆ ಅದಕ್ಕೂ ನಮ್ಗೆ ಅದ್ರ ಬಗ್ಗೆ ಒಂದು ಇಷ್ಟ ಹುಟ್ಟಾಗುತ್ತೆ. ನಮ್ಗೆ ಇಷ್ಟ ಬಂದ್ಮೇಲೆ ನಾವ್ ಎಷ್ಟು ಏನ್ ಮಾಡ್ತೀವಿ, ಇದನ್ನ ತಗೊಳಕ್ಕೆ ನಮ್ಗೆ ಏನು ದಾರಿ ಇದೆ, ಅದಕ್ಕೆ ನಾವು ಹಣ ಎಲ್ಲಿ ಮಾಡೋಣ, ಲೋನ್ ಹಾಕೋಣವಾ ಅಥವಾ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರಾ, EMI ಕಟ್ಟೋಣವಾ, ಏನಾದ್ರೂ ಒಂದು ಬರ್ತೇನೆ. ಅವಾಗ ಏನಂದ್ರೆ ಕರೋತಿ ಅನ್ನೋದು ತಗೊಳಕ್ಕೆ ಅಂತ ಮುಂದಾಗ್ತಾನೆ. ಅವಾಗ ಜಾನಾತಿ ಇಚ್ಛತಿ ಕರೋತಿ ಅಂತ ಇದೆಯಲ್ಲ, ಆ ಸ್ಕೀಮ್ ನಮ್ಗೆ ಎಲ್ಲಾ ವಿಧಲ್ಲೂ ವ್ಯಾಪಕವಾಗಿ ಎಲ್ಲದರಲ್ಲೂ ಇರುತ್ತೆ ಅದು ನಮ್ಗೆ ಸಾಮಾನ್ಯವಾಗಿ. ಹಾಗಾಗಿ ಅದನ್ನ ಎಲ್ಲೂ ಕೂಡ ಬರುತ್ತೆ ಅದು. ಹಾಗಾಗಿ ಇಚ್ಛತಿ ಅನ್ನೋದನ್ನ ಮೊದಲು ಹೇಳುತ್ತೆ. ಯಾಕಂದ್ರೆ ಅದೇ ವಾಕ್ ಅನ್ನೋದು ಹೊರಗಡೆ ಬರೋದಕ್ಕಿಂತ ಮುಂಚೆ ನೆಕ್ಸ್ಟ್ ಅದು ಇಚ್ಛತಿ ಅಂತ ಬರುತ್ತೆ. ಇದನ್ನ ಹೇಳೋಣ ಅಂತ, ಇದನ್ನ ಹೇಳೋಣ ಅಂತ ಮುಂಚೆ ಒಂದು ಸಂಕಲ್ಪ ಬರ್ಬೇಕಲ್ಲ, ಅದು ಇಚ್ಛತಿ ಅನ್ನೋದಕ್ಕಿಂತ ಸಂಕಲ್ಪ ಅನ್ನೋದು ಇನ್ನೂ ಸ್ವಲ್ಪ ಸಟ್ಲ್ ಆಗಿದೆ. ಅದಕ್ಕಾಗಿ ಅದನ್ನ ಹೇಳ್ತಾ ಇದ್ರೆ, ಸಂಕಲ್ಪೆ ಇದಂ ಸಮ್ಯಕ್ ಇತಿ ತತ್ ಇಚ್ಛತಿ ಪುಮಾನ್. ಹಾಗಾಗಿ ಯಾವ್ದನ್ನ ಇದನ್ನ ಇಷ್ಟಪಡ್ತಾನೋ, ಇಷ್ಟಪಡುವಾಗ ಕೂಡ ಅವ್ನಿಗೆ ಅದಕ್ಕೊಂದು ಸೈಕಾಲಜಿ ಒಂದಿದೆ. ಯಾವ್ದ್ರ ಮೇಲೆ ನಮ್ಗೆ ಇಚ್ಛೆ ಬರುತ್ತೆ ಅಂತ ಹೇಳಿದ್ರೆ, ಆ ವಸ್ತುವಿಗೆ ಜ್ಞಾನ ಇರ್ಬೇಕು. ಬಟ್ ಮಾತ್ರ ಸಾಲದು, ಆ ವಸ್ತುವಿನ ಸೌಂದರ್ಯ ಜ್ಞಾನ ಇರ್ಬೇಕು. ವಸ್ತು ಸೌಂದರ್ಯ ಜ್ಞಾನ, ಆ ವಸ್ತು ಚೆನ್ನಾಗಿದೆ, ಸುಂದರವಾಗಿದೆ ಅಂತ ಒಂದು ಜ್ಞಾನ ಬರ್ಬೇಕು. ಆ ಜ್ಞಾನ ಬಂದಾಗ ನಮ್ಗೆ ಇಷ್ಟೇ ಬರುತ್ತೆ ಅದ್ರಲ್ಲಿ. ಇವಾಗ ನೋಡಿ, ಇದರಲ್ಲಿ ಕೂಡ ಒಂದು ತತ್ವ ಇದೆ. ಏನು ಅಂದ್ರೆ, ನಮ್ಗೆ ಲೋಕದ ವಿಷಯಗಳ ಬೇಗ ನಮ್ಗೆ ಇಷ್ಟ ಇದೆ, ಆ ಇಷ್ಟಗಳೇ ನಮ್ಗೆ ಕಟ್ಟಾಗ್ತಾ ಇದೆ, ನಮ್ಮನ್ನ ಬಂಧದಲ್ಲಾಗ್ತಾ ಇದೆ. ಶಾಸ್ತ್ರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಿನಗೆ ಯಾವ ವಸ್ತುವಲ್ಲಿ ಇಷ್ಟ ಬಂದಿದೆಯೋ ಅದು ನಿನಗೆ ವಿಚಾರ ಮಾಡದೆ ಬಂದ್ಬಿಟ್ಟಿದೆ. ಅದು ಸ್ವಾಭಾವಿಕವಾಗಿ ನಿನ್ನ ವಾಸನಾ ಇದಾಗಿ ಬಂದಿದೆ ಆ ವಿಷಯದಲ್ಲಿ ಇಚ್ಛೆ. ಆದ್ರೆ ನೀನು ಅದನ್ನ ವಿಚಾರ ಮಾಡ್ಬೇಕು. ಏನಾಗುತ್ತೆ, ಆ ವಿಷಯದಲ್ಲಿ ನಮ್ಗೆ ಇಚ್ಛೆ ಅನ್ನೋದು ಹೋಗುತ್ತೆ. ಅದು ಹೇಗೆ ವಿಚಾರ ಮಾಡ್ಬೇಕು ಅಂತ ಅದು ಹೇಳ್ಕೊಡುತ್ತೆ. ಅದು ಅವಾಗ ಏನ್ ಮಾಡಿದ್ರೆ, ಶಾಸ್ತ್ರ ಹೇಳೋದು, ಯಾವ ವಸ್ತುವಲ್ಲಿ ನಿನ್ಗೆ ಇಚ್ಛೆ ಇದ್ದು ಅದು ನಿನ್ಗೆ ಬಂಧಕ ಅಂತ ನೀನು ರೆಕಗ್ನೈಸ್ ಮಾಡ್ತೀಯೋ, ಆ ವಿಷಯದಲ್ಲಿ ಇರೋ ದೋಷಗಳನ್ನ ನೀನು ಇದು ಪರೀಕ್ಷೆ, ವಿಷಯದಿಂದ ಏನೇನು ತೊಡಕಿದೆ, ಏನೇನು ಕಷ್ಟಗಳಿದೆ ಅದರಲ್ಲಿ, ಅದರಿಂದ ಏನ್ ದೋಷಗಳು ಉಂಟಾಗುತ್ತೆ, ಅದ್ರಲ್ಲಿರೋ ಡಿಫೆಕ್ಟ್ಸ್ ಎಲ್ಲ ನೀನು ಪರೀಕ್ಷೆ ಮಾಡಿ ನೋಡು, ಅನಲೈಸ್ ಮಾಡಿ ನೋಡು ಅಂತ. ಯಾಕಂದ್ರೆ ನಾವು ಡಿಫೆಕ್ಟ್ಸ್ ಎಲ್ಲ ಅನಲೈಸ್ ಮಾಡದೇನೆ ಚೆನ್ನಾಗಿದೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಅದನ್ನ ಅನ್ಕೊಂಡು ತುಂಬಾ ಹಚ್ಕೊಂಡಿರ್ತೀವಿ ಅಂತ ಹೇಳಿದ್ರೆ, ಅದರಿಂದ ನಾವು ಬಿಡಿಸ್ಕೊಳ್ಳೋದೇ ಅಂತ ಹೋಗ್ಬಿಟ್ಟಿರ್ತೇವೆ. ಹಾಗಾಗಿ ಶಾಸ್ತ್ರ ಏನ್ ಮಾಡುತ್ತೆ, ಒಂದು ರಿವರ್ಸ್ ಜರ್ನಿ ಮಾಡ್ಬೇಕು ನೀನು. ಹಾಗಾಗಿ ನಿನ್ನ ಅದ್ರಲ್ಲಿ ಚೆನ್ನಾಗಿದೆ ಅಂತ ಬುದ್ಧಿ ಮಾಡಿದೆ ನೀನು, ಆದ್ರೆ ಅದು ಸರಿಯಾಗಿಲ್ಲ, ಚೆನ್ನಾಗಿಲ್ಲ ಅದು ಅಂತ ನಿನಗೆ ಇವಾಗ ಬುದ್ಧಿ ಬರ್ಬೇಕು. ಜೋರಾಗಿ ಬರೋದು ಹೇಗಿದೆ ಅಂದ್ರೆ, ವಿಚಾರ ಮಾಡೋದ್ರಿಂದ ಬರುತ್ತೆ ಅದು ವಸ್ತು. ಅದು ಹಾಗಾಗಿ ಈ ದೋಷ ದೃಷ್ಟಿಯಿಂದ ಮಾಡೋದ್ರಿಂದ ನಿನಗೆ ಅದ್ರಲ್ಲಿರೋ ಒಂದು ಸೌಂದರ್ಯ ಬುದ್ಧಿ ಅದು ಹೋಗುತ್ತೆ ನಿನಗೆ ಅಂತ. ಸೊ ಹೀಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ವಿಷಯವನ್ನ ಹೇಳ್ಬೇಕು ಅಂತ ನನಗೆ ಒಂದು ಇಚ್ಛೆ ಬಂದ್ರೆ, ಆ ಇಚ್ಛೆ ಬರಕ್ ಮುಂಚೆ ನನಗೆ ಒಂದು ಸಂಕಲ್ಪ ಬರ್ಬೇಕು. ಅದು ಚೆನ್ನಾಗಿದೆ ಅಂತ ನೋಡಿ, ಸಂಕಲ್ಪ ಅಂತ ಶಬ್ದ ಇದೆಯಲ್ಲ, ಅದಕ್ಕೆ ಸಮ್ಯಕ್ತ್ವ ಕಲ್ಪನಾ ಅಂತ ಅದಕ್ಕೆ ಬಿಡಿಸಿ ಹೇಳ್ತಾರೆ. ಸಮ್ಯಕ್ತ್ವ ಅಂದ್ರೆ ಚೆನ್ನಾಗಿರೋದು ಅಂತ, ಕಲ್ಪನಾ ಅಂದ್ರೆ ಅದರ ಒಂದು ಬುದ್ಧಿ ಚೆನ್ನಾಗಿದೆ ಅಂತ ಒಂದು ಬುದ್ಧಿ ಇದೆಯಲ್ಲ, ಅದಕ್ಕೆ ಸಂಕಲ್ಪ ಅಂತ ಹೇಳಿದ್ರು. ಇನ್ನೊಂದು ಸಂಕಲ್ಪ ಅಂತ ಹೇಳಿದ್ರು ರಿಸಾಲ್ವ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಸಂಕಲ್ಪ ಅಂತ. ಸೊ ಸಂಕಲ್ಪಕ್ಕೆ ಇದಂ ಸಮ್ಯಗಿತಿ ಇಚ್ಛತಿ ತತ್ ಇಚ್ಛತಿ ಪುಮಾನ್ ತತಃ ಸಂಕಲ್ಪೋ ಹೇತು ಇಚ್ಛಾಯಾಹ. ಹಾಗಾದ್ರೆ ಏನಾಯ್ತು, ಇಚ್ಛೆ ಅನ್ನೋದಕ್ಕೆ ಸಂಕಲ್ಪ ಅನ್ನೋದೇ ಕಾರಣವಾಗಿದೆ ಅದು ಅಂತ. ಹಾಗಾಗಿ ಇದರಲ್ಲಿ ಯೋಗ ವಾಸಿಷ್ಠದಲ್ಲಿ ಕೂಡ ಬರುತ್ತೆ ಅದು. ಅವನು ತನ್ನ ಮನಸ್ಸಿಗೆ ಹೇಳ್ಕೊಡ್ತಾನೆ, ನೀನು ಈ ವಿಷಯದಲ್ಲಿ ನಿನಗೆ ಒಂದು ಎಷ್ಟು ಚೆನ್ನಾಗಿದೆ ಅಂತ ಅನ್ಕೊಳ್ತಾ ಇದ್ದೀರಾ, ನಾನು
ಸಂಕಲ್ಪದಿಂದಲೇ ಈ ತರ ಆಗ್ತಾ ಇದೆ, ನಾನು ಸಂಕಲ್ಪ ಮಾಡೋದಿಲ್ಲ ನಾನು ಅಂತ ಹೇಳ್ಕೊಡ್ತಾನೆ, ಮನಸ್ಸಿಗೆ ಹೇಳ್ಕೊಡ್ತಾನೆ, ನಾನು ಸಂಕಲ್ಪ ಮಾಡೋದಿಲ್ಲ. ಆವಾಗ ನೀನ್ ನನ್ಗೇನ್ ಮಾಡಕ್ಕಾಗಿದೆ, ನೀನ್ ಚೆನ್ನಾಗಿದ್ಯಾ ಅಂತ ಸಂಕಲ್ಪ ಮಾಡಿದ್ರೆ ನೀನ್ ಏನಾದ್ರು ಮಾಡಕ್ಕಾಗುತ್ತೆ ನಿನ್ಗೆ. ಆದ್ರೆ ನೀನ್ ಚೆನ್ನಾಗಿಲ್ಲ ಅಂತ ನಾನು ಸಂಕಲ್ಪ ಮಾಡೋದೇ, ಚೆನ್ನಾಗಿಲ್ಲ ಅಂತ ಸಂಕಲ್ಪನೇ ಮಾಡೋದಿಲ್ಲ ನಾನು, ಅವಾಗ ನಿನ್ನ ಒಂದು ಏಟು ನನಗೆ ಬೀಳೋದಿಲ್ಲ, ಅಥವಾ ನೀನ್ ನನ್ನ ಹಿಡಿದಾಕೊಳ್ಳೋಕೆ ಸಾಧ್ಯವಾಗೋದಿಲ್ಲ ಅಂತ. ಸೊ ಹೀಗೆಲ್ಲ ದಾರಿ ತೋರಿಸ್ಕೊಟ್ಟಿದ್ದಾರೆ. ಸೊ ಸಂಕಲ್ಪೆ ಇದಂ ಸಮ್ಯಗಿತಿ ತದಿಚ್ಛತಿ ಪುಮಾನ್ ತತಃ ಸಂಕಲ್ಪೋ ಹೇತು ಇಚ್ಛಾಯ. ಹಾಗಾದ್ರೆ ಏನಾಯ್ತು, ಇಚ್ಛೆ ಅನ್ನೋದಕ್ಕೆ ಕಾರಣ ಅಥವಾ ಅದಕ್ಕೆ ಮೂಲಭೂತವಾಗಿರೋ ಒಂದು ಇನ್ನೊಂದು ಸ್ಟೇಜ್ ಇದೆ, ಅದು ಯಾವ್ದು, ಸಂಕಲ್ಪ ಅಂತ. ಸೊ ಸಂಕಲ್ಪ ಅನ್ನೋದನ್ನ ನೀನು ಬ್ರಹ್ಮವಾಗಿ ಉಪಾಸನೆ ಮಾಡು ಅಂತ ಹೇಳಿದ್ರು, ಬ್ರಹ್ಮ ದೃಷ್ಟಿ ಮಾಡು ಅಂತ. ಚಿತ್ತಂ ಸಂಕಲ್ಪ ಕಾರಣಂ ಅಂತ. ಅವಾಗ ಚಿತ್ತಂ ಅಂದ್ರೆ ಬುದ್ಧಿ ಅಂತ ಇದೆಯಲ್ಲ, ಅದನ್ನೇ ಇವಾಗ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತಂ ಅಂತ ಹೇಳುವಾಗ ಅಂದ್ಬಿಟ್ಟು ತಗೋಬಹುದು. ಚಿತ್ತಂ ಅಂದ್ರೆ ನಾವು ಅಂತಃಕರಣ ಅಂತ ತಗೋಬಹುದು, ಅದು ಸಂಕಲ್ಪ ಕಾರಣಂ ಅಂತ. ವಿಕ್ಷಿಪ್ತ ಚಿತ್ತಾದೈಕಾಗ್ರ್ಯಂ ಧ್ಯಾನಂ ಅಭ್ಯಧಿಕಂ ತತಃ ಧ್ಯೇಯ ವಿಜ್ಞಾನಂ ಅಧಿಕಂ ಜ್ಞಾನಾದ್ ಅಭ್ಯಧಿಕಂ ಬಲಂ ಅಂತ. ಇವಾಗ ಏನ್ ಮಾಡ್ತಾರೆ, ಮೂರು ವಿಷಯಗಳನ್ನ ಇಲ್ಲಿ ಒಂದೇ ಶ್ಲೋಕದಲ್ಲಿ ತೋರಿಸ್ಕೊತಾ ಇದ್ದಾರೆ ಇವರು. ವಿಕ್ಷಿಪ್ತ ಚಿತ್ತಾತ್ ಐಕಾಗ್ರ್ಯಂ ಧ್ಯಾನಂ ಅಭ್ಯಧಿಕಂ ಅಂತ ಹೇಳಿದ್ರೆ ಏನು, ಚಿತ್ತ ಅನ್ನೋದು ಮನಸ್ಸು ಅನ್ನೋದು ವಿಕ್ಷೇಪ, ಅದಕ್ಕೆ ಏನ್ ಹೇಳ್ತಾರೆ, ಡಿಸ್ಟ್ರಾಕ್ಷನ್ ಇರುತ್ತೆ. ಅಂತ ಒಂದು ಚಿತ್ತಕ್ಕಿಂತ ಧ್ಯಾನ ಅನ್ನೋದು ಇನ್ನೊಂದು ದೊಡ್ಡದಲ್ವಾ ಅದು. ಯಾಕಂದ್ರೆ ಅಂತ ಚಿತ್ತವಾಗಿರೋದು, ಆ ವಿಕ್ಷೇಪವಾಗಿರೋ ಚಿತ್ತವನ್ನ ನಾವು ಏಕಾಗ್ರತೆಯಿಂದ ನಾವು ಧ್ಯಾನ ಅಂತ ಮಾಡಿದಾಗ ಏನಾಗುತ್ತೆ, ಆ ವಿಕ್ಷೇಪದಿಂದ ಬರೋ ತೊಂದರೆಗಳೆಲ್ಲ ನಮಗೆ ಹೋಗುತ್ತೆ. ಅವಾಗ ಏಕಾಗ್ರತೆ ಅನ್ನೋದು ನಮಗೆ ಬಲವಾಗಿ ಸಿಗುತ್ತೆ ನಮಗೆ. ಆದ್ರೆ ಏಕಾಗ್ರತೆ ಅನ್ನೋದಕ್ಕಿಂತ ಇನ್ನ ಧ್ಯೇಯ ವಿಜ್ಞಾನ, ಯಾವ ವಿಷಯದಲ್ಲಿ ನಾವು ಈ ಏಕಾಗ್ರತೆ ಮಾಡಿದ್ದೀವೋ, ಒಂದು ವಿಷಯವನ್ನ ಧ್ಯಾನ ಮಾಡಿದ್ದೀವೋ, ಆ ವಿಷಯದ ಒಂದು ನೇರಾದ ತಿಳುವಳಿಕೆ, ಸಾಕ್ಷಾತ್ಕಾರ ಅಂತ ಹೇಳ್ತೀವಲ್ಲ, ವಸ್ತು ದೇವತಾ ಸಾಕ್ಷಾತ್ಕಾರ ಇರ್ಬೋದು, ಈ ತರ ಒಂದು ವಿಷಯ, ಅದನ್ನ ಆ ತರ ಒಂದು ವಿಜ್ಞಾನ ಅನ್ನೋದು ಅದಕ್ಕಿಂತ ದೊಡ್ಡದು. ಹೀಗಾಗಿ ಆ ಜ್ಞಾನಕ್ಕಿಂತ ದೊಡ್ಡದು ಯಾವುದು ಅಂತ ಹೇಳಿದ್ರೆ ಬಲಂ ಅಂತ ಹೇಳಿದ್ರು. ಅದಕ್ಕೆ ಕಾರಣ ಎಲ್ಲ ಹೇಳ್ತಾರೆ ಅವರು. ಹಾಗಾಗಿ ಹೇಳಿದ್ರು ವಿಕ್ಷಿಪ್ತ ಐಕಾಗ್ರ್ಯಂ ಧ್ಯಾನಂ ಅಭ್ಯಧಿಕಂ ಅಂದ್ರೆ ವಿಕ್ಷಿಪ್ತವಾದ ಒಂದು ಮನಸ್ಸು, ಡಿಸ್ಟ್ರಾಕ್ಷನ್ ಮನಸ್ಸಿಗಿಂತ ಏಕಾಗ್ರಿ ಒಳ್ಳೆ ಮನಸ್ಸಿಗೆ ಇನ್ನ ಸ್ವಲ್ಪ ಬಲ ಜಾಸ್ತಿ ಇದೆ. ಹಾಗಾಗಿ ಲೋಕದಲ್ಲಿ ಕೂಡ ನಾವು ಇದನ್ನ ನೋಡ್ತೀವಿ. ನಾವು ಯಾವನಿಗೆ ಒಳ್ಳೆ ಏಕಾಗ್ರತೆ ಇದೆಯೋ, ಅವ್ನು ಯಾವ ವಿಷಯವನ್ನ ಚೆನ್ನಾಗಿ ತಿಳ್ಕೊಂಡು ಅವನಿಗೆ ಹೇಳಕ್ಕೆ ಸಾಮರ್ಥ್ಯ ಇದೆಯೋ ಅಂತ ಅವನಿಗೆ ಕೆಲಸ ಕೊಡ್ತಾರೆ. ಆದ್ರೆ ಯಾರಿಗೆ ಕಲ್ಸಿದ್ದೆಲ್ಲ ಕೂಡ ಹಾಗೆ ಹೀಗೆ ಅಂತ ಅವನಿಗೆ ಚೆದರಿ ಹೋಗ್ತಾ ಇದೆಯೋ ಅವ್ನಿಗೆ ಯಾಕಂದ್ರೆ ಅವನಿಗೆ ಸಾಮರ್ಥ್ಯ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ, ತೀರ್ಮಾನ ಮಾಡ್ಬಿಡ್ತಾರೆ ಚೆನ್ನಾಗಿ ಲೋಕದಲ್ಲಿ. ಸೊ ವಿಕ್ಷಿಪ್ತ ಚಿತ್ತ ಐಕಾಗ್ರ್ಯಂ ಧ್ಯಾನಂ ಅಭ್ಯಧಿಕಂ ತತಃ ಧ್ಯೇಯ ವಿಜ್ಞಾನಂ ಅಧಿಕಂ. ಈ ಏಕಾಗ್ರ ಅಂತ ಒಂದು ಇದೆಯಲ್ಲ ಧ್ಯಾನ, ಅದಕ್ಕಿಂತ ಯಾವ್ದು ಇನ್ನೂ ಉತ್ತಮ ಅಂತ ಹೇಳಿದ್ರೆ, ಧ್ಯಾನದಿಂದ ಯಾವ ಒಂದು ಜ್ಞಾನವನ್ನು ಪಡ್ಕೋಬೇಕೋ ಆ ಜ್ಞಾನ ಇನ್ನ ಉತ್ತಮ. ಯಾಕಂದ್ರೆ ಧ್ಯಾನ ಮಾಡ್ತಾ ಇರೋದು ಯಾತಕ್ಕೆ ಅಂತ ಹೇಳಿದ್ರೆ ಆ ಒಂದು ವಿಷಯವನ್ನ ತಿಳ್ಕೊಳಕ್ಕಾಗಿ. ಆ ವಿಷಯದ ತಿಳುವಳಿಕೆ ಬರೆದು ಹೋದ್ರೆ ಏನಾಗುತ್ತೆ, ಇವನು ಧ್ಯಾನವನ್ನೇ ಮಾಡ್ತಾ ಇರ್ಬೇಕಾಗುತ್ತೆ. ಅವಾಗ ಏನಾಯ್ತು, ಇವನಿನ್ನ ಮಾರ್ಗದಲ್ಲೇ ಇದ್ದಾನೆ, ಇದನ್ನ ಗುರಿಯನ್ನು ಮುಟ್ಟಿಲ್ಲ. ಯಾವಾಗಲೂ ಕೂಡ ಏನ್ ಮಾಡ್ತಾರೆ ಲೋಕದಲ್ಲಿ, ಗುರಿಯನ್ನು ಮುಟ್ಟಿದವನಿಗೆ ಬೆಲೆ ಕೊಡ್ತಾರೆ ಹೊರತು ಮಾರ್ಗದಲ್ಲಿ ಇರೋರಿಗೆ ಅಷ್ಟೊಂದು ಬೆಲೆ ಇಲ್ಲ. ಹಾಗಾಗಿ ಸ್ವಲ್ಪ ಬೆಲೆ ಇದೆ, ಯಾಕಂದ್ರೆ ಅವನು ಗುರಿಯನ್ನು ಮುಟ್ಟಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ಅವನಿಗಿಂತ ಗುರಿ ಮುಟ್ಬಿಟ್ಟಿದಾನಲ್ಲ, ಅವನಿಗೆ ಇನ್ನ ಜಾಸ್ತಿ ಬೆಲೆ ಇದೆ ಲೋಕದಲ್ಲಿ. ಹಾಗಾಗಿ ಏನ್ ಹೇಳ್ತಾ ಇದ್ದಾರೆ, ಧ್ಯಾನಕ್ಕಿಂತ ಆ ಧ್ಯೇಯವಾದ ವಿಷಯವಾದ ವಿಜ್ಞಾನ, ಅದ್ರ ಒಂದು ತಿಳುವಳಿಕೆ ಅಂತ ಒಂದು ಇದೆಯಲ್ಲ, ಅದಕ್ಕಿನ್ನ ಬೆಲೆ ಜಾಸ್ತಿ ಇದೆ. ಇವಾಗ ಹೇಳ್ತಾರೆ ಮುಂದಕ್ಕೆ, ಜ್ಞಾನಾತ್ ಅಭ್ಯಧಿಕಂ ಬಲಂ ಅಂತ. ಆ ಜ್ಞಾನಕ್ಕಿಂತ ಜಾಸ್ತಿ ಬಲ ಇರೋದು, ಜಾಸ್ತಿ ಇದು ಅಧಿಕವಾದ ಒಂದು ಸ್ಟೇಟಸ್ ಯಾವ್ದಕ್ಕೆ ಅಂತ ಹೇಳಿದ್ರೆ ಬಲ ಅಂತ. ಇವಾಗ ನೋಡಿ, ಶರೀರದ ಬಲ ಅಂತ ಒಂದಿದೆ. ಇವಾಗ ಶರೀರದ ಬಲ ಅಂತ ಒಂದು ಇಲ್ಲದೆ ಹೋದ್ರೆ, ನಾವು ಇದ್ರಲ್ಲಿ ಕೂಡ ನೋಡಿದ್ದೀವಿ, ಏನೋ ಚಾಂದ್ರೋಗ್ಯ ಉಪನಿಷತ್ತಲ್ಲಿ ನೋಡಿದೀವಿ ನಾವು, ಅವನು ಉಪವಾಸ ಇರೋ 15 ದಿವಸ ಅಂತ ಹೇಳಿದ್ರು. ಯಾವ್ದನ್ನು ತಿನ್ಬೇಡ ನೀನು, ಅನ್ನ ಮಾತ್ರ, ನೀರ್ ಮಾತ್ರ ಕುಡಿತಾ ಇರು, ತಿನ್ನೋದೇನು ಬೇಡ ಅಂತ ಹೇಳಿದ್ರು. ಆದ್ರೆ ಅವ್ನು 15 ದಿವಸ ಆದ್ರೆ ಇದ್ದು ಬಿಟ್ಟು ಬಂದು ನೋಡಿದಾಗ ಅವ್ನಿಗೆ ಏನೇನು ತಿಳ್ಕೊಂಡಿದ್ನೋ ಅದೆಲ್ಲ ಅದನ್ನ ಹೇಳಕ್ ಆಗ್ಲಿಲ್ಲ, ಸಾಮರ್ಥ್ಯನೇ ಇಲ್ಲ ಅವ್ನಿಗೆ ಹೇಳಕ್ಕೆ. ಆಮೇಲೆ ಊಟ ಮಾಡಿದ್ಮೇಲೆ ಎಲ್ಲ ಹೇಳಕ್ ಬರ್ತಾ ಇದೆ. ಇವಾಗ ಏನಾಯ್ತು, ಇಂಟೆಲೆಕ್ಚುಯಲ್ ಕೆಪಾಸಿಟಿ ಅನ್ನೋದು ಇದೆಯಲ್ಲ, ಅದು ಕೂಡ ನಿನಗೆ ಫಂಕ್ಷನಲ್ ಆಗಿ ಇರ್ಬೇಕು ಅಂತ ಹೇಳಿದ್ರೆ ಫಿಸಿಕಲ್ ಕೆಪಾಸಿಟಿ ಇರ್ಬೇಕು ಅದಕ್ಕೆ. ಇವ್ನು ಎದ್ದು ನಿಂತ್ಕೊಳ್ಳಕ್ಕೆ ಆಗದೆ ಹೋದ್ರೆ ಏನ್ ಮಾತಾಡಕ್ ಆಗ್ತೇ ಅಲ್ವಾ. ಹಾಗಾಗಿ ಅಂತ ಒಂದು ಇದಕ್ಕಾಗಿ ನೀನು ಚೆನ್ನಾಗಿ ಇದು ಮಾಡ್ಬೇಕು, ಅದಕ್ಕಾಗಿ ಬಲವನ್ನು ನೀನು ಸಂಪಾದನೆ ಮಾಡ್ಕೊಂಡು ಇರ್ಬೇಕು ಅಂತ ಲೋಕದಲ್ಲಿ ಲಾಜಿಕ್ ಇದೆ. ಅದನ್ನ ಇಟ್ಕೊಂಡು ಹೇಳ್ತಾ ಇದಾರೆ, ಬಲ ಅನ್ನೋದು ಜ್ಞಾನಕ್ಕಿಂತ ಬಲ ಅಧಿಕ ಸ್ಟೇಟಸ್ ಇರೋದು ಬಲಕ್ಕೆ ಇರೋದು ಅಂತ ಅದನ್ನ ಹೇಳಿದ್ರು. ಜ್ಞಾನ ಹೇತು ದೇಹ ಬಲಂ ಸ್ಯಾದ್ ಅನ್ನ ಕಾರಣಂ ಆಪೋ ಅನ್ನ ಹೇತವಃ ಆಪಾಂತು ತೇಜಃ ಕಾರಣ ಮೀರಿತಂ ಅಂತ ಇದಕ್ಕೆ ಸ್ವಲ್ಪ ನ್ಯಾಯ ಲಾಜಿಕ್ ಎಲ್ಲ ಹೇಳ್ತಾ ಇದ್ದಾರೆ. ಜ್ಞಾನ ಹೇತು ದೇಹ ಬಲಂ, ಹಾಗಾಗಿ ದೇಹ ಬಲ ಅನ್ನೋದಿದ್ರೇನೆ ಜ್ಞಾನಕ್ಕೆ ಅವನಿಗೆ ಸಾಮರ್ಥ್ಯ ಬರುತ್ತೆ. ಅದು ಅದರಿಂದನೇ ಇವಾಗ ಗುರುಕುಲ ಅಥವಾ ವೇದ ಪಾಠಶಾಲೆ ಗುರುಕುಲ ಅಂತ ಮಾಡೋರೆಲ್ಲ ಕೂಡ ಅವ್ರು ಮೊಟ್ಟ ಮೊದಲು ಅವ್ರು ಯಾವ್ದನ್ನ ಸಂಪಾದನೆ ಸ್ಟೂಡೆಂಟ್ಸ್ ಎಲ್ಲ, ವಿದ್ಯಾರ್ಥಿಗಳು ಬರ್ಬೇಕು, ಖಂಡಿತ ಒಳ್ಳೆ ಅಧ್ಯಾಪಕರು ಇರ್ಬೇಕು. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಊಟ ಹಾಕಕ್ಕೆ ಅವರಿಗೆ ಒಂದು ಸಾಮರ್ಥ್ಯ ಇರಬೇಕು. ಅದಕ್ಕೆ ಬೇಕಾಗಿರೋ ಪದಾರ್ಥಗಳೆಲ್ಲ ಅವ್ರಿಗೆ ಬಂದು ಒದಗಬೇಕು.
ಇಲ್ಲಿವರೆ ಅವ್ರಿಗೆ ಸರಿಯಾಗಿ ಕೊಡಕ್ ಆಗದೆ ಹೋದ್ರೆ ಪಾಪ ಹುಡುಗರೆಲ್ಲ ಏನ್ ಮಾಡ್ತಾರೆ ಅಲ್ವಾ. ಹಾಗಾಗಿ ಅವ್ರಿಗೆಲ್ಲ ಒಂದು ಇದು ದೇಹ ಬಲವನ್ನ ನಾವು ಕೂಡ ಚೆನ್ನಾಗಿ ಅದಕ್ಕೆ ಗಮನ ಕೊಡ್ಬೇಕು ನಾವು ಅನ್ನೋದ್ರಿಂದ ಇದನ್ನ ಹೇಳ್ತಾ ಇದ್ದಾರೆ. ಜ್ಞಾನ ಹೇತು ದೇಹ ಬಲಂ. ಅದಕ್ಕೆ ಹೇಳ್ತಾ ಇದ್ದಾರೆ ಬಲಂ ಸ್ಯಾತ್ ಅನ್ನ ಕಾರಣಂ. ಅಂದ್ರೆ ಏನಾಯ್ತು, ಅನ್ನಕ್ಕೆ ಅನ್ನವೇ ಕಾರಣವಾಗಿದೆ, ಬಲಕ್ಕೂ ಕೂಡ ಅನ್ನ ಅನ್ನೋದು ಕಾರಣವಾಗಿದೆ. ಆಪಹ ಅನ್ನ ಹೇತವಃ ಅಂದ್ರೆ ಏನಾಯ್ತು, ಅನ್ನ ಅನ್ನೋದು ಉತ್ಪತ್ತಿ ಆಗ್ಬೇಕಾದ್ರೆ ನೀರು ಅನ್ನೋದು ಬೇಕದಕ್ಕೆ. ಹಾಗಾಗಿ ಅನ್ನಕ್ಕಿಂತ ನೀರು ಅನ್ನೋದು ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿದೆ. ಅಪಾಂತು ತೇಜ ಕಾರಣ ಮಿರಿತಂ. ನೀರು ಅನ್ನೋದಕ್ಕೆ ತೇಜಸ್ ಅನ್ನೋದೇ ಕಾರಣ ಅಂತ ಪಂಚಭೂತಗಳಿಗೆ ಹೊಟ್ಟೋದು ಹೀಗೆ. ಹಾಗಾಗಿ ಫಿಸಿಕಲ್ ನೋಡಿ, ಅದಕ್ಕೆ ನೋಡಿ ಈ ಫಿಸಿಕಲ್ ಅಂಡ್ ಸಟಲ್ ಅಂತ ಇದೆಯಲ್ಲ, ಸಟಲ್ ಬಾಡಿ ಅಂಡ್ ಫಿಸಿಕಲ್ ಬಾಡಿ, ಅದನ್ನ ನಾವು ಸೆಪರೇಟ್ ಮಾಡಕ್ ಆಗೋದೇ ಇಲ್ಲ. ಸೆಪರೇಟ್ ಮಾಡಕ್ಕೆ ಯಾವಾಗ ಸೆಪರೇಟ್ ಆಗುತ್ತೆ ಅಂತ ಹೇಳಿದ್ರೆ, ಈ ಡೆತ್ ಅಂತ ಆಗುತ್ತಲ್ಲ, ಅವಾಗ ಫಿಸಿಕಲ್ ಬಾಡಿಗೆ ಡೆತ್ ಬರುತ್ತೆ. ಅವಾಗ ಸಟಲ್ ಬಾಡಿ ಅಂತ ಒಳಗಡೆ ಸೂಕ್ಷ್ಮ ಶರೀರ ಇದೆಯಲ್ಲ, ಅದು ಅದಕ್ಕೆ ಏನು ಮಾಡಕ್ ಆಗೋದೇ ಇಲ್ಲ, ಏನ್ ಸಾಮರ್ಥ್ಯನ ಇಲ್ಲ. ಅದನ್ನ ಕೊಂಡೊಯ್ತಾರೆ, ಏನೋ ಒಂದು ಹೆಣವನ್ನ ಕೊಂಡೊಯ್ಯೋ ತರ ಈ ದೇವತೆಗಳು ಕೊಂಡೊಯ್ತಾರಂತೆ. ಎಲ್ಲಿಗೆ ಅಂದ್ರೆ ಆ ಜೀವನಿಗೆ ಯಾವ ಒಂದು ಲೋಕಕ್ಕೆ ಹೋಗ್ಬೇಕೋ ಆ ಲೋಕದವರೆಗೂ ಕೊಂಡೊಯ್ತಾರೆ. ಹೋಗ್ಲೇ ಆ ಸೂಕ್ಷ್ಮ ಶರೀರ ಅನ್ನೋದು ಇನ್ನೊಂದು ಶರೀರವನ್ನು ಪಡ್ಕೊಳ್ಳುತ್ತೆ, ಅಲ್ಲಿ ಇನ್ನೊಂದು ಸ್ಥೂಲ ಶರೀರವನ್ನು ಪಡ್ಕೊಳ್ಳುತ್ತೆ. ಪಡ್ಕೊಂಡ ಮೇಲೇನೆ ಈ ಸೂಕ್ಷ್ಮ ಶರೀರ ಜೀವ ಅನ್ನೋದಕ್ಕೆ ಒಂದು ಜೀವ ಬರುತ್ತೆ. ಅದುವರೆಗೂ ಅದು ಹೆಣ ತರನೇ ಅದು. ಹಾಗಾಗಿ ಇಲ್ಲಿ ಹೆಣವಾಗಿ ಬಿದ್ದಿರುತ್ತೆ ಒಂದು ಶರೀರ. ಇದನ್ನ ಬಿಟ್ಟು ಏನಾಗುತ್ತೆ, ಆ ಸೂಕ್ಷ್ಮ ಶರೀರ ಅನ್ನೋದು ಇಲ್ಲಿ ಬಿಟ್ಟು ಹೋಗುತ್ತೆ ಹೊರಗಡೆ. ಹೋಗುವಾಗ ಶಾಸ್ತ್ರದಲ್ಲಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಇದೆಲ್ಲ ಹೇಳಿದ್ದಾರೆ. ಅದನ್ನ ಕೊಂಡೊಯ್ಯೋಕೆ ಅಂತ ಕೆಲವರು ಇದ್ದಾರೆ, ಆತಿವಾಹಿಕ ಅಂತ ಹೇಳ್ತಾರೆ ಅದಕ್ಕೆ. ಆತಿವಾಹಿಕ ಅಂತ ಹೇಳಿದ್ರೆ ಕೊಂಡೊಯ್ಯೋರು ಅಂತ ದೇವತೆಗಳು. ಅವರು ಕೂಡ ಒಂದು ಕಡೆಯಿಂದ ಒಂದು ಕಡೆ ತನಕ ಕೊಂಡೊಯ್ತಾರೆ. ಅಲ್ಲಿಂದ ಇದೇ ತರ ಇರುತ್ತೆ, ಅಲ್ಲಿಂದ ಇನ್ನೊಂದು ಸೆಟ್ ಆಫ್ ದೇವತೆಗಳಿರ್ತಾರೆ, ಅವರು ಅಲ್ಲಿಂದ ಬೇರೆ ಒಂದು ಲೊಕೇಶನ್ ಹೋಗ್ತಾರೆ. ಈ ತರ ಕೊಂಡೊಯ್ತಾರೆ ಅಂತ ಹೇಳ್ತಾರೆ. ಅವಾಗ ಶಂಕರಾಚಾರ್ಯರು ಹೇಳಿದ್ದಾರೆ, ಇದು ಏನು ಮಾಡೋ ಚೈತನ್ಯ ಇರೋ ಅದು ಟೋಟಲಿ ಒಂದು ಜಡ ತರ ಇರುತ್ತೆ. ಅದು ಡಿಪೆಂಡೆಂಟ್ ಆಗುತ್ತೆ. ಮಾಡ್ತಾ ಇರೋ ಮಗು ಅಥವಾ ಮೂರ್ಛೆ ಆಗಿರೋ ಒಂದು ವ್ಯಕ್ತಿನ ಹೇಗೆ ಯಾರಾದ್ರು ಎತ್ಕೊಂಡು ಹೋಗ್ಬೇಕೋ ಆ ತರ ಇರುತ್ತೆ ಇದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಆ ಸ್ಥೂಲ ಶರೀರದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಪಂಚ ಪ್ರಾಣ ಇದೆ, ಆಮೇಲೆ ಮನಸ್ಸು ಬುದ್ಧಿ ಇಂದ್ರಿಯಗಳು ಎಲ್ಲ ಇದೆ ಅದರಲ್ಲಿ. ಆದ್ರೆ ಇದ್ರೂ ಕೂಡ ಅದಕ್ಕೆ ಏನಾದ್ರು ಆಕ್ಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಸ್ಥೂಲ ಶರೀರ ಬೇಕೇ ಬೇಕಾಗಿ. ಆ ಸ್ಥೂಲ ಶರೀರ ಒಂದು ಹಾರ್ಡ್ ಇಲ್ಲದೆ ಹೋದ್ರೆ ಈ ಸಾಫ್ಟ್ವೇರ್ ಏನು ಮಾಡಕ್ ಆಗೋದೇ ಇಲ್ಲ, ಅದಕ್ಕೆ ಪ್ರಯೋಜನನೇ ಇಲ್ಲ. ಅದ್ರಿಂದ ಸುಮ್ಮನೆ ಒಂದ್ ಕಡೆ ಇರುತ್ತೆ ಅಷ್ಟೇನೆ ಹೊರತು ಅದಕ್ಕೇನು ಪ್ರಯೋಜನ ಇಲ್ಲ. ಹಾಗಾಗಿ ಸ್ಥೂಲ ಮತ್ತು ಸೂಕ್ಷ್ಮ ಶರೀರ ಎರಡು ಸೇರಿದ್ರೇನೆ ಯಾವುದೇ ಒಂದು ಸಾಧನೆ ಮಾಡಕ್ ಆಗೋದು ಅನ್ನೋದನ್ನ ನಾವು ಎಲ್ಲಿಂದ ತಿಳ್ಕೋಬಹುದು. ಹಾಗಾಗಿ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ಈ ಪಂಚಭೂತಗಳಿಂದ ಬರುತ್ತೆ. ಆ ಪಂಚಭೂತಗಳಲ್ಲೂ ಕೂಡ ಒಂದಕ್ಕಿಂತ ಒಂದು ಉತ್ತಮ ಅಧಮ ಅಂತ ಒಂದು ತಾರತಮ್ಯನ ಕೂಡ ನಮ್ಗೆ ತೋರಿಸ್ತಾ ಇದ್ದಾರೆ ಇಲ್ಲಿ. ಹೇತು ಸವಾಯು ಆಕಾಶಃ ತೇಜಸಃ. ಹೇತು ಸವಾಯು ಆಕಾಶಃ ತೇಜಸಃ. ತೇಜಸ್ ಅನ್ನೋದು ಅಗ್ನಿ ಅಂತ ಹೇಳಿದ್ರಲ್ಲ, ಅಗ್ನಿ ಅನ್ನೋದಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ಸವಾಯು ಆಕಾಶಃ. ವಾಯು ಸಮೇತ ಆಕಾಶ ಅನ್ನೋದೇ ಅಗ್ನಿಗೆ ಕಾರಣ ಆಗುತ್ತೆ. ಯಾಕೆಂದ್ರೆ ಆಕಾಶಾದ್ ವಾಯುರ್ ಅಗ್ನಿ, ಅಗ್ನಿರಾಪಃ ಅಗ್ನಿ ಪೃಥ್ವಿ ಅಂತ ಬರ್ತದೆ, ಕ್ರಮ ಇದೆಯಲ್ಲ. ಹಾಗಾಗಿ ಈ ತೇಜಸ್ ಅನ್ನೋದಕ್ಕೆ ಯಾವುದು ಕಾರಣವಾಗುತ್ತೆ ಅಂತ ಹೇಳಿದ್ರೆ ಅದು ಇಮಿಡಿಯೇಟ್ ಕಾರಣ ಅಂದ್ರೆ ವಾಯುಗೆ ಇಮಿಡಿಯೇಟ್ ಕಾರಣ ಯಾವುದು ಅಂತ ಹೇಳಿದ್ರೆ ಆಕಾಶ. ಸೊ ಹೀಗೆ ತೇಜಸ್ ದಿಯತಃ ಪುನಃ ಸ್ರಷ್ಟವ್ಯ ಸ್ಮೃತಿ ಈಶಸ್ಯ. ಇವಾಗ ಆಕಾಶ ಅಂತ ಒಂದಿದೆಯಲ್ಲ, ಅದಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ಅದಕ್ಕೊಂದು ಡೀಪರ್ ಅನಾಲಿಸಿಸ್ ಮಾಡಿ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ತೈತಿರಿಯದಲ್ಲಿ ಬಂದಿರೋ ರೀತಿಯನ್ನು ನೋಡಿದಾಗ ಆತ್ಮನ ಆಕಾಶ ಸಂಭೂತ, ಆತ್ಮನಿಂದ ಆಕಾಶ ಬಂತು, ಆಕಾಶದಿಂದ ವಾಯು ಬಂತು ಅಂತ ಹೇಳಿ. ಅಲ್ಲಿ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಈ ಆತ್ಮನಿಂದ ಆಕಾಶ ಬಂದ್ರೆ ಕೂಡ ಬರ್ತಾ ಇದೆ, ಅದಿಲ್ಲ ಅಂತಿಲ್ಲ. ಆದ್ರೆ ಈ ಆತ್ಮ ಈ ಆಕಾಶವನ್ನ ಸೃಷ್ಟಿ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತೇವೆ. ಬಹುಶ್ಯಾಂ ಪ್ರಜಾಯೇಯ ಸ್ವಕಾಮಯತ ಬಹುಶ್ಯಾಂ ಪ್ರಜಾಯೇಯ ಅಂತ ಸೃಷ್ಟಿಯಾಗಕ್ಕೆ ಮುಂಚೆ ಒಂದು ಸಂಕಲ್ಪ ಮಾಡ್ಕೊಳ್ತೇವೆ. ಅದಕ್ಕೆ ಹೇಳ್ತಾ ಇದ್ದಾರೆ ಸ್ರಷ್ಟವ್ಯ ಸ್ಮೃತಿ ಈಶಸ್ಯ. ಈಶ್ವರ ಇದನ್ನ ಸೃಷ್ಟಿ ಮಾಡ್ತೀನಿ ಅಂತ ಒಂದು ಸ್ಮರಣೆ ಮಾಡ್ಕೊಳ್ತಾನೆ. ಸ್ಮರಣೆ ಮಾಡ್ಕೊಂಡು ಅದನ್ನ ಮಾಡ್ತಾನೆ. ಸೃಷ್ಟಿಯಾಶ ಸ್ಮೃತಿ ಕಾರಣಂ. ಹಾಗಾಗಿ ಸೃಷ್ಟಿ ಆಶಾ ಅಂದ್ರೆ ಸೃಷ್ಟಿ ಮಾಡ್ಬೇಕು ಅಂತ ಒಂದು ಆಶೆ ಇದೆಯಲ್ಲ, ಅದು ಸ್ಮೃತಿಗೆ ಕಾರಣವಾಗುತ್ತೆ ಅಂತ ನೋಡಿ. ಎಷ್ಟು ದೂರವಾಗಿ ಒಂದೊಂದಕ್ಕೆ ಹಿಂದೆ ಏನಿದೆ, ಅದಕ್ಕೆ ಹಿಂದೆ ಏನಿದೆ ಅಂತ ಆ ಕಾರಣವನ್ನ ಅನಲೈಸ್ ಮಾಡ್ಕೊಂಡು ಹೇಳ್ತಾ ಹೋಗ್ತಾ ಇದ್ದಾರೆ. ಇದಕ್ಕೆ ಇಲ್ಲ ಶಾಸ್ತ್ರ ಯೋನಿತ್ವ ಅನ್ನೋದು ಈ ಶಾಸ್ತ್ರಗಳಿಗೆಲ್ಲ ಕಾರಣವಾಗಿರೋದು ಬ್ರಹ್ಮ ಅಂತ. ಇಲ್ಲಿ ಹೇಳ್ತಾ ಇರೋದು ಏನು ಅಂದ್ರೆ ಈ ಸೃಷ್ಟಿ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಬರ್ಬೇಕಲ್ವಾ, ಅದಕ್ಕೆ ಅದು ಬರಕ್ ಮುಂಚೆ ಅದಕ್ಕೆ ಸೃಷ್ಟಿ ಮಾಡ್ಬೇಕು ಅಂತ ಒಂದು ಆಸೆ ಬರ್ಬೇಕು. ಅದಕ್ಕೆ ಸಂಕಲ್ಪ ಅಂದ್ರೆ ಸಂಯುಕ್ತ ಕಲ್ಪನಾ ಆಸೆನೇ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಸೃಷ್ಟವ್ಯ ಸ್ಮೃತಿ ಈಶಸ್ಯ. ಈ ಸೃಷ್ಟಿ ಆಶಾ ಸ್ಮೃತಿ ಕಾರಣಂ. ಹಾಗಾದ್ರೆ ಆ ಸ್ಮೃತಿಗೆ ಕಾರಣ ಈಶ್ವರನ ಸ್ಮೃತಿ ಅಂತ ಹೇಳಿದ್ರೆ ಇದನ್ನ ಮಾಡ್ಬೇಕು ಅಂತ ಅವನು ಒಂದು ಮನಸ್ಸಲ್ಲಿ ಅನ್ಕೊಳ್ತಾನೆ. ಅದನ್ನ ಅನ್ಕೊಳಕ್ ಮುಂಚೆ ಕೂಡ ಇದನ್ನ ಸೃಷ್ಟಿ ಮಾಡ್ಬೇಕು ಅಂತ ಒಂದು ಕಾಮನೆ ಬರುತ್ತೆ. ಕಾಮಯತ ಅಂತ ಬರ್ತಲ್ಲ ಅದು. ಹಾಗಾಗಿ ಸ್ಮೃತಿ. ಸೊ ಹಾಗೆ ಸ್ಮೃತಿಗೆ ಕಾರಣ ಯಾವುದು ಅಂತ ಹೇಳಿದ್ರೆ
ಈ ಆಸೆ ಆಸೆ ಅಂದ್ರೆ ಅದಕ್ಕೆ ಒಂದು ಕಾಮನೆ ಬರಬೇಕು, ಈಶ್ವರನಿಗೆ ಇದನ್ನ ಸೃಷ್ಟಿ ಮಾಡೋಣ ಅಂತ ಒಂದು ಕಾಮನೆ ಬರಬೇಕು. ಹೀಗೆ ಮಾಡುತ್ತೆ ಅದು ಅಂತ ಹೇಳಿ. ನಾಮಾದ್ಯಾಶಾಂತ ತತ್ವೇಶು ಬ್ರಹ್ಮದೃಷ್ಟಿಂ ಕರೋತಿ ಯಃ ಸ ಪುಮಾನ್ ಲಭತೆ ಸರ್ವಂ ತತ್ರ ತತ್ರ ಉಚಿತಂ ಫಲಂ. ಎಲ್ಲ ಚಾಂದೋಗ್ಯದಲ್ಲಿ ಹೇಳಿರೋದೇನೆ, ಈ ಅಧ್ಯಾಯದಲ್ಲಿ ಹೇಳಿರೋ ವಿಷಯನೇ ಸಂಘ ಶ್ಲೋಕ ರೂಪೇಣ ಹೇಳ್ತಾ ಇದ್ದಾರೆ. ನಾಮಾದಿ ಆಶಾಂತ ತತ್ವೇಶು ಅಂದ್ರೆ ನಾಮ ಅನ್ನೋದು ಫಸ್ಟ್ ಬಿಗಿನಿಂಗ್ ಅಲ್ಲಿ, ಅದೇ ಫಸ್ಟ್ ಪಾಠ ಇವನಿಗೆ ಕೊಟ್ಟಿದ್ದಾರೆ. ನಾಮದಲ್ಲಿ ಬ್ರಹ್ಮ ಅಂತ ದೃಷ್ಟಿ ಮಾಡುವಂತ, ಅಲ್ಲಿಂದ ಮುಂದಕ್ಕೆ ಹೋಗ್ತಾ 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 ಸಟ್ಲಗ ಆಗ್ತಾ ಏನ್ ಮಾಡಿದ್ರು, ಆಶಾ ಅಂತ ಒಂದಿದೆಯಲ್ಲ ಅಲ್ಲಿ ತನಕ ಬಂದು ನಿಂತರು. ಅದ್ರ ತನಕ ಇರೋದ್ರಲ್ಲಿ ಬ್ರಹ್ಮದೃಷ್ಟಿ ಮಾಡ್ತಾನೋ ಆ ಉಪಾಸಕನಿಗೆ ಏನ್ ಫಲ ಸಿಗುತ್ತೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಉಚಿತವಾದ ಫಲ ನೀಡಿದ್ದಾರೆ ಅಂತ ನೋಡಿ. ಈ ವೇದಾಂತದಲ್ಲಿ ಲೋಕದಲ್ಲಿ ಕೂಡ ಅಷ್ಟೇನೆ, ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅದ್ರ ಫಲ ಇರುತ್ತೆ. ಫಲ ಇಲ್ಲದೆ ಯಾರು ಕೆಲಸ ಮಾಡೋದೇ ಇಲ್ಲ. ಪ್ರಯೋಜನ ಮನುದ್ದೇಶ್ಯ ನಮ್ಮ ಅಂದೋಪಿ ಪ್ರವರ್ತತೆ ಅಂತ ಇದೆ. ಹಾಗಾಗಿ ಉಪನಿಷದಲ್ಲಿ ಕೂಡ ಯಾವುದೇ ಉಪಾಸನೆ ಹೇಳಿದ್ರು ಕೂಡ ಅದ್ರಲ್ಲಿ ಸ್ವಲ್ಪ ಮಾಡಿದ್ರು ಕೂಡ ಅದಕ್ಕೆ ಒಂದು ಕಿಂಚಿತ್ ಫಲ ಇದೆ. ನಮ್ಗೆ ಗೀತೆಯಲ್ಲಿ ಕೂಡ ಇದೆಯಲ್ಲ, ಸ್ವಲ್ಪಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಹೇಳಿದ್ದಾರೆ. ಅಲ್ಲಿ ಹೇಳಿರೋ ಕಾಂಟೆಕ್ಸ್ಟ್ ಬೇರೆ ಆದ್ರೂ ಕೂಡ ನಮ್ಗೆ ಲೋಕದಲ್ಲೇ ಕೂಡ ಯಾವುದೇ ಒಂದು ಕೆಲಸ ಇದ್ರು ಕೂಡ ಕರ್ಮದಲ್ಲಿ ಆ ಕರ್ಮದ ಪೂರ್ತಿ ಸ್ವರೂಪ ಅಂತ ಒಂದು ಇರುತ್ತೆ. ಆ ಪೂರ್ತಿ ಸ್ವರೂಪಕ್ಕೆ ಒಂದು ದೊಡ್ಡ ಫಲ ಇರುತ್ತೆ ಅದು. ಬಟ್ ಅದೇ ಕೂಡ ಕಿಂಚಿತ್ ಮಾಡಿದವರಿಗೆ ಕಿಂಚಿತ್ ಫಲ ಅನ್ನೋದು ಇದ್ದೇ ಇರುತ್ತೆ. ಅದು ಏನು ಇಲ್ಲ. ಇವಾಗ ಸಂಗೀತ ಅಂತ ಕಲಿಯಕ್ ಹೋದ್ರೆ ನೀನು ಸಂಗೀತದಲ್ಲಿ ಬೇಕಾದಷ್ಟು ಕೃತಿಗಳೆಲ್ಲ ಕಲಿತು ನಿನಗೆ ಕಚೇರಿ ಮಾಡೋ ತನಕ ಬಂದ್ರೆ ಅದು ದೊಡ್ಡ ಫಲ ಅಂತ ಹೇಳ್ಬೋದು. ಬಟ್ ಅದಕ್ಕೆ ಮುಂಚೆ ಇವನು ಸಾಮಾನ್ಯವಾಗಿ ಸ್ವಲ್ಪ ಸರಳ ವರಿಸೆ ಅಲಂಕಾರ ಇದು ಅಂತದೆಲ್ಲ ಕಲ್ತಿದ್ರೆ ಕೂಡ ಅದಕ್ಕೆ ಕೂಡ ಒಂದು ಫಲ ಇದೆ. ಯಾಕಂದ್ರೆ ಇದನ್ನ ಬಂದ್ರೆ ಅವ್ರು ಮುಂದೆ ಪಾಠ ಮಾಡೋದು. ಇದು ಬರ್ದೇ ಹೋದ್ರೆ ಈ ಬೇಸಿಕ್ ಆಗಿರೋದು ಬರ್ದೇ ಹೋದ್ರೆ ಅವ್ರು ಮುಂದಿನ ಪಾಠ ಮಾಡೋದೇ ಇಲ್ಲ. ಅವಾಗ ಏನಾಯ್ತು, ಏನೂ ಗೊತ್ತಿಲ್ಲದೆ ಕ್ಲಾಸಿಗೆ ಬರ್ತಾನಲ್ಲ ಅವನಿಗಿಂತ ಈ ಬೇಸಿಕ್ 4 ಮಾಡಿದವನಿಗೆ ಸ್ವಲ್ಪ ಜಾಸ್ತಿ ಸ್ಟೇಟಸ್ ಇರುತ್ತೆ ಅವನಿಗೆ ಅಲ್ವಾ. ಹಾಗಾಗಿ ಈ ಲೋಕದಲ್ಲಿ ಕೂಡ ನಾವು ನೋಡ್ತೀವಿ, ಎಲ್ಲದರಲ್ಲೂ ನೋಡ್ತೀವಿ ನಾವು. ಸೊ ಹೀಗಾಗಿ ಈ ಉಪಾಸನೆ ಅನ್ನೋದ್ರು ಕೂಡ ನೀನು ಫಸ್ಟ್ ಬಿಗಿನಿಂಗ್ ಅಲ್ಲಿ ನಾಮದಲ್ಲಿ ಬ್ರಹ್ಮ ದೃಷ್ಟಿ ಮಾಡು ಅಂತ ಹೇಳಿದ್ರಲ್ಲ, ಅಷ್ಟೇ ಮಾತ್ರ ಮಾಡಿದ್ರು ಕೂಡ ಅವನಿಗೆ ಒಂದು ಫಲ ಇದೆ ಅಂತ. ಇದಕ್ಕೆ ನಾವೇನು ಇನ್ನೂ ಸ್ವಲ್ಪ ಕಲ್ಪನೆ ಮಾಡ್ಬೋದು ಅಂತ ಹೇಳಿದ್ರೆ, ಒಬ್ಬ ನಾಮದಲ್ಲಿ ಬ್ರಹ್ಮ ದೃಷ್ಟಿ ಮಾಡ್ತಾ ಇದ್ದಾನೆ, ಮಾಡಿ ಅವನು ಮುಂದಿನ ಇದಕ್ಕೆ ಹಂತಕ್ಕೆ ಹೋಗೋಕ್ ಮುಂಚೆ ತೀರ್ಕೊಂಡ್ಬಿಡ್ತಾನೆ ಅಂತ ತೀರ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ ಅವನಿಗೆ ಈ ನಾಮದಲ್ಲಿ ಬ್ರಹ್ಮದೃಷ್ಟಿ ಮಾಡ್ತಲ್ಲ ಅದು ವೇಸ್ಟ್ ಆಗುತ್ತಾ ಅಂತ ಕೇಳಿದ್ರೆ, ಅದು ದಂಡವಾಗುತ್ತಾ ಅಂತ ಹೇಳಿದ್ರೆ ಇಲ್ಲ, ಅದಕ್ಕೊಂದು ಫಲ ಇದೆ, ಅದಕ್ಕೊಂದು ಉಚಿತ ಹೇಳಿದ್ದಾರೆ ಅಂತ. ಯೋಗ ಭ್ರಷ್ಟ ಅಂತ ಒಂದಿದೆಯಲ್ಲ 6ನೇ ಅಧ್ಯಾಯದಲ್ಲಿ, ಅವನು ವೇದಾಂತ ಸಾಧನೆಗಾಗಿ ತನ್ನ ಒಂದು ಜೀವನವನ್ನ ಕೊಟ್ಟಿದ್ದಾನೆ, ಮಾಡ್ತಾ ಇದ್ದಾನೆ. ಆದ್ರೆ ವೇದಾಂತ ಸಾಧನೆಯಾಗಿರೋ ಅದರ ಒಂದು ಗುರಿಯಾಗಿರುವ ಆತ್ಮ ಸಾಕ್ಷಾತ್ಕಾರ, ಅದರಿಂದ ಜೀವನ್ ಮುಕ್ತಿ ಅನ್ನೋದನ್ನ ಪಡೆಯಕ್ ಮುಂಚೆ ತೀರ್ಕೊಂಡ್ಬಿಡ್ತಾನೆ ಅಂತ ಹೇಳಿದ್ರೆ ಅವನ ಕತೆ ಏನಾಗುತ್ತೆ ಅಂತ ಅರ್ಜುನ ಕೇಳ್ತಾನೆ. ಕೇಳಿದಾಗ ಕೃಷ್ಣ ಹೇಳ್ತಾನೆ, ಅದಕ್ಕೆ ಅವನ್ದೇನು ಮಾಡಿದ ಸಾಧನೆ ಏನು ವೇಸ್ಟ್ ಆಗಲ್ಲ, ಅದು ಏನು ವ್ಯರ್ಥ ಆಗೋದಿಲ್ಲ. ಅದಕ್ಕೆ ಅವನು ಪುಣ್ಯವಂತರ ಲೋಕಕ್ಕೆ ಹೋಗ್ತಾನೆ. ಅವನು ಹೋಗ್ಬಿಟ್ಟು ಅದನ್ನ ಮುಗಿಸ್ಬಿಟ್ಟು ಬಂದಾಗ ವಾಪಸ್ ಬರ್ತಾನೆ, ಇದೇ ಲೋಕಕ್ಕೆ ಬಂದು ಅವನು ಎಲ್ಲಿ ಬಿಟ್ನೋ ಅಲ್ಲಿಂದ ಕಂಟಿನ್ಯೂ ಮಾಡ್ತಾನೆ ಅದನ್ನ ಅಂತ ಹೇಳಿದ್ದಾರೆ. ಸೊ ಈ ತರ ಈ ವಿದ್ಯೆ ಎಲ್ಲ ಕೂಡ ಅದೇ ತರನೇ, ಅದು ಲೌಕಿಕ ವಿದ್ಯೆ ಆಗೋದು ಕೂಡ ಅದೇ ತರನೇ. ಇದರಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರ್ತಿದೆ ಏನು ತಮ್ ವಿದ್ಯಾ ಕರ್ಮಣಿ ಸಮನ್ವಾರವೇತೆ ಪೂರ್ವ ಪ್ರಜ್ಞಾಚ ಅಂತ ಬರ್ತೇವೆ. ಒಬ್ಬ ತೀರ್ಕೊಂಡು ಜೀವ ಹೋಗುತ್ತಲ್ಲ ಹೊರಗಡೆ, ಅದ್ರ ಜೊತೆಗೆ ಏನೇನ್ ಹೋಗುತ್ತೆ ಅಂತ ಕೇಳಿದ್ರೆ ಅವನು ಕಲಿತ ವಿದ್ಯೆ, ಆ ವಿದ್ಯೆ ಲೌಕಿಕ ವಿದ್ಯೆ ಇರ್ಬೋದು, ಶಾಸ್ತ್ರೀಯ ವಿದ್ಯೆ ಇರ್ಬೋದು, 2 ತರ ವಿದ್ಯೆಯನ್ನು ಇರುತ್ತೆ ಅದು. ಆ 2 ನೋಡಿ, ಯಾವುದೇ ವಿದ್ಯೆ ಕಲಿಬೇಕಾದ್ರೂ ಮನಸ್ಸು ಅಂತ ಒಂದ್ ಬೇಕಲ್ಲ, ಬುದ್ಧಿ ಮನಸ್ಸು ಇದೆಲ್ಲ ಬೇಕೇ ಬೇಕು ನಮ್ಗೆ. ಹಾಗಾಗಿ ಅವ್ನು ಲೌಕಿಕ ವಿದ್ಯೆ ಆಗ್ಲಿ, ಕಂಪ್ಯೂಟರ್ ಇಂಜಿನಿಯರಿಂಗು ಅಥವಾ ಏನೇ ಸಬ್ಜೆಕ್ಟ್ ಆಗ್ಲಿ ಅದೇ ಕಲ್ತಿದ್ದಾನೆ, ಶಾಸ್ತ್ರೀಯ ವಿದ್ಯೆನೂ ಕಲ್ತಿದ್ದಾನೆ, ವೇದಾಂತ ಇದೆಲ್ಲ ಕಲ್ತಿದ್ದಾನೆ ಇಟ್ಕೊಳ್ಳೋಣ. ಆ 2 ಕೂಡ ಅವನಿಗೆ ಮನಸ್ಸಿಂದನೇ ಮಾಡಿರೋದ್ರಿಂದ ಅದ್ರ ಸಂಸ್ಕಾರ ಅನ್ನೋದು ಮನಸ್ಸಲ್ಲಿ ಉಳಿದಿರುತ್ತೆ ಅದು. ಸೊ ಹಾಗಾಗಿ ಅವನ ಜೊತೆಗೆ ಏನ್ ಹೋಗುತ್ತೆ ಅಂತ ಹೇಳಿದ್ರೆ ಅವನ್ ಕಲಿತ ವಿದ್ಯೆ, ಆಮೇಲೆ ಕರ್ಮ, ಅವನ್ ಏನ್ ಕರ್ಮ ಮಾಡಿದ್ದಾನೋ ಅವನ ಜೊತೆಗೆ ಹೋಗುತ್ತೆ ಅದು. ಹಾಗಾಗಿ ತಮ್ಮ ವಿದ್ಯಾ ಕರ್ಮಣಿ ಸಮನ್ವಾರವೇತೆ ಪೂರ್ವ ಪ್ರಜ್ಞಾಚ ಅಂತ ಹೇಳ್ಬಿಟ್ಟು ಹಿಂದಿನ ವಾಸನೆಗಳು ಅದೆಲ್ಲ ಕೂಡ ಅವನ ಜೊತೆಗೆ ಇರುತ್ತೆ. ಅದೆಲ್ಲ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಅವನ ಅಂತಃಕರಣದಲ್ಲಿ ಇರುತ್ತೆ ಅದೆಲ್ಲ. ಹಾಗಾಗಿ ಒಂದ್ ಜೀವ ಇಲ್ಲಿಂದ ಹೋಗುವಾಗ ಅದ್ ಏನೇನ್ ತಗೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ಇವುಗಳೆಲ್ಲ ತಗೊಂಡು ಹೋಗ್ತಾನ. ಎಲ್ಲಿ ಇರುತ್ತೆ ಅದೆಲ್ಲ ಅಂತ ಹೇಳಿದ್ರೆ ಅದೆಲ್ಲ ಸೂಕ್ಷ್ಮವಾದ ವಿಷಯಗಳು, ಆದ್ರೆ ಅವನ ಅಂತಃಕರಣದಲ್ಲಿ ಇರುತ್ತೆ, ಬಿಟ್ಟು ಹೋಗೋದೇ ಇಲ್ಲ ಅದು, ಅವ್ನು ಬಿಟ್ಟು ಹೋಗೋದೇ ಇಲ್ಲ ಅದು. ಯಾವುದೇ ಒಂದು ಜನ್ಮದಲ್ಲಿ ಅವನಿಗೆ ಅದು ಪ್ರಯೋಜನ ಬರುತ್ತೆ. ಅದಕ್ಕೆ ನಮ್ಮ ಇದರಲ್ಲಿ ಒಂದು ತುಂಬಾ ಚೆನ್ನಾಗಿರೋ ಒಂದು ಶ್ಲೋಕ ಹೇಳಿದ್ದಾರೆ, ಗತೇಪಿ ವಯಸ್ಸಿ ಗ್ರಾಹ್ಯ ವಿದ್ಯಾ ಸರ್ವಾತ್ಮನ ಬುಧೈಹಿ ಯದ್ಯಪಿ ಸ್ಯಾನ್ನ ಫಲದ ಸುಲಭಾಸ ಅನ್ಯ ಜನ್ಮನಿ. ವಯಸ್ಸಾಗೋಯ್ತು ನನಗೆ ಇದೆಲ್ಲ ಕಲ್ತು ಏನ್ ಪ್ರಯೋಜನ, ಇದೆಲ್ಲ ಕಲ್ತು ಆಗೋದಿಲ್ಲ, ನಾಳೆನೋ ಇದೆಲ್ಲ ಕಲಿಬೇಕು ಅಂತ ಏನು ಹಿಂಜರಿ ಬೇಡ. ಕಲಿಯಕ್ಕೆ ಒಂದು ಆಪರ್ಚುನಿಟಿ ಬಂದ್ರೆ ಬರದೇ ಹೋದ್ರು ಕೂಡ ನೀನಾಗಿ ಆಪರ್ಚುನಿಟಿನ ಕಲಿ. ನೀನು ಇವಾಗ ಕಲ್ತಿದ್ರೆ ನಿನ್ಗೆ ಇವಾಗ ಪ್ರಯೋಜನ ಆಗದೆ ಹೋದ್ರು ಕೂಡ ಮುಂದಿನ ಒಂದು ಜನ್ಮದಲ್ಲಿ ಆ ವಿದ್ಯೆನ ಕಲಿಯಕ್ ನೀನು ಮುಂದಾದಾಗ ಅವಾಗ ನೀನ್ ಹಿಂದೆ ಒಂದು ಹೋಮ್ವರ್ಕ್ ಮಾಡಿದೆಯಲ್ಲ ಅದು ನಿಮಗೆ ಪ್ರಯೋಜನ ಆಗುತ್ತೆ, ಅವಾಗ ಸುಲಭವಾಗುತ್ತೆ. ಸುಲಭಾಸ ಅನ್ಯ ಜನ್ಮನಿ ಅಂತ ಹೇಳಿದೆ ಅದು.
ನೋಡಿ, ಒಂದ್ಸತಿ ನಾನು 25 ವರ್ಷಕ್ಕೆ ಮುಂಚೆ ಪೇಪರ್ ಅಲ್ಲಿ ಓದಿದ್ದು, ಒಬ್ರು 85 ವರ್ಷ ಆಗಿರೋ ಒಬ್ರು ಬಾಂಬೆ ಯೂನಿವರ್ಸಿಟಿನಲ್ಲಿ MA ಸಂಸ್ಕೃತ ಕಟ್ಟಿ ಇದು ಸರ್ಟಿಫಿಕೇಟ್ ತಗೊಂಡಿದ್ದಾರೆ, ಡಿಗ್ರಿ ತಗೊಂಡಿದ್ದಾರೆ ಅವರು. ಹಾಗಾದ್ರೆ ಆ ವಯಸ್ಸಲ್ಲಿ ಅವ್ರಿಗೆ ಅದು ಮಾಡ್ಬೇಕು ಅಂತ ಮನಸ್ಸು ಬಂದು ಅದನ್ನ ಮಾಡಿ ಅದನ್ನ ಸರ್ಟಿಫಿಕೇಟ್ ಅವ್ರಿಗೆ ಮುಂದಾಗಿದ್ದಾರೆ ಅಂದ್ರೆ ಅದು ಎಷ್ಟು ಒಂದು ಇದಲ್ವಾ. ಯಾಕಂದ್ರೆ ಅಂತ ವಯಸ್ಸಲ್ಲಿ ಸಾಮಾನ್ಯವಾಗಿ ಏನು ಬೇಡಪ್ಪ ಸಾಕು ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಆದ್ರೂ ಕೂಡ ಅವರು ಆ ವಯಸ್ಸಲ್ಲಿ ಕೂಡ ಕಲಿಬೇಕು ಅಂತ ಒಂದು ಇರುತ್ತೆ. ಅದು ಹಾಗಾಗಿ ಅದನ್ನ ಆ ಶ್ಲೋಕದಲ್ಲಿ ಅದೇ ಹೇಳೋದು, ಗತೇಪಿ ವಯಸ್ಸಿ ಗ್ರಾಹ್ಯ ವಿದ್ಯಾ ಸರ್ವಾತ್ಮನ ಬುಧಿ. ಸರ್ವಾತ್ಮನ ಎಂದ್ರು ಪ್ರಯತ್ನ ಪಟ್ಟು ನೀನನ್ನ ಕಲಿ ಅಂತ, ಕಲಿ, ಅದು ನಿನಗೆ ಪ್ರಯೋಜನ ಬರುತ್ತೆ ಅದು ಅಂತ. ಹೀಗೆ ಇವ್ರು ಹೇಳ್ತಾ ಇದ್ದಾರೆ, ನಾಮ ಆಶಾಂತ ತತ್ವೇಶು ಬ್ರಹ್ಮದೃಷ್ಟಿಂ ಕರೋತಿ ಯಃ ಸ ಪುಮಾನ್ ಲಭತೆ ಸರ್ವಂ ತತ್ರ ತತ್ರ ಉಚಿತಂ ಫಲಂ. ಅದಕ್ಕೆ ಏನೇನು ಫಲ ಹೇಳಿದ್ಯೋ ಅದೆಲ್ಲ ಸಿಗುತ್ತೆ ಅವನಿಗೆ, ಆ ಫಲ ಸಿಗುತ್ತೆ ಅವನಿಗೆ, ಯಾವ್ದು ಕೂಡ ವ್ಯರ್ಥ ಆಗುದಿಲ್ಲ ಅಂತ ಅವರಿಗೆ ಭರವಸೆ ಕೊಡ್ತಾ ಇದ್ದಾರೆ. ಯಾವ ವಿದ್ಯೆ ಕೂಡ ಅದು ಪೂರ್ಣ ಆಗೋ ತನಕ ನಿನಗೆ ಒಂದು ಪಾತ್ರ ಇರುತ್ತೆ, ಅದು ಪೂರ್ಣ ಆಗ್ಬೇಕು ಅಂತ. ಬಟ್ ಪೂರ್ಣ ಆಗಕ್ ಮುಂಚೆ ಕೂಡ ನಿನಗೆ ಯಾವ್ದಾವ್ದು ಎಲ್ಲಿವರೆಗೂ ಕಲ್ತಿದ್ಯೋ ಅದಕ್ಕೆ ನಿನಗೊಂದು ಫಲ ಇದೆ ಖಂಡಿತ. ಇವಾಗ ಮುಂದಕ್ಕೆ, ಪ್ರತೀಕೋಪಾಸನೈರೇತೈಃ ಬಹ್ವಾಯಾಸೋ ಪ್ರಶೋಚತಿ ನ ಶೋಕಂ ಕರತಿ ಇತಿ ಉಕ್ತ್ವಾ ಹ್ಯಪೃಚ್ಛತ್ ಸೋಧಿಕಂ ಪುನಃ. ಇವಾಗ ಇಲ್ಲಿ ತನಕ ಹೇಳಿದ ಉಪಾಸನೆಗಳೆಲ್ಲ ಹೇಳಿದ್ರಲ್ಲ, ನಾಮ, ಆಮೇಲೆ ವಾಕು, ಆಮೇಲೆ ಮನಸ್ಸು, ಇಂಥದ್ದು ಒಂದೊಂದಾಗಿ ಹೇಳ್ಕೊಂಡ್ರಲ್ಲ, ಆಶಾವರೆಗೂ ಹೇಳ್ಕೊಂಡ್ರಲ್ಲ, ಅದುವರೆಗೂ ಎಲ್ಲವೂ ಕೂಡ ಇಂಥ ಉಪಾಸನೆಗಳಿಂದ ನಮ್ಗೆ ತುಂಬಾ ಆಯಾಸನೆ ಆಗುತ್ತೆ. ಇದು ಇದರಿಂದ ಶೋಕ ಜಾಸ್ತಿನೇ ಆಗುತ್ತೆ. ಅದಕ್ಕಿಂತ ನಮ್ಗೆ ಇದಕ್ಕಿಂತ ಉತ್ತಮವಾಗಿರೋದು ಏನಾದ್ರು ಇದ್ರೆ ಅದನ್ನ ಹೇಳ್ಕೊಡಿ ನೀವು ಅಂತ ಕೇಳ್ತಾರೆ. ಹೇಳಿದ್ಮೇಲೆ ಇವರು ಮುಂದಕ್ಕೆ ಪಾಠ ಇದು ಪ್ರಾರಂಭ ಮಾಡ್ತಾರೆ. ಪರಾಕ್ ಪದಾರ್ಥ ಧ್ಯಾನೇಶು ಫಲೇಶು ಚ ವಿರಕ್ತಿತಃ ದೃಢಾಂ ಪ್ರತ್ಯಗ್ ವಿವಿಧಿಷಾಂ ದೃಷ್ಟ್ವಾ ಪ್ರಾಣಂ ಉಪಾದಿಶತೆ. ನೋಡಿ, ಇವಾಗ ಇವ್ರಿಗೆ ನಾರದ್ರ ಈ ತರ ಕೇಳಿದ ತಕ್ಷಣ ಇವರು ಸನತ್ ಕುಮಾರ್ ಏನ್ ಮಾಡ್ತಾರೆ ಅಂದ್ರೆ, ಈ ನಾರದ್ರ ಒಂದು ಮನೋಭಾವ, ಅವರ ಒಂದು ಪರಿಪಾಕ ಎಷ್ಟು ಇದೆ, ಏನಾಗಿದೆ ಅಂತ ಅವರು ಅಸೆಸ್ ಮಾಡ್ತಾರೆ. ಮಾಡ್ಬಿಟ್ಟು ಇವ್ರಿಗೊಂದು ಸಂತೋಷ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತೀಕ ಅಂದ್ರೆ ಪರಾಕ್ ಪದಾರ್ಥ ಧ್ಯಾನೇಶು ಫಲೇಶು ಚ ವಿರಕ್ತ. ಇವ್ರು ಏನ್ ಹೇಳಿದ್ರು, ಇಷ್ಟು ಉಪಾಸನೆಗಳೆಲ್ಲ ಹೇಳಿದ್ರಲ್ಲ, ಇದೆಲ್ಲ ಏನ್ ಮಾಡಿದ್ರು ಕೂಡ ಅದಕ್ಕೊಂದು ಫಲ ಇದೆ ಅಂತ ಹೇಳಿದ್ರು. ಫಲ ಇಲ್ಲೇ ಇಲ್ಲ ಖಂಡಿತ, ಅದಕ್ಕೆ ಉಚಿತವಾದ ಫಲ ಸಿಗುತ್ತೆ ಅಂತ ಹೇಳಿದ್ರು. ಫಲ ಅಂತ ಸಿಕ್ಕಿದ್ರೆ ಏನಾಯ್ತು, ನಮ್ಗಿಂತ ಬೇರೆ ಆಗಿರೋದು ಫಲ ಅನ್ನೋದು. ಅದು ಬೇರೆ ಕಡೆ ಇರುತ್ತೆ, ಅದು ನಮ್ಗಿಂತ ಬೇರೆ ಆಗಿರುತ್ತೆ. ಅದು ಒಂದು ಭೇದ ಇದೆ, ನನ್ಗೂ ಅದಕ್ಕೂ ಭೇದ ಇದೆ. ಅವಾಗ ಎಲ್ಲಿವರೆಗೂ ಭೇದ ಇರುತ್ತೋ ಅಲ್ಲಿವರೆಗೂ ಪರಿಚ್ಛಿನ್ನತೆ ಇರುತ್ತೆ ಅದು. ಯಾಕಂದ್ರೆ ಆ ಫಲ ಮುಗಿದೋಗ್ಬೋದು, ಅದಕ್ಕೆ ಫಲ ಅನ್ನೋದು ಒಂದೊಂದು ಕಾಲದಲ್ಲಿ ಮುಗಿಯುತ್ತೆ ಅದು. ಹಾಗಾಗಿ ಇಂಥ ಒಂದೆಲ್ಲ ವಿಷಯಗಳಿಂದ ನೋಡಿ ಇವ್ರು ಏನ್ ಮಾಡ್ತಾರೆ, ಈ ನಾರದರು ನನಗೆ ಇದಕ್ಕಿಂತ ಉತ್ತಮವಾದ ಒಂದು ವಿಷಯ ಕೇಳಿದ ತಕ್ಷಣ ಇವರು ಸನತ್ ಕುಮಾರರು ಈ ನಾರದರ ಒಂದು ಮನೋಭಾವ ಎಂತದಿದೆ ಅಂತ ಹೇಳಿದ್ರೆ, ಅವ್ರಿಗೆ ಹೊರಗಡೆ ಇರೋ ಈ ವಿಷಯದಲ್ಲಿ ಅವ್ರಿಗೆ ವಿರಕ್ತಿ ಬಂದಿದೆ. ಆ ಲೋಕ ಈ ಲೋಕ ಅದರಲ್ಲೆಲ್ಲ ಅವ್ರಿಗೆ ವಿರಕ್ತಿ ಬಂದಿದೆ. ಅದರಿಂದ ಅವರು ಅದೆಲ್ಲ ಬೇಡ ಅಂತಾನೆ ಅವ್ರು ಏನ್ ಮಾಡ್ತಾ ಇದಾರೆ, ಇದಕ್ಕಿಂತ ಹೈಯರ್ ಒಂದು ಕೇಳ್ತಾ ಇದಾರೆ. ಅದರಿಂದ ನಾನು ಅದನ್ನ ಪ್ರಾಣ ಅಂತ ಒಂದಿದೆಯಲ್ಲ, ಆ ಪ್ರಾಣ ತತ್ವ ಅಂತ ಇದೆಯಲ್ಲ, ಅದು ಎಲ್ಲದಕ್ಕಿಂತ ತುಂಬಾ ಹೈಯೆಸ್ಟ್ ಅದು. ದಟ್ ಈಸ್ ಅಫ್ಕೋರ್ಸ್ ಆತ್ಮನಿಗಿಂತ ಅದು ಸ್ವಲ್ಪ ಕಡಿಮೆನೆ, ಆದ್ರೆ ಪೆನಲ್ಟಿಮೇಟ್ ಅಂತ ಹೇಳ್ಬೋದು. ಅದನ್ನ ನಾನು ಇವ್ರಿಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮುಂದಾಗ್ತಾರೆ. ಅದಕ್ಕೆ ದೃಢಾಂ ಪ್ರತ್ಯೇಕ ವಿವಿಧಿಷಾಂ ದೃಷ್ಟ. ಇವ್ರಿಗೆ ದೃಢವಾಗಿರೋ ಒಂದು ಪ್ರತ್ಯೇಕ ವಿವಿಧಿಷ ಅಂದ್ರೆ ಏನು, ಪ್ರತ್ಯೇಕ ಅಂತ ಹೇಳಿದ್ರೆ ಒಳಗಡೆ ಇರೋ ಆತ್ಮತತ್ವ, ಅದ್ರ ಬಗ್ಗೆ ಇವ್ರಿಗೆ ಅದಕ್ಕೆ ಮುಂದಾಗ್ತಾ ಇದ್ದಾರೆ ಇವರು ಅದನ್ನ ತಿಳ್ಕೊಳಕ್ಕೆ. ವಿವಿಧಿಷ ಅಂತ ಹೇಳಿದ್ರೆ ಏನು, ವೇದಿತು ಮಿಥ್ಯಾ ವಿವಿಧಿಷ, ಅದನ್ನ ತಿಳ್ಕೊಳಕ್ಕೆ ಒಂದು ಇಚ್ಛೆ, ಜಿಜ್ಞಾಸೆ ಇವರಿಗೆ ತುಂಬಾ ಗಟ್ಟಿಯಾಗಿದೆ ಅಂತ ನೋಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಅದನ್ನ ಪ್ರಾಣ ವಿಧಿಯನ್ನು ಹೇಳ್ಕೊಳಕ್ಕೆ ಇವರು ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ದೃಢಾಂ ಪ್ರತ್ಯೇಕ ವಿವಿಧಿಷಾಂ ದೃಷ್ಟ ಇವರಿಗೂ ಹೊರಗಡೆ ಇರೋ, ಅದಕ್ಕೆ ಹಿಂದಿನ ಶ್ಲೋಕ ಹೇಳಿದ್ರು, ಹಿಂದಿನ ಲೈನ್ ಅಲ್ಲಿ ಪರಾಕ್ ಪದಾರ್ಥ ಧ್ಯಾನೇಶು ಫಲೇಶು ಚ ವಿರಕ್ತಿತಃ. ಪರಾಕ್ ಪದಾರ್ಥ ಅಂತ ಹೇಳಿದ್ರೇನು, ತಾನು ಅಲ್ಲದೆ ಇರೋ ಬೇರೆ ವಸ್ತುಗಳು, ಈ ಮನಸ್ಸು, ಇಂದ್ರಿಯ, ಬುದ್ಧಿ ಇದೆಲ್ಲ ಕೂಡ ತನ್ನ ಅಲ್ಲದೆ ಇರೋದು ಬೇರೆ ತಾನೇ ಇದೆಲ್ಲ. ಇಂಥ ವಿಷಯಗಳಲ್ಲಿ ಧ್ಯಾನ ಮತ್ತು ಅವುಗಳಿಂದ ಬರೋ ಫಲ, ಈ ಎರಡು ವಿಷಯಗಳಲ್ಲೂ ಕೂಡ ಅವರಿಗೆ ವಿರಕ್ತಿಯನ್ನು ನೋಡಿ, ಅವರಿಗೆ ಒಳಗಡೆ ಇರೋ ವಿಷಯ ಅವ್ರಿಗೆ ಬೇಕಾಗಿದೆ, ಜಾಸ್ತಿ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ವಿಷಯ, ಆ ಕಡೆ ಅವ್ರ ದೃಷ್ಟಿ ಇದೆ ಅಂತ ತಿಳ್ಕೊಂಡು ಇವ್ರೇನ್ ಮಾಡ್ತಾರೆ, ಸನತ್ ಕುಮಾರರು ಅವ್ರಿಗೆ ಪ್ರಾಣ ವಿಷಯವನ್ನ ಹೇಳೋಣ, ಪ್ರಾಣದ ಬಗ್ಗೆ ಅವ್ರಿಗೆ ಅದನ್ನ ಉಪಾಸನೆ ಮಾಡು ಅಂತ ಹೇಳೋಣ ಅಂತ ಮುಂದಾಗ್ತಾರೆ. ಇದಕ್ಕೆ ನ ಮುಖ್ಯಂ ಪ್ರತ್ಯಗಾತ್ಮತ್ವಂ ಯದ್ಯಪಿ ಪ್ರಾಣವಸ್ತುನಃ ತಥಾಪಿ ಆತ್ಮ ಪ್ರತಿನಿಧಿ ಸಂಭವೇತ್ ಆತ್ಮಲಕ್ಷಕಃ. ಅವಾಗ ಅವರು ಇದನ್ನ ಪ್ರಾಣವನ್ನು ಯಾತಕ್ಕೆ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಗೊತ್ತು ಈ ಪ್ರಾಣ ಅನ್ನೋದು ಅಲ್ಟಿಮೇಟ್ ಆತ್ಮ ಅಲ್ಲ ಅಂತ ಗೊತ್ತು ಅವ್ರಿಗೆ. ಹಾಗಿದ್ರು ಕೂಡ ಈ ಪ್ರಾಣ ಅನ್ನೋದು ಇಟ್ ಇಸ್ ವೆರಿ ಕ್ಲೋಸ್ ಟು ದಿ ಆತ್ಮನ್. ಇದು ಇಟ್ ಕ್ಯಾನ್ ಟೇಕ್ ಹಿಮ್ ವೆರಿ ಕ್ವಿಕ್ಲಿ ಟು ದಿ ಆತ್ಮನ್ ಅಂತ. ಇದರಿಂದ ಅದಕ್ಕೆ ತುಂಬಾ ಬೇಗ ಹೋಗಕ್ಕಾಗುತ್ತೆ, ಅದರಿಂದ ಪೆನಲ್ಟಿಮೇಟ್ ಇದೆ. ಅದರಿಂದ ಇದ್ರ ಬಗ್ಗೆ ಇದು ಹೇಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು ಮುಖ್ಯಂ ಪ್ರತ್ಯಗಾತ್ಮತ್ವಂ ಯದ್ಯಪಿ ಪ್ರಾಣ ವಸ್ತುನಃ, ಪ್ರಾಣ ಅಂತ ಒಂದು ವಸ್ತು ಇದೆಯಲ್ಲ, ಅದು ವಾಸ್ತವವಾಗಿ ನಮ್ಮ ಮುಖ್ಯ ಆತ್ಮ ಅಲ್ಲ. ಅದು
ಅದು ಕೂಡ ಗೌಣಾತ್ಮನೇ, ಅದು ಕೂಡ ಮಿಥ್ಯಾತ್ಮನೇ ಅದು. ಆದ್ರೂ ಕೂಡ ಅದರಿಂದ ನಾವು ಇದಕ್ಕೆ ಮುಂದೆ ಹೋಗೋದು ಅಂತ ನೋಡಿ. ಅದಕ್ಕೇನೆ ನಮ್ಗೆ ಪಂಚಕೋಶ ವಿವೇಕದಲ್ಲಿ ಕೂಡ ಇವುಗಳೆಲ್ಲ ಕೂಡ ಮಿಥ್ಯಾತ್ಮನೇ, ಪಂಚಕೋಶಗಳು ಕೂಡ ಮಿಥ್ಯಾತ್ಮನೇ. ಆದ್ರೂ ಕೂಡ ಏನ್ ಮಾಡಿದೆ ಉಪನಿಷತ್ತು, ತೈತ್ರಿಯ ಉಪನಿಷತ್ತು ಏನ್ ಮಾಡುತ್ತೆ ಅಂದ್ರೆ ಒಂದೊಂದು ಕೋಶದಲ್ಲೂ ಕೂಡ ಅದನ್ನ ಆತ್ಮನಾಗಿ ಉಪಾಸನೆ ಮಾಡಕ್ ಹೇಳುತ್ತೆ. ಎಲ್ಲಿ ತನಕ ಉಪಾಸನೆ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಬಿಟ್ಟು ಬೇರೆ ಹೊರಗಡೆ ಇದೆಯಲ್ಲ ಅದ್ರ ಮೇಲೆ ನಮ್ಗೆ ಅನಾತ್ಮ ಅಂತ ಬುದ್ಧಿ ಬಂದು ಇದ್ರಲ್ಲಿ ಮಾತ್ರ ನಮ್ಗೆ ಆತ್ಮ ಅಂತ ಬುದ್ಧಿ ಬರೋ ತನಕ ಮಾಡಿಸ್ತದೆ. ಆಮೇಲೆ ಅದ್ರ ಒಳಗಡೆ ಇರೋದನ್ನ ತಗೊಂಡು ಅದನ್ನ ಉಪಾಸನೆ ಮಾಡಕ್ ಹೇಳುವಾಗ ಇದಕ್ಕಿಂತ ನೆಕ್ಸ್ಟ್ ಮುಂಚೆ ಇದೆಯಲ್ಲ ಅನ್ನಮಯ ಕೋಶ, ಅದರಲ್ಲಿ ಬಿಡ್ಬೇಕು ಇವನು ಅಂತ ಹೀಗೆ ಒಂದೊಂದು ಸ್ಟೆಪ್ ಆಗಿ ಅದು ಮಾಡ್ಕೊಂಡು ಹೋಗುತ್ತೆ. ಅದು ಹಾಗಾಗಿ ಅದು ಕೂಡ ಈ ಪಂಚಕೋಶಗಳನ್ನ ಎತ್ತಡಿಗೆ ಕಿತ್ತಾಕೋದಿಲ್ಲ. ಅದೆಲ್ಲ ಅನಾತ್ಮ ಜಡ ಬಿಟ್ಬಿಡೋದು ಅಂತ ಮಾತ್ರ ಹೇಳೋದಿಲ್ಲ. ಒಂದೊಂದರಲ್ಲೂ ಕೂಡ ಇದನ್ನ ಆತ್ಮ ಅಂತ ಉಪಾಸನೆ ಮಾಡಕ್ ಹೇಳಿ ಆಮೇಲೆ ಅದರಲ್ಲಿ ಒಂದು ಅನಾತ್ಮ ಬುದ್ಧಿಯನ್ನ ತರಿಸಿ ಆಮೇಲೆ ಮುಂದಕ್ಕೆ ಹೋಗುತ್ತೆ. ಹೀಗೆ ಸ್ಟೆಪ್ ಹೋಗ್ತಾ ಇದ್ದಾರೆ. ಅದೇ ತರನೇ ಇಲ್ಲೂ ಕೂಡ ಇವ್ರು ಏನ್ ಮಾಡ್ತಾ ಇದಾರೆ, ಯದ್ಯಪಿ ಈ ಪ್ರಾಣ ಅನ್ನೋದು ಆತ್ಮತತ್ವ ಅಲ್ಲದೆ ಹೋದ್ರೂ ಕೂಡ ಇದನ್ನ ನಾವು ಇದ್ರ ಮೇಲೆ ಒಂದು ದೃಷ್ಟಿ ಮಾಡಿದ್ರೆ ಅದರಿಂದ ಒಂದು ತುಂಬಾ ಬೇಗ ಆತ್ಮತತ್ವವನ್ನು ತಿಳ್ಕೋಬಹುದು ಅನ್ನೋ ದೃಷ್ಟಿಯಿಂದ ಇವರು ಇದನ್ನ ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ. ಕಸ್ಮಿನ್ ಉತ್ಕ್ರಾಂತೆ ಉತ್ಕ್ರಾಂತೋ ಭವಿಷ್ಯಾಮಿ ಸ್ಥಿತೇ ಸ್ಥಿತಃ ಇತಿ ವೀಕ್ಷ್ಯ ಅಸೃಜತ್ ಪ್ರಾಣಂ ಪರಮಾತ್ಮ ಇತಿ ಶ್ರುತಿ. ಇವಾಗ ಇದಕ್ಕೆ ಒಂದು ಪ್ರಶ್ನೋಪನಿಷತ್ತಲ್ಲಿ ಬಂದಿದೆ ಈ ವಿಷಯ. ಅಲ್ಲಿ ಏನ್ ಬರುತ್ತೆ ಅಂದ್ರೆ ಈ ಪ್ರಾಣ ಅನ್ನೋದು ಎಲ್ಲದಕ್ಕಿಂತ ತುಂಬಾ ಶ್ರೇಷ್ಠವಾದ್ದು. ನಮ್ಮ ಶರೀರದಲ್ಲಿ ಬಾಕಿ ಎಲ್ಲಾ ಅಂಗಗಳಿಗಿಂತಾನು, ಇಂದ್ರಿಯಗಳಿಗಿಂತ ಎಲ್ಲದಕ್ಕಿಂತಾನು, ಮನಸ್ಸು ಬುದ್ಧಿ ಇಂದ್ರಿಯಗಳು ಎಲ್ಲದಕ್ಕಿಂತಾನು ಈ ಪ್ರಾಣ ಅನ್ನೋದು ಶ್ರೇಷ್ಠವಾದ್ದು. ಯಾಕೆ ಅಂತ ಹೇಳಿದ್ರೆ ಪ್ರಾಣ ಅನ್ನೋದು ಹೊಟ್ಟೋದ್ರೆ ಇವುಗಳೆಲ್ಲ ಏನು ಮಾಡಕ್ಕಾಗೋದೇ ಇಲ್ಲ. ಇದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಉಪನಿಷತ್ತೆ ಒಂದು ಕತೆ ಹೇಳುತ್ತೆ. ಒಂದು ಕತೆ ಅಂದ್ರೆ ಈ ಪ್ರಾಣನೇ ಎಲ್ಲದಕ್ಕಿಂತ ಶ್ರೇಷ್ಠವಾದ್ದು ಅಂತ ಹೇಳಕ್ಕೆ, ಪ್ರಾಣನೇ ಎಲ್ಲದಕ್ಕಿಂತ ಶ್ರೇಷ್ಠವಾದ್ದು ಅಂತ ತಿಳಿಸಕ್ಕೆ ನಮಗೆ ಇದೊಂದು ಕಥೆಯನ್ನು ಹೇಳುತ್ತೆ. ಏನ್ ಕಥೆ ಅಂತ ಹೇಳಿದ್ರೆ, ಈ ಇಂದ್ರಿಯಗಳು ಇದೆಲ್ಲ ಇದೆಯಲ್ಲ, ಇಂದ್ರಿಯಗಳು ಮನಸ್ಸು ಬುದ್ಧಿ ಬಾಕಿ ಎಲ್ಲೂ ಕಣ್ಣು ಕಿವಿ ಎಲ್ಲ ಇದೆ, ಕರ್ಮೇಂದ್ರಿಯಗಳು ಇದೆ. ಇವುಗಳೆಲ್ಲ ಯಾರು ದೊಡ್ಡದು, ನಮ್ಮ ಪೈಕಿ ಯಾರು ದೊಡ್ಡವರು ಅಂತ ನಾವು ಒಂದು ಚರ್ಚೆ ಬರ್ತಾ ಇತ್ತು ಅದಕ್ಕೆ. ಅವಾಗ ಅವುಗಳಿಗೆ ಒಂದು ತೀರ್ಮಾನ ಮಾಡ್ಕೊಳ್ತು, ನೋಡು ನಾವು ನಮ್ಮಲ್ಲಿ ಯಾರು ಶ್ರೇಷ್ಠ ಯಾರು ದೊಡ್ಡವರು ನಮ್ಮ ಪೈಕಿ ಅಂತ ನಾವು ತೀರ್ಮಾನ ಮಾಡಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ನಮ್ಮಲ್ಲಿ ಒಬ್ಬೊಬ್ಬರು ಕೂಡ ಈ ಶರೀರದ ಬಿಟ್ಟು ಒಂದೊಂದು ವರ್ಷ ಹೊರಗಡೆ ಹೋಗೋಣ. ಆವಾಗ ಈ ಜೀವ ಏನ್ ಮಾಡ್ತಾನೆ ನೋಡೋಣ ಅಂತ ಹೇಳ್ಬಿಟ್ಟು ಮೊದಲು ಒಂದು ಇಂದ್ರಿಯ ಹೊರಗಡೆ ಕಣ್ಣೇ ತಿಟ್ಕೊಳ್ಳೋಣ. ಕಣ್ಣು ಹೊರಗಡೆ ಹೋಗಿದೆ. ಹೋದಾಗ ಕೂಡ ಅವನು ಒಂದ್ ವರ್ಷ ಇವನು ಆ ಕಣ್ಣಿಲ್ದೆ ಹೋದ್ರು ಕೂಡ ಇವನು ಬದುಕೇ ಇರ್ತಾನೆ. ಇವನು ಬೇರೆ ಏನೋ ಒಂದು ಉಪಾಯ ಮಾಡಿ ಇವನು ಬದುಕಿರ್ತಾನೆ. ಅವನನ್ನ ಕೆಲಸಗಳು ಮಾಡ್ಕೊಳ್ತಾ ಇರ್ತಾನೆ. ಒಂದು ಕಡ್ಡಿ ಇಟ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇದೇ ತರ ಕಿವಿ ಅನ್ನೋದು ಕೂಡ ಹೋದ್ರು ಕೂಡ ಅವನೊಂದು ಉಪಾಯ ಮಾಡ್ಕೊಂಡು ಅವ್ರು ಬದುಕಿರ್ತಾನೆ. ಸೊ ಇದೆಲ್ಲ ಮಾಡ್ತಾ ಇರುತ್ತೆ. ಎಲ್ಲವೂ ಕೂಡ ಒಂದೊಂದು ವರ್ಷ ಹೋಗ್ಬಿಟ್ಟು ವಾಪಸ್ ಬರುತ್ತೆ. ಆದ್ರೆ ಎಲ್ಲ ವಾಪಸ್ ಬಂದ್ಮೇಲೂ ಕೂಡ ಇವನು ಬದುಕೇ ಇದ್ದಾನೆ ಅಂತ ನೋಡ್ತಾ ಇರುವಾಗ ಪ್ರಾಣ ನಾನ್ ಹೋಗ್ತೀನಿ ಅಂತ ಹೇಳುತ್ತೆ. ಹೇಳಿದ ತಕ್ಷಣ ಇದುಗಳೆಲ್ಲ ಬಂದ್ಬಿಟ್ಟು ಅಯ್ಯೋ ನೀನ್ ಹೋಗ್ಬೇಡ, ನೀನ್ ಹೋಗ್ಬಿಟ್ರೆ ನಾವೆಲ್ಲ ಹೋಗ್ಬಿಡ್ತೀವಿ, ನಮ್ಗೆಲ್ಲ ಕೂಡ ಇರುವಿಕೆ ಎಲ್ಲಿ ಹೋಗ್ಬಿಡುತ್ತೆ ಈ ಶರೀರದಲ್ಲಿ ಅಂತ ಹೇಳ್ಬಿಟ್ಟು ನೀನ್ ಇರ್ಲೇಬೇಕು ಅಂತ ಇದ್ ಮಾಡಿ ಪ್ರಾಣವೇ ಎಲ್ಲದಕ್ಕಿಂತ ಶ್ರೇಷ್ಠವಾದ್ದು ಅಂತ ತೀರ್ಮಾನ ಮಾಡುತ್ತೆ ಅಂತ ಕಥೆಯಲ್ಲಿ ಬರುತ್ತೆ. ಉಪನಿಷತ್ತಲ್ಲಿ ಬರೋ ಕಥೆ. ಅದನ್ನ ಇಲ್ಲಿ ಜ್ಞಾಪಕ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಕಸ್ಮಿನ್ ಉತ್ಕ್ರಾಂತೋ ಭವಿಷ್ಯಾಮಿ ಅಂತ ಹೇಳಿದ್ರೆ ಏನು, ಈ ಜೀವ ಅಂತ ಒಂದಿದೆಯಲ್ಲ, ಆಕ್ಚುಲಿ ಪರಮಾತ್ಮನೇ ಜೀವನಾಗಿ ಬಂದಿರೋದು ಶರೀರದಲ್ಲಿ. ಅದಕ್ಕೆ ಇದರಲ್ಲಿ ಕೂಡ ಒಂದು ಶ್ಲೋಕ ಇದೆ, ಈ ಭಾಗವತದಲ್ಲಿ ಬರುತ್ತೆ. ಅದು ಈಶ್ವರ ಪ್ರವಿಷ್ಟೋ ಭಗವಾನಿತಿ ದಂಡವತ್ ಪ್ರಣಮೇದ್ ಭೂಮೌ ಉಷ್ಟ್ರ ಗೋಕರ್ಮ ಉಷ್ಟ್ರ ಗೋ ಚಂಡಾಳ ಕರಹ ಅಂತ ಒಂದ್ ಬರುತ್ತೆ. ಗೋ ಚಂಡಾಳ ಕರಹ ಅಂತ ಏನಂದ್ರೆ, ಈ ಪರಮಾತ್ಮನೇ ಜೀವನಾಗಿ ಈ ಶರೀರದಲ್ಲಿ ಪ್ರವೇಶ ಮಾಡಿದ್ದಾನೆ ಅಂತ ಬುದ್ಧಿಯಿಂದ ನೀನು ಒಂದು ಕತ್ತೆ ನೋಡಿದ್ರು, ಒಂದು ಒಂಟೆ ನೋಡಿದ್ರು ಕೂಡ, ಒಂದು ಚಂಡಾಳನ ನೋಡಿದ್ರು ಕೂಡ ನೀನು ಅದ್ರ ಮುಂದೆ ನೀನು ದಂಡ ಪ್ರಣಾಮ ಮಾಡು ನೀನು ಅಂತ ಒಂದು ಶ್ಲೋಕ ಬರುತ್ತೆ ಅದರಲ್ಲಿ. ಹೀಗೆ ಬರುತ್ತೆ. ಈಶ್ವರೋ ಜೀವಕಲೆಯ ಪ್ರವಿಷ್ಟೋ ಭಗವಾನ್ ಇತಿ. ಆ ಭಗವಂತನೇ ಈ ಜೀವನಾಗಿ ಶರೀರದಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ನೀನ್ ಯಾವ್ಯಾವ ಪ್ರಾಣಿ ನೋಡ್ತೀಯೋ, ಚಂಡಾಳ ನೋಡಿದ್ರು ಕೂಡ ಅಷ್ಟೇನೆ ಅದ್ರ ಮುಂದೆ ಒಂದು ನಮಸ್ಕಾರ ಮಾಡು, ಈಶ್ವರನಿಗೆ ಮಾಡ್ತಾ ಇದ್ದೀನಿ, ಈಶ್ವರ ಇದ್ದಾನೆ ಅಂತ ಒಂದು ಬುದ್ಧಿಯಿಂದ ಮಾಡು ಅಂತ ಬರುತ್ತೆ. ಸೊ ಇಲ್ಲಿ ಕೂಡ ಏನ್ ಹೇಳ್ತಾ ಇದಾರೆ, ಈ ಪರಮಾತ್ಮ ಚಿಂತನೆ ಮಾಡ್ತಂತೆ, ನಾನು ಯಾವ್ದಿದ್ರೆ ನಾನು ಎಲ್ಲಿರ್ತೀನಿ, ಯಾವ್ದು ಹೊಟ್ಟೋದ್ರೆ ನಾನು ಇರೋದಕ್ಕೆ ಆಗುದಿಲ್ಲ ಈ ಶರೀರದಲ್ಲಿ ಅಂತ ತೀರ್ಮಾನ ಮಾಡ್ಕೊಂಡು ಯೋಚನೆ ಮಾಡಿ ಈ ಪ್ರಾಣವನ್ನು ಸೃಷ್ಟಿ ಮಾಡ್ತಂತೆ. ಈ ಪ್ರಾಣ ಇದ್ರೆ ಆ ಜೀವ ಇರಕ್ಕಾಗುತ್ತೆ ಇದರಲ್ಲಿ. ಪ್ರಾಣ ಇಲ್ಲಿ ಹೋದ್ರೆ, ಪ್ರಾಣ ಹೊಟ್ಟೋದ್ರೆ ಆ ಜೀವ ಜೀವ ಇರೋಕ್ ಆಗೋದಿಲ್ಲ. ಹೀಗಾಗಿ ನೋಡಿ, ನಾವು ಜೀವ ಅಂತ ಯಾವ್ದನ್ನ ಹೇಳ್ತೀವಿ ಅಂದ್ರೆ ಈ ಸೂಕ್ಷ್ಮ ಶರೀರ ಅಂತ ಇದೆಯಲ್ಲ, ಅದಕ್ಕೇನೆ ನಾವು ನಿಜವಾಗ್ಲೂ ಜೀವ ಅಂತ ಹೇಳಕ್ಕಾಗುತ್ತೆ. ನಿಜವಾಗ್ಲೂ ಜೀವ ಅಂತ ಹೇಳೋದು ಅದಕ್ಕೇನೆ. ಯಾಕಂದ್ರೆ ಜೀವ ಹೊಟ್ಟೋಯ್ತು ಅಂತ ಹೇಳ್ತೀವಲ್ಲ, ಇವಾಗ ಒಬ್ರು ತೀರ್ಕೊಂಡ್ಬಿಟ್ರು ಅಂತ ಹೇಳಿದ್ರೆ ಜೀವ ಹೊಟ್ಟೋಯ್ತು ಅಂತ ಹೇಳ್ತೀವಿ ನಾವು. ಜೀವ ಅನ್ನೋದು ಯಾವ್ದು ಅಂತ ಹೇಳಿದ್ರೆ ಈ ಆತ್ಮ, ಶುದ್ಧ ಆತ್ಮನೇ. ಅದು ಅಜ್ಞಾನದಿಂದ ಈ ಸೂಕ್ಷ್ಮ ಶರೀರದಲ್ಲಿ ಮತ್ತು ಸ್ಥೂಲ ಶರೀರದಲ್ಲಿ ಅಭಿಮಾನ ಇಟ್ಕೊಂಡಿರೋದು. ಹಾಗಾಗಿ ಆತ್ಮ ಇದೆ, ಖಂಡಿತ ಆತ್ಮ ಇಲ್ಲದೆ ಯಾವುದೂ ಇಲ್ಲವೇ ಇಲ್ಲ.
ಆದ್ರೆ ಈ ಜೀವ ಅನ್ನೋದು ಯಾವ್ದು ಅಂತ ನಾವು ಕರೆಕ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ಸೂಕ್ಷ್ಮ ಶರೀರ ಅನ್ನೋದನ್ನೇ ನಾವು ಜೀವ ಅಂತ ಹೇಳ್ಬೇಕಾಗುತ್ತೆ. ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇದೆ. ಫಾರ್ ಎಕ್ಸಾಂಪಲ್ ವಿಜ್ಞಾನಾತ್ಮ ಅಂತ ಒಂದು ಹೆಸರಿದೆ. ಯಾಕಂದ್ರೆ ಈ ಬುದ್ಧಿ ಅಂತ ಒಂದಿದೆಯಲ್ಲ, ಅಂತಃಕರಣ ಅಂತ ಇದೆಯಲ್ಲ, ಅದು ಪ್ರಧಾನವಾಗಿದೆ ಈ ಜೀವನಲ್ಲಿ. ಅದಕ್ಕಾಗಿ ವಿಜ್ಞಾನಾತ್ಮ ಅಂತ ಒಂದು ಶಬ್ದವನ್ನ ಶಾಸ್ತ್ರವೇ ಒಪ್ಪಿದೆ ಅದು. ಆಮೇಲೆ ಆ ನಮ್ಮ ಅದ್ವೈತ ವೇದಾಂತದಲ್ಲಿ ಈ ಚಿದಾಭಾಸ ಅಂತ ಒಂದು ಹೇಳ್ತೀವಲ್ಲ, ಇದರಲ್ಲಿ ಪಂಚದಶಿ ಅಂತ ಕಡೆ ಎಲ್ಲ ಚಿದಾಭಾಸ ಅಂತ ಅಂದ್ರೆ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್, ಅದಕ್ಕೆ ಕೂಡ ಜೀವ ಅಂತ ಹೇಳೋದು. ಸೊ ಹೀಗಾಗಿ ಈ ಒಂದು ಈ ಸೂಕ್ಷ್ಮ ಶರೀರವನ್ನೇ ಜೀವ ಅಂತ ಹೇಳೋದ್ರಿಂದ ಅದರಲ್ಲಿ ಯದ್ಯಪಿ ಈ ಪ್ರಾಣ ಇದೆಲ್ಲ ಇದ್ರೂ ಕೂಡ ಆ ಪ್ರಾಣ ಅನ್ನೋದು ಈ ಶರೀರದಲ್ಲಿಂದ ಅದು ಹೊಟ್ಟೋಯ್ತು ಅಂತ ಹೇಳಿದ್ರೆ ಆ ಜೀವ ಆ ಶರೀರದಲ್ಲಿ ಇರಕ್ಕೆ ಆಗೋದಿಲ್ಲ ಇನ್ಮೇಲೆ. ಹಾಗಾಗಿ ಅದು ಹೊಟ್ಟೋಗುತ್ತೆ, ಜೊತೆಗೆ ಹೊಟ್ಟೋಗುತ್ತೆ. ಹಾಗಾಗಿ ಕಸ್ಮಿನ್ ಉತ್ಕ್ರಾಂತೆ ಉತ್ಕ್ರಾಂತೋ ಭವಿಷ್ಯಾಮಿ ಸ್ಥಿತೇ ಸ್ಥಿತಃ. ಯಾವ್ದು ಇಲ್ಲಿಂದ ಉತ್ಕ್ರಾಂತಿ ಅಂದ್ರೆ ಇಲ್ಲಿಂದ ಇಲ್ಲಿಂದ ಅದು ಹೊರಟ್ರೆ, ಈ ಶರೀರವನ್ನು ಬಿಟ್ಟು ಯಾವ್ದು ಹೊರಟ್ರೆ ನಾನು ಇಲ್ಲಿ ಇರಕ್ ಆಗೋದಿಲ್ವೋ, ಯಾವ್ದು ಇಲ್ಲಿದ್ರೆ ನಾನು ಇದು ಇರಕ್ ಆಗುತ್ತೋ, ಹೀಗೆ ವೀಕ್ಷ್ಯ ಇದನ್ನ ಯೋಚನೆ ಮಾಡಿ ಅನಲೈಸ್ ಮಾಡಿ ಈ ಪರಮಾತ್ಮ ಅಸೃಜತೆ ಪ್ರಾಣಂ ಅಂತ ಶ್ರುತಿ ಹೇಳ್ತಾ ಇದೆ ಅಂತ. ಇದು ಕೂಡ ಪ್ರಶ್ನೋಪನಿಷತ್ತಲ್ಲಿ ಬಂದಿದೆ ವಿಷಯ. ಸೊ ಇಲ್ಲಿ ನಾವು ನಿಲ್ಲಿಸಿರೋಣ, ಮುಂದಕ್ಕೆ ಇದನ್ನ ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀ. ಓಂ ತತ್ಸತ್.